ಮೈಕ್ ಯಾವ ಥರ ನೀವೇ ನೋಡ್ಕೊಂಬಿಡಿ ಅಷ್ಟೇ. ಸಾಕಷ್ಟು. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ ವಿಘ್ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಮಾನಂದತೀರ್ಥಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಇವತ್ತೇನು ಮಳೆ ಲಕ್ಷಣ ಇಲ್ಲ. ವೇದವ್ಯಾಸದೇವರ ಅತ್ಯಂತ ವಿಚಿತ್ರವಾದಂತಹ ಒಂದೊಂದು ಅಕ್ಷರಗಳಿಗೆ, ಒಂದೊಂದು ಪದಗಳಿಗೆ, ಶ್ಲೋಕಗಳಿಗೆ ಅನೇಕ ಅರ್ಥಗಳನ್ನು ಮಾಡಲಿಕ್ಕೆ ಅವಕಾಶ ಇರುವಂತಹ, ಕೇವಲ ಒಂದು ಶಬ್ದಕ್ಕೆ ಮಿನಿಮಮ್ ಅಂದರೆ 100 ಅರ್ಥಗಳನ್ನು ಕೊಡುವಂತಹ ವಿಚಿತ್ರವಾದ ಒಂದು ಗ್ರಂಥ. ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಂಥರಾಶಿ ಶ್ರೀಮನ್ ಮಹಾಭಾರತ. 1,28,000 ಶ್ಲೋಕಗಳಷ್ಟು ದೀರ್ಘವಾಗಿ ಪ್ರಪಂಚದಲ್ಲಿ ಇನ್ಯಾವ ಗ್ರಂಥವೂ ಇಷ್ಟು ದೊಡ್ಡ ಗ್ರಂಥ ಇಲ್ಲ ಅನ್ನಿಸಿಕೊಳ್ಳುವಂತೆ ಮಹಾಭಾರತದಲ್ಲಿ ಯಾವ ವಿಷಯವನ್ನ ಟಚ್ ಮಾಡಿಲ್ಲ, ಯಾವ ವಿಷಯವನ್ನ ಹೇಳಿಲ್ಲ, ಪ್ರಪಂಚದ ಯಾವ ಗ್ರಂಥಗಳಲ್ಲಿಯೂ ಕೂಡ ಆ ವಿಷಯ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಮಹತ್ವ ಶ್ರೀಮನ್ ಮಹಾಭಾರತಕ್ಕಿದೆ. ಯದಿಹಾಸ್ತಿ ತದನ್ಯತ್ರ ಎನ್ನೈಹಾಸ್ತಿ ನ ತತ್ಕ್ವಚಿತ್ ಎನ್ನುವಂತಹ ಮಹತ್ವ ಶ್ರೀಮನ್ ಮಹಾಭಾರತಕ್ಕೆ. ಇಲ್ಲಿ ಹೇಳಿದ ವಿಷಯಗಳನ್ನೇ ಬೇರೆ ಕಡೆ ಅನುವಾದ ಮಾಡಿ ಹೇಳಿದ್ದು. ಕೆಲವು ಕವಿಗಳು ಇಲ್ಲಿ ಹೇಳಿದ ವಿಷಯವನ್ನ ವಿಕಾರ ಮಾಡಿ ಹೇಳ್ತಾರೆ, ಇಲ್ಲಿ ಹೇಳಿದ ವಿಷಯವನ್ನೇ ಸ್ಫೂರ್ತಿಯಾಗಿ ತಗೊಂಡು ವಿಸ್ತಾರ ಮಾಡಿಕೊಡ್ತಾರೆ. ಬೈಲಿಕ್ಕೂ ಮಹಾಭಾರತ ಬೇಕು, ಗ್ರಂಥ ರಚನೆ ಮಾಡಲಿಕ್ಕೂ ಮಹಾಭಾರತ ಬೇಕು, ರಾಮಾಯಣ ಬೇಕು. ಒಟ್ಟಿನಲ್ಲಿ ಮಹಾಭಾರತವನ್ನು ಬೇಸಾಗಿಟ್ಟುಕೊಂಡೇ ನಮ್ಮ ದೇಶದ ಎಲ್ಲ ಕವಿಗಳು, ನಾಟಕಕಾರರು ವಿಸ್ತಾರವಾಗಿ ಗ್ರಂಥರಾಶಿಯನ್ನು ಬರೆದಿರುವಂಥದ್ದು. ಆದ್ದರಿಂದ ಎಲ್ಲ ಕಾವ್ಯಗಳನ್ನು ಓದಿ ಕೇಳುವ ಮೊದಲಿಗೆ ಅದಕ್ಕೆ ಮೂಲಭೂತವಾದಂತಹ ವ್ಯಾಸರಚಿತ ಶ್ರೀಮನ್ ಮಹಾಭಾರತದ ಅರ್ಥಾನುಸಂಧಾನವನ್ನು ಮಾಡಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ ಅನ್ನುವಂತಹ ದೃಷ್ಟಿಯಲ್ಲಿ ಅಧಿಕ ಮಾಸದಲ್ಲಿ ಈ ಊರಿನಲ್ಲಿ ವಿದ್ವಾಂಸರಿಂದ ಮಹಾಭಾರತದ ಪ್ರವಚನವನ್ನು ಏರ್ಪಾಟು ಮಾಡಿದ್ದಾರೆ. ಅದರಂತೆ ಸಭಾಪರ್ವದಲ್ಲಿ ನಾವು ಧರ್ಮರಾಜನಿಗೆ ರಾಜಸೂಯ ಯಾಗವನ್ನು ಮಾಡಬೇಕು ಅನ್ನುವಂತಹ ಪ್ರವೃತ್ತಿ, ಆಸಕ್ತಿ ಅನ್ನೋದು ಬಂತು ಅನ್ನುವಂತಹ ವಿಷಯದಲ್ಲಿ ನಿನ್ನೆ ಸ್ವಲ್ಪ ಕನ್ಫ್ಯೂಷನ್ ಸಾಯಂಕಾಲದಲ್ಲಿ. ಇದರಿಂದ ಅಲ್ಲಿಗೆ ಮಾತ್ರ ನಿಲ್ಲಿಸುವಂತಹ ಪ್ರಯತ್ನ ಮಾಡಿತ್ತು ನಿನ್ನೆ ಪ್ರವಚನವನ್ನ. ಧರ್ಮರಾಜ ಎಲ್ಲ ಸಂಪತ್ತು ಅವನ ಕೈಯಲ್ಲಿ ಬಂದಿರೋದನ್ನ ನೋಡ್ತಾನೆ. ಎಲ್ಲ ರೀತಿಯಾದಂತಹ ಅವಕಾಶಗಳು ಅವನಿಗಿದೆ. ಮುಖ್ಯವಾಗಿ ಅವನು ಹೇಳಿದಂತೆ ಎಲ್ಲರೂ ಕೇಳ್ತಾ ಇದ್ದಾರೆ, ಅದು ಮುಖ್ಯ. ಬರೀ ಆಸಕ್ತಿ ಇರೋದು, ದುಡ್ಡು ಇರುವಂಥದ್ದು ಮಾತ್ರ ಪ್ರಧಾನ ಆಗೋದಿಲ್ಲ.
ಒಂದು ಕೆಲಸ ಆಗಬೇಕು ಅಂದ್ರೆ ನಾವು ಹೇಳಿದ ಹಾಗೆ ಜನ ಕೇಳಬೇಕು. ನಮ್ಮ ಮಾತನ್ನ ಕೇಳುವಂತಹ ವ್ಯಕ್ತಿಗಳಿದ್ದಾಗ ಮಾತ್ರ ಕೆಲಸ ಸಾಧನೆ ಆಗತ್ತೆ. ಇಲ್ಲ ಅಂದ್ರೆ ಒಬ್ಬರೇ ಕಸ ಗುಡಿಸೋದು, ಒಬ್ಬರೇ ಮೈಕ್ ಹಾಕೊಳ್ಳೋದು, ಪ್ರವಚನ ಮಾಡೋದು ಅವರೇ, ಚೇರ್ ಎತ್ತಿಕ್ಕೋದು ಅವರೇ ಆಗ್ಬಿಟ್ರೆ, ಶ್ರೋತೃಗಳು ಆಚಾರ್ಯ ಆಗ್ಬಿಟ್ರೆ ಏನ್ ಮಾಡೋದು? ಆದ್ದರಿಂದ ಕೇವಲ ಒಬ್ಬರಿಂದ ರಾಜಸೂಯ ಯಾಗದಂತಹ ದೊಡ್ಡ ಕೆಲಸ ನಡೆಯೋದಿಲ್ಲ. ರಾಜಸೂಯ ಯಾಗ ಅಂದ್ರೆ ಸಾಮಾನ್ಯವಾಗಿ ನಮಗೆ ಅದರ ಬಗ್ಗೆ ಪರಿಚಯ ಇರೋದಿಲ್ಲ. ದಿಗ್ವಿಜಯವನ್ನ ಮಾಡಬೇಕು. ಯಾವ ದೇಶದಲ್ಲಿ ಅವ ರಾಜ ಅಂತ ಇದ್ದಾನೆ, ಅವನು ಸಿಂಹಾಸನದ ಮೇಲೆ ಕೂತ್ಕೊಂಡು ಬರೀ ರಾಜ ಅಂತ ಆಗಿರ್ತಾನಷ್ಟೇ. 4 ರಾಜರುಗಳನ್ನ ಗೆದ್ದು ರಾಜಾಧಿರಾಜ ಅಂತ ಆಗಿರ್ತಾನೆ. ಆದ್ರೆ ಸಾಮ್ರಾಟನಾಗಬೇಕು. ಸಾಮ್ರಾಟ್, ಈಗ ಇತಿಹಾಸ ಪುಸ್ತಕಗಳಲ್ಲಿ ಅಶೋಕನನ್ನ ಪರಿಚಯ ಮಾಡಿಕೊಡ್ಬೇಕಾದ್ರೆ ಸಾಮ್ರಾಟ್ ಅಶೋಕ ಅಂತ ಪರಿಚಯ ಮಾಡ್ತಾರೆ. ಅವನು ಯಾವಾಗ ಸಾಮ್ರಾಟ್ ಆಗಿದ್ದ ಅಂತಲೇ ಗೊತ್ತಿಲ್ಲ. ರಾಜಸೂಯಾಗ ಮಾಡಿದವರಿಗೆ ಮಾತ್ರ ಸಾಮ್ರಾಟ್ ಪದವಿ ಅಂತ ಅನ್ನೋದು ಬರೋ ಅಂಥದ್ದು. ಯಾರು ರಾಜಸೂಯವನ್ನ ಮಾಡಿಲ್ಲ ಅವರು ಸಾಮ್ರಾಟರಾಗೋದಿಲ್ಲ. ಇದರಿಂದ ಯಾರ್ಯಾರನ್ನೋ ಚಕ್ರವರ್ತಿ, ಯಾರ್ಯಾರನ್ನೋ ಸಾಮ್ರಾಟ್ ಅಂತ ನಾವು ಕರೆಯೋ ಹಾಗಿಲ್ಲ. ರಾಜ ಅಂತ ಕರೀಬಹುದು, ರಾಜಾಧಿರಾಜ ಅಂತ ಕರೀಬಹುದು, ರಾಜ ಪರಮೇಶ್ವರ ಅಷ್ಟೆಲ್ಲ ಅಲ್ಲ. ನಮ್ಮ ದಕ್ಷಿಣ ದೇಶದಲ್ಲಿ ಸುವರ್ಣ ಯುಗಕ್ಕೆ ಕಾರಣ ಅಂತ ಅನ್ನಿಸಿಕೊಂಡ ವಿಜಯನಗರದ ರಾಜರುಗಳೇ, ಕರ್ನಾಟಕ ಸಾಮ್ರಾಜ್ಯದ ಅನೇಕ ಚಕ್ರವರ್ತಿಗಳೇ ಅಶ್ವಮೇಧ ಯಾಗವನ್ನ ಮಾಡುವಂತಹ ಸಾಹಸವನ್ನು ಮಾಡ್ಲಿಕ್ಕೆ ಹೋಗಲಿಲ್ಲ. ಅವರು ಬೇಕಾದಷ್ಟು ಯಜ್ಞಯಾಗಗಳನ್ನ ಮಾಡಿದ್ರು, ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ರು, ಗುಡಿಗಳನ್ನ ಕಟ್ಟಿದ್ರು, ಏನೇನೋ ಮಾಡಿದ್ರು. ಆದರೆ ವೇದೋಕ್ತವಾದಂತಹ ಒಂದು ಯಜ್ಞಗಳನ್ನ ಮಾಡುವ ಸಾಹಸವನ್ನ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಈ ಕಾಲದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಾತ್ಪರ್ಯ ಅಷ್ಟೇ. ಅದರಂತೆ ರಾಜಸೂಯ ಯಾಗವನ್ನ ಮಾಡಬೇಕು. ರಾಜಸೂಯ ಯಾಗವನ್ನ ಮಾಡಬೇಕು ಅಂದ್ರೆ ಅದು 15-20 ದಿನಗಳ ಒಂದು ಪ್ರೊಸೀಜರ್ ಉದ್ದಕ್ಕೆ ಹೋಗ್ತಾ ಇರುತ್ತೆ. ದಾನ ಧರ್ಮಗಳು ಬೇಕಾದಷ್ಟು ಕೊಡಬೇಕು. ಎಲ್ಲ ರಾಜರುಗಳನ್ನ ಮೊದಲು ಗೆದ್ದು ಬರಬೇಕು. ಯಾರು ಅಪೋನೆಂಟ್ ಆಗಿದ್ದಾರೆ ಅವರನ್ನ ಮೊದಲು ಸಾಮ, ದಾನ, ಭೇದ, ದಂಡ ಅಂತ 4 ನೀತಿಗಳು. ಫ್ರೆಂಡ್ಶಿಪ್ ಮಾಡಬೇಕು. ಇಬ್ಬರು ರಾಜರುಗಳಲ್ಲಿ ಪರಸ್ಪರ ಗಲಾಟೆ ಮಾಡಿ ಒಬ್ಬರನ್ನ ನಮ್ಮ ಪಾರ್ಟಿಗೆ ತಗೊಂಡ್ಬರ್ಬೇಕು. ಬೇಕಾದಷ್ಟು ದುಡ್ಡುಗಳನ್ನ ಕೊಟ್ಟು ವಶೀಕರಣ ಮಾಡ್ಕೊಳ್ಬೇಕು. ಏನೂ ಕೇಳಲಿಲ್ಲ ಅಂದ್ರೆ ಕೊಂದಾಕಿ ಅವನನ್ನ, ಆ ರಾಜ್ಯವನ್ನ ಗೆಲ್ಲಬೇಕು. ಒಟ್ಟಿನಲ್ಲಿ ದುಡ್ಡು ಬೇಕು. ಬೇಕಾದಷ್ಟು ಸಂಪತ್ತು ಇದ್ರೆ ಮಾತ್ರ ಈ ರಾಜಸೂಯ ಅನ್ನುವಂಥ ಯಾಗವನ್ನ ಮಾಡ್ಲಿಕ್ಕಾಗತ್ತೆ. ದೊಡ್ಡ ದೊಡ್ಡ ವಿರೋಧಿಗಳಿದ್ರೆ, ಬಲಶಾಲಿಗಳಿದ್ರೆ ರಾಜಸೂಯ ಯಾಗ ಮಾಡ್ಲಿಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ರಾಜಸೂಯ ಯಾಗವನ್ನ ಮಾಡಿದವರು ಇತಿಹಾಸದಲ್ಲಿ ಇಬ್ಬರು ಕೇಳ್ತಾರೆ ನಮಗೆ. ಒಬ್ಬ ಸೂರ್ಯವಂಶದಲ್ಲಿ ಬಂದ ತ್ರಿಶಂಕುವಿನ ಮಗನಾದಂತಹ ಹರಿಶ್ಚಂದ್ರ, ಇನ್ನೊಬ್ಬ ಇವನು ಪಾಂಡುರಾಜನ ಮಗನಾದಂತಹ ಧರ್ಮರಾಜ. ಯಾಕೆ? ಭರತ ಅಂತ ಒಬ್ಬ ಚಕ್ರವರ್ತಿ, ಇವನ ಪೂರ್ವಜನೇ ಶಕುಂತಲೆಯ ಮಗ, ದುಷ್ಯಂತ ಶಕುಂತಲೆಯರ ಮಗ ಚಕ್ರವರ್ತಿ ಭರತ. ಅವನಿಗೊಂದು ಹೆಸರಿತ್ತು, ಸರ್ವದಮನ ಅಂತ. ಅವನು ಸೋಲಿಸದೆ ಬಿಟ್ಟವರು ಅಂತ ಲೋಕದಲ್ಲಿ ಯಾರೂ ಇಲ್ಲ. ದೊಡ್ಡ ದೊಡ್ಡ ರಾಕ್ಷಸರುಗಳನ್ನೇ ಕೊಂದು ಬಿಟ್ಟಿದ್ದ. ಆನೆ, ಹುಲಿ, ಸಿಂಹಗಳನ್ನೇ ಒಂದು ಕೈಯಲ್ಲಿ ಹಿಡಿದಾಕ್ತಾ ಇದ್ದ. ಅದನ್ನು ನೋಡಿ ಮುನಿಗಳೆಲ್ಲ ಅವನಿಗೆ ಸರ್ವದಮನ ಅಂತ ನಾಮಕರಣ ಮಾಡಿದ್ರು. ಅಂತಹ ಸರ್ವದಮನನೂ ಕೂಡ ಒಬ್ಬನಿಗೆ ಹೆದರ್ಕೊಂಡಿದ್ದ. ಯಾರಿಗೆ? ಬಕಾಸುರಂಗೆ ಹೆದರ್ಕೊಂಡಿದ್ದ. ಬಕಾಸುರನನ್ನ ಟಚ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಅಂತಹ ಭರತ ಚಕ್ರವರ್ತಿಯೂ ಕೂಡ ರಾಜಸೂಯ ಯಾಗವನ್ನು ಮಾಡಿದ ಉಲ್ಲೇಖ ನಮಗೆ ಸಿಗೋದಿಲ್ಲ. ಅಷ್ಟು ದೊಡ್ಡ ಯಾಗ, ಎಲ್ಲ ರಾಜರನ್ನ ಹಿಂಡಿ ಅವರಿಂದ ಕಪ್ಪ ಕಾಣಿಕೆಗಳನ್ನ ಸ್ವೀಕಾರ ಮಾಡಿಕೊಂಡು ಮಾಡಬೇಕಾದ ಯಾಗ ಇದು. ತುಂಬಾ ಸಹಾಯ ಬೇಕು, ತುಂಬಾ ಶಕ್ತಿ ಬೇಕು. ಹೇಳಿದ ಮಾತನ್ನ ಕೇಳುವಂಥ ಒಂದು ಪರಿವಾರದವರು ನಮಗಿರ್ಬೇಕು. ಬರೀ ಶ್ರೀಮಂತಿಕೆ ಬಂದ್ರೆ ಸಾಲದು. ಪರಿವಾರದವರೆಲ್ಲ ಮಾತಾಡ್ತಾರೆ, ನಿನಗೆ ಶ್ರೀಮಂತಿಕೆ ಬಂದಿದೆ, ಭೀಮಾರ್ಜುನ, ನಕುಲ ಸಹದೇವರಂಥ ತಮ್ಮಂದಿರಿದ್ದಾರೆ, ನಾವೆಲ್ಲ ಬಂಧುಗಳಿದ್ದೇವೆ, ಈ ಯಾಗವನ್ನ ಮಾಡಿಬಿಡು, ರಾಜಸೂಯ ಮಾಡ್ತೇನೆ ಅಂತ ಸಂಕಲ್ಪವನ್ನ ಮಾಡ್ಕೊಂಡ್ಬಿಡ್ಬೇಕು ನೀನು ಅಂತ ಎಲ್ಲ ಹೇಳಿದಾಗ ಅವನು ಆಲೋಚನೆ ಮಾಡ್ತಾನೆ. ಎಲ್ಲ ಉಬ್ಬಿಸ್ಬಿಡ್ತಾರೆ ಮೊದಲಿಗೆ, ಮಾಡೋಣ 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 ಅಂತ. ಕೆಲಸ ಆಗುವಾಗ ಯಾರೂ ಬರಲ್ಲ. ಕಲಿಯುಗದ ಪ್ರಧಾನವಾಗಿರ್ತಕ್ಕಂಥ ಧರ್ಮ ಅದೇ. ಅದಕ್ಕೆ ಇವಾಗ ಕೊನೆಗೆ ಯಾವ ಲೆವೆಲ್ಗೆ ಹೇಳ್ಬಿಡ್ತೀವಿ ಅಂತಂದ್ರೆ, ಸಮಾರಾಧನೆಗಳಲ್ಲಿ ನೋಡಪ್ಪ ಬಡಿಸಕ್ಕೆ ಯಾರಿಲ್ಲ, ಅಡಿಗೆ ಮಾಡೋರು ನೀವೇ 4 ಜನ ಬಡಿಸ್ಬಿಡಿ ಅಂತ ಆ ಹೇಳುವಂತಹ ಲೆವೆಲ್ಗೆ ಬಂದು ಹೋಗಿದೆ ಇವಾಗ. ಆದ್ದರಿಂದ ಒಂದು ಊಟದ ವಿಷಯದಲ್ಲೇ ಇಂಥ ಕಷ್ಟಕರ ಸ್ಥಿತಿ. ಬರೀ ಊಟ ಬಡಿಸೋದಲ್ಲ, ಊಟ ಹಾಕಿ ಬನ್ರಿ ಅಂತ ಸಮಾರಾಧನೆಗೆ ಬರೋ ಜನ ಇಲ್ಲ ಇವು.
ನಮಗೇನು ಅನ್ನಾಗತಿ ಇಲ್ವಾ ಅಂತ ಮಾತಾಡ್ತಾರೆ. ಅನ್ನಾಗತಿ ಇಲ್ಲ ಅಂತ ಯಾರು ಸಮಾರಾಧನೆ ಆಗ್ತಾ ಇಲ್ಲ. ದೇವರ ಪ್ರಸಾದ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಬನ್ನಿ ಅಂತ ಕರೆದ್ರು ಕೂಡ ಇದಿರೋದ್ರಿಂದ ಯಾರು ಬರಲ್ಲ. ಒಂದು ಊಟಕ್ಕೆ ನಮಗೆ ಒದ್ದಾಡಬೇಕಾದ ಸ್ಥಿತಿ ಬಂದಿರೋ ಸಂದರ್ಭದಲ್ಲಿ ರಾಜಸೂಯ ಯಾಗದಂತಹ ಕೋಟ್ಯಾಂತರ ಜನ ಸೇರುವಂತಹ ಜಾಗದಲ್ಲಿ ಅಷ್ಟು ಜನಗಳನ್ನ ಸೇರಿಸಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂದ್ರೆ ಎಷ್ಟು ಪ್ಲಾನಿಂಗ್ ಇರಬೇಕು, ಆ ಮ್ಯಾನೇಜ್ಮೆಂಟ್ ಹೇಗಿರ್ಬೇಕು, ಆ ಜವಾಬ್ದಾರಿಯನ್ನ ತಗೊಳ್ತಕ್ಕಂತ ವ್ಯಕ್ತಿಗಳ ಸಾಮರ್ಥ್ಯ ಸ್ಕಿಲ್ ಹೇಗಿರ್ಬೇಕು ಅಂತ ಅನ್ನೋದು ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಅವನ ಆಲೋಚನೆ ಮಾಡ್ದ, ನಮ್ಮವರೆಲ್ಲ ನನ್ನನ್ನು ಉಬ್ಬಿಸಿ ಬಿಡ್ತಾ ಇದ್ದಾರೆ, ತಲೆ ಮೇಲೆ ಕೂಡಿಸ್ತಾ ಇದ್ದಾರೆ, ರಾಜಸೂಯಾಗ ಮಾಡು 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 ಅಂತ. ನನಗೇನ್ ಟೆನ್ಷನ್ ಏನಿಲ್ಲ, ಆದ್ರೆ ಅದರ ಸಾಧಕ ಬಾಧಕಗಳನ್ನ ಯೋಗ್ಯರಿಂದ ಕೇಳ್ಬೇಕು. ನಾನು ಮಾಡಬಹುದಾ ಮಾಡಬಾರ್ದ? ರಾಜಸೂಯ ಯಾಗವನ್ನು ಮಾಡುವಂತಹ ಅರ್ಹತೆ, ಅಧಿಕಾರ, ಯೋಗ್ಯತೆ ನನಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಪರಿಚಯವನ್ನ ಮಾಡ್ಕೊಳ್ಬೇಕು. ಇರುವ ವಿಷಯವನ್ನ ಇದ್ದ ಹಾಗೆ ಹೇಳುವಂತಹ ವ್ಯಕ್ತಿ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ದಾಕ್ಷಿಣ್ಯಕ್ಕೆ ಒಳಗಾಗಿ ಮಾತಾಡೋ ಜನಗಳೇ ಜಾಸ್ತಿ. ಅಯ್ಯೋ ಬೇಜಾರು ಮಾಡ್ಕೊಂಡ್ಬಿಟ್ರೆ ಏನ್ ಮಾಡೋದು? ಒಂದು ಕಾರ್ಯಕ್ರಮಕ್ಕೆ ಕರೆದಿರುವಾಗ ಅವ್ರ ಮುಖದ ಮೇಲೆ ಬರಲ್ಲ ಅಂತ ಹೇಳಕ್ಕಾಗಲ್ಲ, ಬರ್ತೇವೆ ಬಿಡಿ ಅಂತ. ನಾವು ಬರ್ತೇವೆ ಅಂತ ಬರ್ಕೊಂಡ್ಬಿಟ್ಟಿರ್ತಾರೆ ಪೇಪರಲ್ಲಿ. ಕಾರ್ಯಕ್ರಮದ ದಿನ ಮಧ್ಯಾಹ್ನದ ದಿನ ನನಗೇನೋ ಅರ್ಜೆಂಟ್ ಆಗೋಯ್ತು ಬರಕ್ಕಾಗಿಲ್ಲ ಅಂತ ಹೇಳ್ಬಿಡೋದು. ಅಂದ್ರೆ ಅಷ್ಟು ದಾಕ್ಷಿಣ್ಯ ಇಲ್ಲ. ನನಗವತ್ತು ಅನಿವಾರ್ಯ ಇದೆ, ಅರ್ಜೆಂಟ್ ಇದೆ, ಬೇರೆ ಕೆಲಸಕ್ಕೆ ಹೋಗಬೇಕು, ಬರ್ಲಿಕ್ಕೆ ಆಗೋದಿಲ್ಲ, ನನ್ನ ಬದಲು ಬೇರೆಯವರನ್ನು ನೋಡ್ಕೊಳ್ಳಿ ಅಂತ ಹೇಳುವಷ್ಟು ಸೌಜನ್ಯ ನಮಗಿಲ್ಲದೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ರೆ ಏನ್ ಮಾಡೋದು? ಇವ್ರಿಗೆ ಬೇಜಾರಾದ್ರೆ ಏನ್ ಮಾಡೋದು? ಅಯ್ಯೋ ಅಂತ ನಮ್ಮನ್ನೇ ನಾವು ಕೆಟ್ಟದಾಗಿ ಬಿಂಬಿಸ್ಕೊಳ್ತಾ ಸಮಾಜದಲ್ಲಿ ಅವ್ರಿಗೆ ಬೇಜಾರಾಗಬಾರ್ದು ಎಲ್ಲ ಇಲ್ಲ. ಇರೋ ವಿಷಯವನ್ನ ಬೇಜಾರಾಗದೇ ಇರುವಂತೆ ಹೇಳಿಬಿಡೋದೆ ಕರ್ತವ್ಯ. ಹಾಗೆ ಮಾತಾಡೋ ವ್ಯಕ್ತಿಗಳು ತುಂಬಾ ದುರ್ಲಭ. ಹಾಗೆ ಮಾತಾಡುವಂತಹ ವ್ಯಕ್ತಿಗಳು ಸಿಗೋದಿಲ್ಲ. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಂದ ಆಗಬೇಕಾದ ಒಂದು ಪ್ರಯೋಜನ ಅಂತ ಇರುತ್ತೆ. ಆ ಪ್ರಯೋಜನವಿಲ್ಲದೆ ಯಾರು ಯಾವ ಕೆಲಸನ ಮಾಡಲ್ಲ. ಅಪೋಪ ದಾನನೂ ಕೊಡಲ್ಲ ಪ್ರಯೋಜನ ಇಲ್ಲದೆ, ಅಲ್ವಾ? ಅಧಿಕ ಮಾಸ ಅಂತ ಅಪೋಪದಾನ ಅಂತ ಹೇಳಿದ್ದಷ್ಟೇ. ನೀವು ನನಗ್ ಕೊಟ್ರೆ ನಾನು ಯಾರಿಗೆ ಕೊಡ್ತೀನಿ? ನಿಮಗ್ ಕೊಡ್ತೀನಿ, ಅಲ್ವಾ? ಶಾಸ್ತ್ರ ಆದೇಶ ಮಾಡತ್ತೆ ದಾನ ಅಂತ ಅನ್ನೋದು ಹೇಗಿರ್ಬೇಕು? ಯೋಗ್ಯರಾದವ್ರಿಗೆ ಕೊಡ್ಬೇಕು ಅಂತ. ಇವ್ರು ನಮ್ಗೆ ತುಂಬಾ ಇಷ್ಟ ರೀ, ಅದಕ್ಕೆ ಇವ್ರಿಗೆ ಕೊಡ್ತೀವಿ. ಯಾಕೆ? ನಾಳೆ ಬೆಳಗ್ಗೆ ಅವ್ರ ಮನೇಲಿ ಫಂಕ್ಷನ್ ಇದೆ, ನನ್ ಕರಿಬೇಕಲ್ಲ ಅವರು. ಅದರಿಂದ ಒಬ್ಬರಿಗೆ ಒಂದನ್ನ ಕೊಟ್ಟು ಬಿಟ್ಟು ಮಾಡುವ ಸಂದರ್ಭದಲ್ಲಿ, ಒಬ್ಬರನ್ನ ಬಹಳ 10 ಜನ ಇರೋ ಸಂದರ್ಭದಲ್ಲಿ ಒಬ್ಬರನ್ನ ಮಾತ್ರ ವಿಶ್ವಾಸವಾಗಿ ಮಾತಾಡಿಸೋದು, ಬೇರೆಯವರನ್ನ ಸ್ವಲ್ಪ ನೆಗ್ಲೆಕ್ಟ್ ಏನಿಲ್ಲ, ತಿರಸ್ಕಾರ ಇಲ್ಲ, ಸ್ವಲ್ಪ ಕೆಳಗೆ ಮಾತಾಡೋದು. ಯಾಕೆ ಅಂದ್ರೆ ಆ ವ್ಯಕ್ತಿಯಿಂದ ಇವನಿಗೆ ಏನೋ ಪ್ರಯೋಜನ ಇದೆ. ಕೆಲವು ಪ್ರಯೋಜನಗಳು ಕಣ್ಣಿಗೆ ಕಾಣುತ್ತೆ, ಕೆಲವು ಪ್ರಯೋಜನಗಳು ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣಲಿಲ್ಲ ಅಂದ ಮಾತ್ರಕ್ಕೆ ಪ್ರಯೋಜನವೇ ಇಲ್ಲ ಅಂತ ಅಂದುಕೊಳ್ಳೋದು ಮೂರ್ಖತನ ಆಗುತ್ತೆ. ಆದ್ದರಿಂದ ಪ್ರಪಂಚದಲ್ಲಿ ಎಲ್ಲರೂ ಪ್ರಯೋಜನವನ್ನ ಅಪೇಕ್ಷೆ ಮಾಡಿಕೊಂಡೇ ಕೆಲಸ ಮಾಡು. ಕೊನೆಯ ಪಕ್ಷ ನನಗೇನೂ ಪ್ರಯೋಜನ ಬೇಡ ಅಂದ್ರೆ ಪುಣ್ಯದ ಪ್ರಯೋಜನದ ಆಸೆಗಾದ್ರೂ ಕೆಲಸ ಮಾಡ್ತಾರೆ. ಯಾವುದೇ ಪ್ರಯೋಜನವಿಲ್ಲದೆ, ಫಲಾಫಲಗಳ ಆಸೆ ಇಲ್ಲದೆ, ಇವು ನನಗೆ ಬೇಕಾದವನು, ಇವನು ನನಗೆ ಬೇಡವಾದವನು ಅನ್ನುವ ಯಾವ ಪಾರ್ಶಿಯಾಲಿಟಿ, ಪಕ್ಷಪಾತಗಳಿಲ್ಲದೆ ಇರುವ ವಿಷಯವನ್ನ ಇದ್ದ ಹಾಗೆ ನಿರೂಪಣೆಯನ್ನು ಮಾಡುವಂತಹ ವ್ಯಕ್ತಿ ಸರ್ವೋತ್ತಮನಾದ ಕೃಷ್ಣ ಒಬ್ಬನೇ. ಆದ್ದರಿಂದ ಧರ್ಮರಾಜ ಆಲೋಚನೆ ಮಾಡಿದ, ಬೇರೆ ಎಲ್ಲರನ್ನ ಕರೆದ್ರೆ ಪ್ರಾಬ್ಲಮ್ ಆಗತ್ತೆ, ಕೃಷ್ಣನ್ನೇ ಕರೆಸಿ ಬಿಡೋಣ ಅಂತ ಆಲೋಚನೆ ಮಾಡ್ಕೊಳ್ಳುವಾಗ ಎಲ್ಲರೂ ರಾಜರುಗಳೆಲ್ಲ 22,800 ರಾಜರುಗಳು. ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿತ್ತು ನೋಡ್ಬೇಕಾಗುತ್ತೆ, ಮತ್ ನಮ್ಮ ದೇಶ ಎಷ್ಟಿತ್ತು ಅಂತ ನೋಡ್ಬೇಕಾಗತ್ತೆ ಮೊದಲು. ಇವಾಗ ಬದರಿಕಾಶ್ರಮ ಯಾತ್ರೆಗೆ ಅಂತ ಹೋದ್ರೆ ಅಲ್ಲಿ ನೋಡಿ, ಕೊನೆ ನೀವು ಬದರಿ ಯಾತ್ರೆಗೆ ಯಾರಾದ್ರೂ ಹೋಗಿದ್ರ ಅಂದ್ರೆ ನಾರಾಯಣ ದೇವರನ್ನ ನೋಡಿದ್ರ ಅಂತ ಯಾರು ಕೇಳಲ್ಲ. ಅಲ್ಲಿ ಮಾನಾಗ ಹೋಗಿ ಟೀ ಕುಡ್ಕೊಂಡ್ ಬಂದ್ರ ಅಂತ ಕೇಳ್ತಾನೆ. ಹಾಗೆ ಕೊನೆ ಟೀ ಅಂಗಡಿ ರೀ ಅದು. ಬದರಿಗೆ ಹೋಗಿ ಟೀ ಕುಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಬದರಿ ಯಾತ್ರೆ ಯಾಕೆ ಮಾಡ್ಬೇಕಾಗಿತ್ತು ನೀವು ಅಂತ. ಬದರಿ ಯಾತ್ರೆ ಮಾಡಿ ಟೀ ಕುಡಿಯಕ್ಕ ಅವನು. ಎಷ್ಟೋ ಜನ ಮಾತಾಡ್ತಾರೆ ಮಾನಾಗ ಹೋಗ್ಬೇಕು, ಬದ್ರಿ ನಾರಾಯಣ ದರ್ಶನ ಆದ್ರಾಗ್ಲಿ ಬಿಟ್ರೆ ಬಿಡ್ಲಿ ಎಲ್ಲೋ ನಡ್ಕೊಂಡು ಹೋಗೋಣ, ಮಾನಾಗ ಹೋಗೋಣ. ಆ ಮಾನ ವೇದವ್ಯಾಸ ದೇವರ ಗುಹೆ ಅಂತೇನೋ ತೋರಿಸ್ತಾರೆ. ಆ ವೇದವ್ಯಾಸ ದೇವರ ಗುಹೆಯ ಮೇಲ್ಭಾಗದಲ್ಲಿ ಕಾಣುವ ಪರ್ವತ ಚೀನಾ ಅಂತ ಅಂದ್ಬಿಡ್ತಾರೆ.
ಇಲ್ಲೆಲ್ಲ ವೆಸ್ಟ್ ಬೆಂಗಾಲ್ಗೆ ಹೋಗ್ಬೇಕಾದ್ರೆ ಗಂಗಾಸಾಗರ ಸಂಗಮ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಕಾಕದ್ವೀಪ ಅಂತ ಬರುತ್ತೆ. ಆ ಕಾಕದ್ವೀಪ ಗೋಲ್ಡನ್ ಹಾರ್ಬರ್ ದಾಟಿ ಹೋಗ್ಬೇಕಾದ್ರೆ ಈ ನೀರಿನ ಸರಿಹದ್ದುಗಳೆಲ್ಲ ಬಾಂಗ್ಲಾದೇಶಕ್ಕೆ ಸೇರಿದ್ದು ಅಂತ ಅಂದ್ಬಿಡ್ತಾರೆ. ಮತ್ ಈ ಕಡೆ ಎಲ್ಲೋ ಬಂತು ಅಂತಂದ್ರೆ ನಾರಾಯಣ ಸರೋವರ ಅಂತ ಒಂದು ಕ್ಷೇತ್ರ ಇದೆ, ಸಿಂಧೂ ನದಿ ಸಮುದ್ರಕ್ಕೆ ಸೇರೋ ಜಾಗ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ ಬರೋಣ ಅಂದ್ರೆ ಅದು ಯಾವ್ದೋ ಪಾಕಿಸ್ತಾನ ಅಂತ ಹೇಳ್ತಾರೆ. ಈ ಕಡೆ ಎಲ್ಲೋ ಗೋರಖ್ಪುರಕ್ಕೆ ಹೋಗಿ ಗೋರಖ್ಪುರದಿಂದ ಬಸ್ ಹತ್ಕೊಂಡು ಹೋದ್ರೆ ಅಲ್ಲಿ ನೇಪಾಳ ಬಾರ್ಡರ್ ಬಂತು ಅಂತಾರೆ. ಅಂದ್ರೆ ಇವತ್ತು ನಾವು ಜಿಯೋಗ್ರಫಿಕಲಿ ಕಾಣುವಂತಹ ಭಾರತ ಮಹಾಭಾರತ ಹೇಳುವಂತಹ ಭಾರತ ಅಲ್ಲ. ಮಹಾಭಾರತ ಕಾಲದ ನಮ್ಮ ಭರತ ದೇಶ ಎಲ್ಲಿ ತನಕ ಇತ್ತು ಅಂದ್ರೆ ಕಾಂಬೋಜ, ಪರಮ ಕಾಂಬೋಜ, ಇಶಿಕಾ ಅಂತೆಲ್ಲ ಬರುತ್ತೆ. ಆ ಇಶಿಕಾ ಅಂತ ಅನ್ನೋದೇ ಇವತ್ತಿನ ರಷ್ಯಾ ಮೊದಲಾಗಿರ್ತಕ್ಕಂಥ ಪ್ರದೇಶ. ಇವತ್ತು ನಾವು ಕಥೆ ಕೇಳ್ತೀವಿ ಅದನ್ನ. ಕಾಂಬೋಜ, ಪರಮ ಕಾಂಬೋಜ ಇತ್ಯಾದಿ ರಾಷ್ಟ್ರಗಳೇ ಇವತ್ತಿನ ಕಾಂಬೋಡಿಯಾ ಮೊದಲಾಗಿರ್ತಕ್ಕಂತಹ ದೇಶಗಳು. ಅಫ್ಘಾನಿಸ್ತಾನ, ಹೂಣ ಮೊದಲಾಗಿರ್ತಕ್ಕಂಥ ಪ್ರದೇಶಗಳು, ಗಾಂಧಾರವನ್ನ ದಾಟಿ ಹೂಣ ಪ್ರದೇಶಗಳು ಅಂದ್ರೆ ಇವತ್ತಿನ ಇರಾಕ್, ಇರಾನ್ ಮೊದಲಾದಂತಹ ಪ್ರದೇಶಗಳು. ಅದೆಲ್ಲ ಒಂದು ಕಾಲಕ್ಕೆ ಅಖಂಡ ಭಾರತದ ಭಾಗವಾಗಿದ್ದದ್ದು. ಧರ್ಮರಾಜ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಎಲ್ಲ ಪ್ರದೇಶ ಅದಾಗಿತ್ತು. ಸನಾತನ ಧರ್ಮ ಅಲ್ಲೆಲ್ಲ ಮನೆ ಮಾಡಿಕೊಂಡಿತ್ತು. ಇವಾಗ ಸನಾತನ ಧರ್ಮ ಅಂತಂದ್ರೆ ಆಗೋಯ್ತು ನೀವು ಕೋಮುವಾದಿ ಅಂತ ಬಿಡ್ತಾರೆ. ನೆಕ್ಸ್ಟ್ ಮಹಾಭಾರತ ರಾಮಾಯಣ ಪ್ರವಚನ ಆಗ್ತಾ ಇದೆ ಅಂದ್ರೆ ನೀವೆಲ್ಲ ಕೋಮುವಾದಿಗಳು ಅಂತ ಹೇಳಿದವರು ಮತ್ತೇನು ಮಾಡೋಕ್ಕಾಗಲ್ಲ. ಈ ದೃಷ್ಟಿಯಲ್ಲಿ ವ್ಯವಸ್ಥೆ, ರಾಜಸೂಯ ಯಾಗದ ವ್ಯವಸ್ಥೆ, ಅದಕ್ಕೆ ಸರಿಯಾದ ಒಪಿನಿಯನ್ ಅನ್ನ ಕೊಡತಕ್ಕಂಥವನು ಸರ್ವೋತ್ತಮ ಅಂತ ಭಗವಂತನನ್ನ ಕರೆಸಬೇಕು ಅಂದುಕೊಳ್ಳುವಾಗ 22,800 ರಾಜರುಗಳು, ಪುಡಿ ರಾಜರುಗಳೆಲ್ಲ ಹೋದ್ರು. ಕೃಷ್ಣದೇವರನ್ನ ಪ್ರಾರ್ಥನೆ ಮಾಡಿದ್ರು. ಸ್ವಾಮಿ, ಜರಾಸಂಧನ ವಧೆ ಆಗಬೇಕಾಗಿದೆ, ಮಹಾಬಲಿಷ್ಠ, ಚತುರ್ಮುಖ ಬ್ರಹ್ಮದೇವರ ವರ ಬೇರೆ ಇದೆ ಅವನ ಮೇಲೆ, ಸಾಯಬಾರದು ಅಂತ. ಅವನನ್ನ ಏನ್ ಮಾಡ್ಬೇಕು ನಾವೀಗ? ಅವನು ಒಂದು ಪುರುಷ ಯಾಗ ಅಂತ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನು ರುದ್ರದೇವರ ಪರಮ ಭಕ್ತ ಜರಾಸಂಧ. ಶೈವ ಮತಕ್ಕೆ ಗುರುವಾಗಿ ನಿಂತಿದ್ದಂತಹ ವ್ಯಕ್ತಿ ಅವನು. ಹಾಗಿದ್ರೂ ಕೂಡ ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ ವೈಷ್ಣವ ದ್ವೇಷವನ್ನು ಮಾಡ್ತಾ ಇದ್ದ. ಪ್ರತಿ ಸಲ ಯಾವಾಗಲೂ ಪ್ರದೋಷಕ್ಕೆ ಅವನು ಕೇದಾರ ಯಾತ್ರೆಗೆ ಹೋಗೋದಂತೆ. ಕೇದಾರ ಯಾತ್ರೆಗೆ ಹೋಗ್ಬೇಕಾದ್ರೆ ಗಂಗೆ ಮೇಲೆ ಹೋಗ್ಬೇಕಲ್ಲ, ನಗಾರಿಗಳನ್ನ ಬೇರಿಗಳನ್ನ ಹೊಡೆಸ್ಕೊಂಡು ಹೋಗೋದು. ಯಾಕೆ ಅಂದ್ರೆ ಗಂಗೆ ಹರಿಯುವ ಶಬ್ದ ನನ್ನ ಕಿವಿಗೆ ಬೀಳಬಾರ್ದು ಅಂತ ಮೂರ್ಖ ಅವನು. ಅವನು ಪೂಜೆ ಮಾಡುವಂತಹ ಮಹಾರುದ್ರ ದೇವರೇ ತಲೆ ಮೇಲೆ ಗಂಗೆ ಇಟ್ಕೊಂಡಿದ್ದಾರೆ ಅನ್ನೋದು ಮರ್ತಿದ್ದ. ಅಷ್ಟು ದ್ವೇಷವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ಜರಾಸಂಧ. ಮುಗಿಸ್ಬೇಕಾಗಿದೆ ಅವನನ್ನ. ಅದಕ್ಕೆ ಪ್ರಾರ್ಥನೆ ಮಾಡಿದಾಗ ಅದೇ ಸಮಯಕ್ಕೆ ಧರ್ಮರಾಜನ ರಥದ ಸಾರಥಿಯಾಗಿದ್ದಂತಹ ಮಹಾನುಭಾವನಾದ ಇಂದ್ರಸೇನ ಅನ್ನುವಂತಹ ವ್ಯಕ್ತಿ ಕೃಷ್ಣದೇವರನ್ನ ಕರಿಬೇಕು, ರಾಜಸೂಯ ಯಾಗದ ಪ್ಲಾನಿಂಗ್ ಆಗ್ತಾ ಇದೆ, ನೀನು ಬರಬೇಕು ಅಂತ ಧರ್ಮರಾಜ ಆ ಪ್ರಾರ್ಥನೆ ಮಾಡಿದ್ದಾನೆ ಅಂತ ದೂತನಾಗಿ ಬಂದ. ಅವನಲ್ಲಿಗೆ ದೂತನಾಗಿ ಬಂದ ಮೇಲೆ ಕೃಷ್ಣ ಅಂದುಕೊಂಡ, ಸಂತೋಷ ಆಯ್ತು, ನನ್ನನ್ನು ನಾನು ಅಂದ್ಕೊಂಡಿದ್ದು ಅದೇ, ಇಲ್ಲಿ ಆಗ್ತಾ ಇರೋದು ಅದೇ, ಇವಾಗ ಜರಾಸಂಧನ ವಧೆಗೆ ಸಮಯ ಅನ್ನೋದು ಬಂದಿದೆ ಅನ್ನುವ ಆಲೋಚನೆಯನ್ನು ಮಾಡಿಕೊಂಡು ಕೃಷ್ಣ ಬಂದ. ಇಂದ್ರಪ್ರಸ್ಥಕ್ಕೆ ಬಂದ. ಕೃಷ್ಣ ಬರ್ತಾ ಇದ್ದ ಹಾಗೆ ಹೋದ ಪ್ರಾಣ ಬಂದ ಹಾಗಾಯ್ತಂತೆ ಧರ್ಮರಾಜನಿಗೆ. ಕೃಷ್ಣದೇವರನ್ನ ಸ್ವಾಗತ ಮಾಡ್ತಾನೆ. ಏನಪ್ಪಾ, ಮೊನ್ನೆ ಇನ್ನು ಹೋದೆ, ತಿಂಗಳಾಗಿಲ್ಲ ಇನ್ನೂನು, ಆಗ್ಲೇ ಅದನ್ನು ಕರೆಸ್ಬಿಟ್ಟಿದ್ಯಾ, ಏನ್ ವಿಷಯ, ಏನಾಗ್ಬೇಕಾಗಿದೆ ನಿನಗೆ ಅಂತ ಕೇಳಿದ್ದಕ್ಕೆ ಧರ್ಮರಾಜ ಅಂತಾನೆ, ನೋಡು ನನಗೆ ಸಂಪತ್ತು ಬಂತು, ದೊಡ್ಡ ವಿಚಿತ್ರವಾದ ಸಭಾ ನಿರ್ಮಾಣ ಆಯಿತು, ಪರಿವಾರದವರಿದ್ದಾರೆ, ಕೇಳೋವಂಥವ್ರಿದ್ದಾರೆ, ತಮ್ಮಂದಿರಿದ್ದಾರೆ, ಒಂದು ಹಂತಕ್ಕೆ ಲೈಫ್ ಸೆಟ್ಲ್ ಆಗಿದೆ. ಇವಾಗ ವೇದೋಕ್ತವಾದ ರಾಜಸೂಯ ಯಾಗವನ್ನು ಮಾಡುವಂತಹ ಸಮಯ ಹತ್ರ ಬಂತು ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಅವರೆಲ್ಲರ ಮಾತ ಮೇಲೆ ವಿಶ್ವಾಸ ಇಡಬೇಕು ಅನ್ನೋ ಭಾವ ನನಗೆ ಬರ್ತಿಲ್ಲ. ಕಾರಣ ಯಾಕೆ ಅಂದ್ರೆ ಎಲ್ಲರೂ ಅವರವರ ಪ್ರಯೋಜನ ಅಪೇಕ್ಷೆ ಮಾಡ್ಕೊಂಡೇ ಮಾತಾಡ್ತಾರೆ. ಕೃಷ್ಣ, ನೀನ್ ಹೇಳು, ನೀನು ಹೂ ಅಂದ್ರೆ ಹೂ, ಇಲ್ಲ ಅಂದ್ರೆ ಇಲ್ಲ, ಕಣ್ಣು ಮುಚ್ಚಿಕೊಂಡು ನಿನ್ನ ಮಾತಿನ ಮೇಲೆ ವಿಶ್ವಾಸವನ್ನು ಮಾಡ್ತೀನಿ ನಾನು. ಯಜ್ಞ ಮಾಡ್ಲೋ ಬೇಡವೋ ಆದೇಶ ಮಾಡಬೇಕು ನೀನು ಅಂದಾಗ ಕೃಷ್ಣ ಆಲೋಚನೆ ಮಾಡ್ದ. ತಕ್ಷಣಕ್ಕೆ ಓಕೆ ಅಂದ್ಬಿಟ್ರೆ ಇನ್ನೂ ಉತ್ಸಾಹ ಜಾಸ್ತಿ ಆಗ್ಬಿಡುತ್ತೆ ಅವನಿಗೆ. ಮೊದಲೇನ್ ಮಾಡ್ಬೇಕು, ನೆಗೆಟಿವ್ಸ್ ಎಲ್ಲ ಹೇಳ್ಬೇಕು. ನೋಡಪ್ಪ, ಮಾಡೋದು ದೊಡ್ಡದಲ್ಲ, ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಇದೆಲ್ಲ ವಿಘ್ನಗಳಿದೆ, ಆ ವಿಘ್ನಗಳನ್ನೆಲ್ಲ ದಾಟುವ ಮನಸ್ಥಿತಿ ನಿನಗಿದ್ರೆ, ಸೇಫ್ ಝೋನ್ ಅಲ್ಲಿ ಇರದೆ ಪ್ರಯತ್ನ ಪಡುವ ಒಂದು ವಿಚಿತ್ರವಾದ ಧೈರ್ಯ ನಿನಗೆ ಬಂದ್ರೆ ಈ ಕೆಲಸ ಮಾಡಬಹುದು ಅಂತ ಹೇಳಲಿಕ್ಕಾಗಿ
ಮತ್ತು ಅಧ್ಯಾತ್ಮ ಆಂತರ್ಯ ಅದರಲ್ಲೇನು ರಾಜಸೂಯ ಯಾಗವನ್ನ ಮಾಡುವ ಯೋಗ್ಯತಾ ಧರ್ಮರಾಜನದ್ದಲ್ಲ. ಯಾಕೆ? ರಾಜಸೂಯ ಯಾಗವನ್ನ ಮಾಡುವವರಿಗೆ ಬರುವ ಫಲ ಯಾವುದು ಅಂದ್ರೆ ಚತುರ್ಮುಖ ಬ್ರಹ್ಮನ ಪದವಿ. ಅದು ಋಷುದೇವತೆಗಳು ಮಾತ್ರ ಬ್ರಹ್ಮನಾಗಬೇಕು ಅಂತ ನಿಯಮ. ಇವನು ಯಮಧರ್ಮನ ಅವತಾರ, ಆದ್ದರಿಂದ ರುಜು ಅಲ್ಲ. ಮತ್ತೆ ಆ ಯಜ್ಞದ ಪೂರ್ಣವಾದ ಫಲಕ್ಕೆ ಭಾಗಿಯಾಗಬೇಕಾದವನು ಭೀಮಸೇನ, ವಾಯುದೇವರ ಅವತಾರ, ನಮಗೆಲ್ಲ ಗೊತ್ತಿದೆ ಅದು. ಆದ್ದರಿಂದ ಯಜ್ಞಕ್ಕೆ ಪ್ರಧಾನ ವಿಘ್ನವನ್ನ ಯಾರು ಮಾಡ್ತಾರೆ ಅವರನ್ನ ಕೊಂದು ಬಿಟ್ರೆ ಯಜ್ಞ ಸಾಂಗವಾಗಿ ನಡೆಯುತ್ತೆ. ಯಜ್ಞ ಸಾಂಗವಾಗಿ ನಡೆಯಲಿಕ್ಕೆ ಕಾರಣನಾದ ವ್ಯಕ್ತಿಗೆ ಯಜ್ಞದ ಪೂರ್ಣವಾದ ಫಲ ಬರುತ್ತೆ. ಆದ್ದರಿಂದ ಈಗ ಯಜ್ಞಕ್ಕೆ ವಿಘ್ನವಾಗಿ ನಿಂತವರು ಜರಾಸಂಧ. ಆ ಜರಾಸಂಧನನ್ನ ಭೀಮನ ಮೂಲಕ ಮುಗಿಸಿ ರಾಜಸೂಯ ಯಾಗದ ಪೂರ್ಣ ಫಲವನ್ನ ಅವನಿಗೆ ಕೊಡಬೇಕು ಅನ್ನುವ ಸಂಕಲ್ಪ ಮಾಡಿಕೊಂಡು ಕೃಷ್ಣ ನನಗೂ ಭಯ ಅಂತ ಮಾತಾಡ್ತಾನೆ. ಹೇಳ್ತಾನೆ, ನೀನು ದೊಡ್ಡವನಪ್ಪ, ರಾಜಸೂಯ ಯಾಗವನ್ನ ಲಕ್ಷಾಂತರ ವರ್ಷಗಳ ಈ ಪೀರಿಯಡ್ನಲ್ಲಿ ಯಾರೂ ಮಾಡಿದ್ದು ನಾವು ಕೇಳಲಿಲ್ಲ. ಯಯಾತಿ ಬಂದ, ನಹುಷ ಬಂದ, ಮಾಂಧಾತೃ ಬಂದ. ಕೆಲವರ ವೈಭವಗಳೇನು ಅಂತಂದ್ರೆ, ಒಂದು ನದಿ ಆರಂಭದಿಂದ ನದಿ ಅಂತ್ಯ ಸಮುದ್ರಕ್ಕೆ ಸೇರೋ ತನಕ ಆ ನದಿ ತೀರದ ಎಲ್ಲ ಪ್ರದೇಶಗಳಲ್ಲಿ ಅಶ್ವಮೇಧ ಯಾಗ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ರಾಜರಿದ್ದಾರೆ. ಭರತ ಚಕ್ರವರ್ತಿ ಅಂತೂ ಗಂಗಾ ತೀರದಲ್ಲಿ 180, 200, 300 ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ. ಅಶ್ವಮೇಧ ಯಾಗಗಳನ್ನು ಮಾಡಿದ ರಾಜರುಗಳು ಬೇಕಾದಷ್ಟು ಜನ ಇದ್ದಾರೆ. ರಾಜಸೂಯ ಯಾಗವನ್ನು ಮಾಡಿದಂತಹ ವ್ಯಕ್ತಿಗಳು ತುಂಬಾ ಕಡಿಮೆ. ಕಾರಣ ಏನು ಅಂತಂದ್ರೆ ಅದಕ್ಕೆ ವಿಘ್ನಗಳು ಜಾಸ್ತಿ. ಎಲ್ಲ ರಾಜರುಗಳನ್ನ ಕಂಟ್ರೋಲಿಗೆ ತಗೊಳ್ಬೇಕಾಗುತ್ತೆ. ಇವತ್ತೇನಾಗಿದೆ, ಯಾವಾಗ ಪರಶುರಾಮ 21 ಸಲ ಭೂಪ್ರದಕ್ಷಿಣೆಯನ್ನ ಮಾಡಿ ಎಲ್ಲ ಕ್ಷತ್ರಿಯರ ಸಂಹಾರವನ್ನ ಮಾಡಿದ, ಆಗ ಉಳಿದದ್ದು 101 ಕ್ಷತ್ರಿಯ ವಂಶ ಅಷ್ಟೇ ಉಳಿದದ್ದಂತೆ. ಆ 101 ಕ್ಷತ್ರಿಯ ವಂಶದವರೆಲ್ಲ ಸೇರಿ ಒಂದು ಕುಲ ಸಂಕಲ್ಪ ಅಂತ ಮಾಡ್ಕೊಳ್ತಾರಂತೆ. ಅಂದ್ರೆ ಅವರ ಕುಲಕ್ಕೆ ಸಂಬಂಧಪಟ್ಟ ಒಂದು ಪ್ರತಿಜ್ಞೆ. ಏನದು? ನಮ್ಮನ್ನ ಬೇರೆ ಯಾರೋ ಬಂದು ಕಾನ್ಕರ್ ಮಾಡಿ ನಮ್ಮೇ ಡಾಮಿನೇಟ್ ಮಾಡೋದು ಬೇಡ, ನಮ್ಮಲ್ಲೇ ಯಾರು ಬಲಶಾಲಿಗಳಿದ್ದಾರೆ ಅವರನ್ನ ರಾಜಾಧಿರಾಜ ಅಂತ ಇಟ್ಕೊಂಡು ಅವರ ಸಬಾರ್ಡಿನೇಟ್ ಆಗಿ ಅವರ ಅಂಡರ್ನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಹೋಗೋಣ ಅಂತ ಆ ಕ್ಷತ್ರಿಯರ ಸಂಕಲ್ಪ. ಇವತ್ತೇನಾಗ್ಬಿಟ್ಟಿದೆ, ಆ ಕ್ಷತ್ರಿಯರ ವಂಶ ಬೆಳೆದು 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 ಅಟ್ ಪ್ರೆಸೆಂಟ್ ಕೃಷ್ಣ ಹೇಳ್ತಾನೆ 101 ಕುಲಗಳಿದೆ. ಆ 101 ಕುಲಗಳಲ್ಲೇ ಚಂದ್ರವಂಶ, ಸೂರ್ಯವಂಶ ಎಲ್ಲ ಮಿಕ್ಸಪ್ ಆಗೋಗಿದೆ. ಅದರಲ್ಲಿ ಪುರೂರವ ಮಹಾರಾಜ, ಚಂದ್ರವಂಶಕ್ಕೆ ಮೂಲ ಪುರುಷ ಅಂತ ಪ್ರಸಿದ್ಧನಾದವನು ಪುರೂರವ. ಭಗವಂತ ಚತುರ್ಮುಖ ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳ ಅತ್ರಿಗಳ ಕಣ್ಣಿಂದ ಹುಟ್ಟಿ ಬಂದವನು ಚಂದ್ರ, ಚಂದ್ರನ ಮಗ ಬುಧ. ಅಲ್ಲಿ ತನಕ ದೇವತೆಗಳಾದ್ರು. ದೇವತೆಗಳನ್ನ ಬಿಟ್ಟು ಚಂದ್ರನ ವಂಶದಲ್ಲಿ ರಾಜನಾಗಿ ಮೆರೆದ ಮೊದಲನೇ ವ್ಯಕ್ತಿ ಯಾರು? ಪುರೂರವ. ವೈವಸ್ವತ ಮನು ಮಹಾರಾಜರ ಮಗಳಾದ್ಲು, ಇಳ ಅಂತ ಪ್ರಸಿದ್ಧಳಾದಳು. ಆ ಇಳೆಯಲ್ಲಿ ಬುಧನಿಗೆ ಹುಟ್ಟಿ ಬಂದವನೇ ಐಲ, ಅವನೇ ಪುರೂರವ. ಅವನನ್ನ ಚಂದ್ರವಂಶಕ್ಕೆ ಪ್ರಧಾನ ಮೂಲ ಅಂತ ಕರೀತಾರೆ. ಅವನು ಈ ಕಡೆಯಿಂದ ಇಕ್ಷ್ವಾಕು ವಂಶಕ್ಕೂ ಸೇರಿದವನು, ಸೂರ್ಯವಂಶಕ್ಕೂ, ಇತ್ತ ಕಡೆಯಿಂದ ಚಂದ್ರವಂಶಕ್ಕೂ ಸೇರಿದವನು. ಆದ್ದರಿಂದ ಈಗಿರುವ ಎಲ್ಲ ಕ್ಷತ್ರಿಯರು ಸೂರ್ಯ ಚಂದ್ರ 2 ವಂಶಕ್ಕೆ ಸೇರಿ ಮಿಕ್ಸ್ ಆಗಿ ಬಂದಿದ್ದಾರೆ. 101 ಕುಲ ಇದೆ. ಈ ಎಲ್ಲ ಕುಲದವರನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡವನು ಯಾರು ಅಂದ್ರೆ ಜರಾಸಂಧ. 101 ಕುಲ ಇದೆ ಅಲ್ಲ, ಆ 101 ಕುಲದಲ್ಲಿ ವೃಷ್ಣಿ ಕುಲ, ಯಾದವ ಕುಲ, ಅವರದ್ದೊಂದು 10 ಕುಲಗಳು. ಅದಾದ್ಮೇಲೆ ನಿಮ್ಮದು ಕೌರವ ಕುಲ ಇತ್ಯಾದಿ ಕುಲಗಳನ್ನ ಅವನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿಲ್ಲ ಅನ್ನೋದು ಬಿಟ್ರೆ 86 ರಾಜಕುಲಗಳನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾನೆ. ಇನ್ನು 15 ರಾಜಕುಲಗಳನ್ನ ಕಂಟ್ರೋಲಿಗೆ ತಗೋಬೇಕು ಅಂತ ಮಹಾಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಅವನನ್ನ ಸಂಹಾರ ಮಾಡದೆ ರಾಜಸೂಯ ಮಾಡೋದು ಹೇಗೆ? ಶಿಶುಪಾಲ ಇದ್ದಾನೆ, ನನ್ನ ಸೋದರತ್ತೆ ಮಗ, ನಿನ್ನ ಚಿಕ್ಕಮ್ಮನ ಮಗ. ಏನೋ ನೀನು ಯಾಗ ಮಾಡ್ತಾ ಇದೀಯಾ ಅಂತ ಸಪೋರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಆದ್ರೆ ಶಿಶುಪಾಲನು ಯಾರ ಕಂಟ್ರೋಲ್ನಲ್ಲಿದ್ದಾನೆ? ಜರಾಸಂಧನ ಕಂಟ್ರೋಲ್ನಲ್ಲೇ ಇದ್ದಾನೆ. ಶಿಶುಪಾಲನ ಉತ್ತರಾಧಿಕಾರಿ, ಶಿಶುಪಾಲನ ಮಗನಿಗೆ ಸಹದೇವ ಅಂತ ಹೆಸರು. ಹೆಸರಿಗೆ ಮಾತ್ರ ಮಗ,
ಆದ್ರೆ ಶಿಶುಪಾಲನ ನಿಜವಾದ ಉತ್ತರಾಧಿಕಾರಿ ಯಾರು ಅಂದ್ರೆ ಇವನೇ. ಯಾರು? ಜರಾಸಂಧನ ಉತ್ತರಾಧಿಕಾರಿ ಶಿಶುಪಾಲ. ದಂತವಕ್ರ ಅಂತ ಇನ್ನೊಬ್ಬ ಬೇರೆ ಸೇರ್ಕೊಂಡಿದ್ದಾನೆ. ಇದಕ್ಕೂ ಮಿಗಿಲಾಗಿ ಶಿಶುಪಾಲನಿಗೆ ಹಂಸ ಡಿಬಿಕಾ ಅಂತ ಇಬ್ಬರು ಫ್ರೆಂಡ್ಸ್ ಬೇರೆ ಸೇರ್ಕೊಂಡಿದ್ದಾರೆ. ಶಿವನ ವರದಿಂದ ಹುಟ್ಟಿ ಬಂದಂತ ವ್ಯಕ್ತಿಗಳು. ಅವನ ಮಗಳನ್ನ ಕಂಸ ಮಹಾನುಭಾವ ಮಹಾಬಲಶಾಲಿ ಅಂತ ಗೊತ್ತಾಗಿ ಕಂಸನನ್ನ ಅವನ ಪಾರ್ಟಿಗೆ ಸೇರಿಸ್ಕೊಳ್ಬೇಕು ಅಂತ ಮಕ್ಕಳನ್ನು ಕೊಟ್ಟ. ಆ ಕಂಸ ಕೊಟ್ಟ ತೊಂದರೆ ತಡ್ಕೊಳ್ಲಿಕ್ಕಾಗಿದೆ. ನಮ್ಮವರೆಲ್ಲ ನಮ್ಮನ್ನು ಕೇಳಿದ್ರು ಬಂದು. ನಾವು ಹೇಗೋ ಬಹಳ ಕಷ್ಟಪಟ್ಟು ಕಂಸನ್ ಸಂಹಾರ ಮಾಡಿದ್ವಿ. ಕಂಸನ್ ಸಂಹಾರ ಮಾಡಿದ ಮೇಲೆ ನನ್ನ ಮಕ್ಕಳನ್ನ ವಿಧವೆಯರನ್ನಾಗಿ ಮಾಡಿಬಿಟ್ಟ ಅನ್ನೋ ದೃಷ್ಟಿಗೆ ನಮ್ಮೇಲೆ ದ್ವೇಷ ಮಾಡ್ತಾ ಕೂತ್ಕೊಂಡಿದ್ದಾನೆ ಜರಾಸಂಧ. 18 ಸಲ ಯುದ್ಧ ಮಾಡ್ದ. ಏನು ಆ ಕಡೆ ಈ ಕಡೆ ಬದುಕೊಂಡು ಚಿಕ್ಕ ಪುಟ್ಟ ಏಟುಗಳು ಮಾಡಿಕೊಂಡು ತಪ್ಪಿಸ್ಕೊಂಡು ನಮ್ಮ ಊರನ್ನ ಬಿಟ್ಟು ಇಲ್ಲೆಲ್ಲ ಪಶ್ಚಿಮ ದಿಕ್ಕಿನಲ್ಲಿ ಸಮುದ್ರದ ಮಧ್ಯದಲ್ಲಿ ಊರನ್ನು ಕಟ್ಟಿಕೊಂಡು ಬದುಕೋ ಸ್ಥಿತಿ ನಮಗಾಗಿದೆ ಇದೆ. ಹೀಗಿರುವಾಗ ಜರಾಸಂಧನನ್ನ ಮುಗಿಸ್ದೆ ಯುದ್ಧ ಮಾಡೋದು ಹೇಗೆ? ಧರ್ಮರಾಜಂಗೆ ಭಯ ಆಗೋಯ್ತು. ನಂಗೆ ರಾಜಸೂಯನೂ ಬೇಡ, ಏನೂ ಬೇಡ, ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡು ದಕ್ಷಿಣೆ ದಾನ ಕೊಡ್ತಾ ಇದ್ಬಿಡ್ತೀನಪ್ಪ. ಯಾವುದೋ ಇರ್ಲಾರ್ದೆ ಇರುವೆ ಬಿಟ್ಕೊಂಡು ಗಲಾಟೆ ಮಾಡ್ಕೊಂಡು ಇರೋ ಮರ್ಯಾದೆನೂ ಯಾಕೆ ಕಳ್ಕೊಳ್ಬೇಕು? ರಾಜಸೂಯಾಗ ಬೇಡ ಅಂತ ಕೃಷ್ಣಂಗೆ ಅದೇ ಬೇಕಾಗಿತ್ತು. ಆಗ ಭೀಮ ಹೇಳ್ತಾನೆ, ನಮ್ಮ ಯೋಗ್ಯತೆ ಚೆನ್ನಾಗಿರ್ಬೇಕು, ಅದಕ್ಕೆ ತಕ್ಕ ದೇವರ ಅನುಗ್ರಹ ಇರಬೇಕು, ಅದಕ್ಕೆ ತಕ್ಕ ಪ್ರಯತ್ನವನ್ನ ಮಾಡ್ಬೇಕು. ಯಾವುದಾದ್ರೂ ಒಂದು ಕೆಲಸ ಸಕ್ಸಸ್ಫುಲ್ ಆಗಿ ಆಯ್ತು ನಾವು ಅಂದುಕೊಂಡಿದ್ದು ಅಂತಂದ್ರೆ 3 ಕರೆಕ್ಟ್ ಆಗಿದೆ ಅಂತ ಅರ್ಥ. ನಮಗೆ ಯೋಗ್ಯತೆ ಇದೆ, ದೇವರ ಅನುಗ್ರಹ ಇದೆ, ನಾವು ಮಾಡಿದ ಪ್ರಯತ್ನ ಸರಿಯಾಗಿದೆ ಅಂತ. ಅಣ್ಣ ನಮಗೆ ಯೋಗ್ಯತೆ ಇದೆ, ದೇವರ ಅನುಗ್ರಹ ಇದೆ, ಈಗಿರೋನೊಬ್ಬ ಜರಾಸಂಧ, ಅವನನ್ನ ವಧೆ ಮಾಡೋದು ಕಷ್ಟ ಅಂತ ಒದ್ದಾಡಕ್ಕಿಂತ ಪ್ರಯತ್ನ ಮಾಡೋಣ. ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿಮಾಪ್ನುಮಃ. ಪ್ರಯತ್ನ ಒಂದನ್ನ ಮಾಡಿದ್ರೆ ಸೋತ್ರೆ ಪಾಠ, ಗೆದ್ದರೆ ರಾಜಸೂಯಾಗ. ಯಾಕೆ ಪ್ರಯತ್ನ ಮಾಡಬಾರ್ದು? ಪ್ರಯತ್ನ ಮಾಡಿದ್ರೆ ಆಗದೇ ಇರುವಂತಹ ಕೆಲಸವೇ ಇಲ್ಲ. ಪ್ರಯತ್ನ ಮಾಡ್ಲಿಕ್ಕೆ ಏನ್ ಮಾಡಬೇಕು? ಮೊದಲು ಎದ್ದೇಳ್ಬೇಕಲ್ಲಿ. ಎದ್ದೇಳೋದು ಅಂತಂದ್ರೆ ಹಾಸಿಗೆಯಿಂದ ಎದ್ದೇಳಿದ್ರೆ ಸುಲಭ ಅಲ್ಲ. ಮನಸ್ಸನ್ನು ಎಬ್ಬಿಸೋದು ಪ್ರಯತ್ನಕ್ಕೆ. ಮನಸ್ಸು ಯಾವಾಗಲೂ ಕೂಡ ಸೇಫರ್ ಝೋನಲ್ಲೇ ಇರೋಣ ಅಂತ ಹೇಳ್ತಾ ಇರತ್ತೆ. ಯಾಕ್ರಿ ರಿಸ್ಕು? ಬೇಡ ರೀ, ಸುಮ್ಮನೆ ರಿಸ್ಕ್ ಯಾಕೆ? ಈಗ ಆರಾಮಾಗಿದ್ದೀವ, ಆರಾಮಾಗಿದ್ದು ಬಿಡೋಣ. ಟೆನ್ಷನ್ ಯಾಕೆ? ಟೆನ್ಷನ್ ಲೆಸ್ ಆಗಿರೋಣ ಅಂತ. ಅದನ್ನ ದಾಟಿ ಕಷ್ಟಕರವಾದ ಒಂದು ಪರಿಸ್ಥಿತಿಯನ್ನ ಎದುರಿಸಿ ಸಾಧನೆ ಮಾಡ್ತೀನಿ ಅನ್ನುವಂಥ ಮನಸ್ಥಿತಿ ಮೊದಲು ಬೇಕು. ಆದ್ದರಿಂದ ಕೃಷ್ಣ ಅದನ್ನೇ ಹೇಳೋದು, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಕ್ಷುದ್ರವಾದ ಹೃದಯ ದೌರ್ಬಲ್ಯ. ನನಗಾಗಲ್ಲ, ನನಗಾಗತ್ತೋ ಇಲ್ವೋ ಗೊತ್ತಿಲ್ಲ, ಏನಂತಾರೋ, ಯಾರೇನಂತಾರೋ, 4 ಜನ ಏನ್ ಮಾತಾಡ್ತಾರೋ, ಎಲ್ಲ ನಮ್ದೇ ಭೂತ ಕಲ್ಪನೆ ಅದು. ಯಾರು ಏನು ಮಾತಾಡಲ್ಲ. ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ ಆಗಿರ್ತಾರೆ. ನಾ ಹೆಜ್ಜೆ ಇಟ್ರೇನು, ಹೆಜ್ಜೆ ಬಿಟ್ರೇನು. ಕೃಷ್ಣ ಅಂತಾನೆ ಹೃದಯ ದೌರ್ಬಲ್ಯವನ್ನ ಬಿಡಬೇಕು, ಮನೋ ದೌರ್ಬಲ್ಯವನ್ನ ನನಗಾಗಲ್ಲ ಅನ್ನೋದನ್ನ ಮೊದಲು ಬಿಡಬೇಕು. ಆಗಲ್ಲ ಯಾಕೆ? ನನ್ನ ಕೈಯಲ್ಲಿ ಯಾಕೆ ಆಗಲ್ಲ? ಒಳ್ಳೆ ಕೆಲಸ ಅಲ್ವಾ, ಮಾಡ್ತೀನಿ, ಪ್ರಯತ್ನ ಪಡ್ತೀನಿ, ಸೋಲಾದ್ರೂ ಪರವಾಗಿಲ್ಲ, ಯಾವ ರೀತಿ ಮಾಡಬಾರ್ದು ಅಂತ ಗೊತ್ತಾಯ್ತಲ್ಲ, ಇನ್ನೊಂದ್ಸಲ ಪ್ರಯತ್ನ ಮಾಡಿ ಗೆಲ್ಲೋಣ. ಅದರಿಂದ ಸಾಧನೆಯನ್ನ ಮಾಡುವಂತಹ ವ್ಯಕ್ತಿಗೆ ಸಾಧನೆಯನ್ನ ಮಾಡಿ ಫಲವನ್ನ ಪಡೆಯಬೇಕು ಅಂತ ಆಸೆ ಇರುವಂತಹ ವ್ಯಕ್ತಿ 6 ಮೊದಲು ಬಿಡ್ಬೇಕಂತೆ. 6 ಬಿಡ್ಬೇಕು. ವಿದುರ ನೀತಿಯಲ್ಲಿ ಉದ್ಯೋಗ ಪರ್ವದಲ್ಲಿ ಬರುತ್ತೆ, ತುಂಬಾ ಸುಂದರವಾಗಿ ಹೇಳ್ತಾನೆ ವಿದುರ. 6 ಬಿಡಬೇಕು. 6 ಮೊದಲನೇದು ಯಾವುದು? ಮೊದಲು ಹಾಸಿಗೆಯಿಂದ ಹೇಳೋದು ಕಲಿಬೇಕು ಅಂತ. ಹಾಸಿಗೆಯಿಂದ ಹೇಳೋದು ಕಲಿಬೇಕು ಅಂದ್ರೆ ನಾವು ರಾತ್ರಿ ಮಲಗೋದೇ 1:30-2 ಗಂಟೆ ತನಕ. ಈ ಲೈಟ್ ಮಾತ್ರ ಆಫ್ ಆಗಿರುತ್ತೆ, ಈ ಲೈಟ್ ಆಫೇ ಆಗಿರಲ್ಲ. ಮುಸುಕು ಹಾಕೊಂಡು ನೋಡ್ತಾ ಇರೋದು ಅಲ್ವಾ? 1:30-2 ಗಂಟೆ. ಬೆಳಗ್ಗೆ ಏಳ್ಬೇಕು ಅಂತಂದಾಗ 8:30, 9, 9:30, 10, 11 ಗಂಟೆ ಅಲ್ವಾ ಕೆಲಸ. 10:45 ಗೆದ್ರು ಸಾಕು ಅಂತ ಮೊದಲು ಹೇಳ್ತಾನೆ. ಸಾಧನೆಯನ್ನ ಮಾಡಬೇಕು ಅಂದುಕೊಂಡ ವ್ಯಕ್ತಿ ಮೊದಲಿಗೆ ಗೆಲ್ಲಬೇಕಾದ್ದು ಯಾವುದನ್ನ? ನಿದ್ರೆಯನ್ನ. ಆದ್ದರಿಂದ ಅರ್ಜುನನಿಗೊಂದು ಹೆಸರಿದೆ. ಏನ್ ಹೆಸರು? ಗುಡಾಕೇಶ ಅಂತ ಅವನ ಹೆಸರು. ಗುಡಾಕೇಶ ಅಂದ್ರೆ, ಗುಡ ಅಂದ್ರೆ ಬೆಲ್ಲ ಅಲ್ಲ, ಗುಡಾಕ.
ಗುಡಾಕ ಅಂದ್ರೆ ನಿದ್ರೆ. ನಿದ್ರೆಯನ್ನ ಆಹ್ವಾನ ಮಾಡ್ಬೇಕಾದ್ದೇ ಇಲ್ವಂತೆ. ನಿದ್ರೆಯನ್ನು ಆಹ್ವಾನ ಮಾಡ್ಬೇಕಾದ್ದೇ ಇಲ್ಲ. ಪಾಠ ಇದೆ, ಪ್ರವಚನ ಇದೆ ಅಂತ ಕರೆದು ಬಿಟ್ರೆ ಸಾಕು, ನಮ್ ಜೊತೆ ನಮಗಿಂತ ಮೊದಲು ಚೇರ್ ಮೇಲೆ ಬಂದು ಕೂತ್ಕೊಳ್ಳೋದೇ ಅದು. ಕರಿಬೇಕಾದ್ದೇ ಇಲ್ಲ. ಕೆಲವೆಲ್ಲ ಇನ್ವಿಟೇಷನ್ ಇಲ್ದ್ರೆ ನಮ್ಮ ಜೊತೆ ಬಂದ್ಬಿಡ್ತಾರೆ. ಜನಗಳೇ ಆಗಿರ್ಬೇಕು ಅಂತಿಲ್ಲ. ಆದ್ದರಿಂದ ಮೊದಲು ಗೆಲ್ಲಬೇಕಾದ ಪ್ರಧಾನವಾದ ಒಂದು ಸಾಧನ ಯಾವುದು ಅಂದ್ರೆ ನಿದ್ರೆ. ಗುಡಾಕ, ನಿದ್ರೆಯನ್ನ ಗೆದ್ದ ಮಹಾನುಭಾವ ಅರ್ಜುನ. ನಿದ್ರೆ ಗೆದ್ದವನವನು. ನಿದ್ರೆಯನ್ನ ಗೆಲ್ಲಬೇಕು ಮೊದಲನೇದು. ಅದಾದ್ಮೇಲೆ ಎರಡನೇದು ಯಾವುದು? ನಿದ್ರೆ ಬಂತು ಅಂತ ಗೊತ್ತಾಗೋದು ಹೇಗೆ? ತಲೆ ಹಿಂಗಂತ ಇರುತ್ತೆ, ರುಬ್ಬುಕೊಂಡು ತಿರುಗ್ತಾ ಇರುತ್ತೆ ತಲೆ 2-3 ಸಲ. ಅರ್ಧ ಗಂಟೆ ಸ್ಟಿಫ್ ಆಗಿ ಕೂತಿರ್ತಾನೆ, ಆಮೇಲೆ ಹಿಂಗಂತ ಇರುತ್ತೆ, ಗೋಡೆಯಲ್ಲಿ ಗೋಡೆಯಲ್ಲಿ ಅಂತ ಇರುತ್ತೆ. ಅದನ್ನ ಸೂಚನೆ ಮಾಡುವಂಥದ್ದು ಯಾವುದು? ತಂದ್ರ, ತೂಕಡಿಕೆ. ಅದಾದ್ಮೇಲೆ ಮೂರನೇದು ಯಾವುದು? ಭಯ ಬಿಡ್ಬೇಕಂತೆ. ಏನಾಗುತ್ತೋ ಕ್ಷುಲ್ಲಕವಾದ ಭಯ ಬಿಡ್ಬೇಕಂತೆ ಸಾಧನೆ ಮಾಡಕ್ಕೆ, ಭಯಂ. ನಾಲ್ಕನೇದು ಯಾವುದು? ಕೋಪ ಇರಬಾರ್ದಂತೆ. ಸಾಧನೆಯನ್ನ ಮಾಡುವಂತ ವ್ಯಕ್ತಿಗೆ ಕೋಪ ಇದ್ರೆ, ಅವನು ಕೋಪಿಷ್ಠನಾಗಿದ್ರೆ ಸಾಧಕ ಆಗೋದಿಲ್ಲ. ಅವನ ಸಾಧನೆಯ ಮಾರ್ಗಕ್ಕೆ ದೊಡ್ಡ ಮುಳ್ಳಾಗಿ ನಿಲ್ಲುವಂತಹ ದೊಡ್ಡ ವಿರೋಧಿ ಯಾವುದು ಅಂದ್ರೆ ಕೋಪ. ಕೋಪ ಬಿಡಬೇಕು. ನಿದ್ರಾ, ತಂದ್ರ, ಭಯ, ಕ್ರೋಧ. ಐದನೇದು ಯಾವುದು ಅಂದ್ರೆ ಆಲಸ್ಯ. ಬಿಡ್ರಿ ಮಾಡೋಣ ಇರ್ಲಿ, ಆಲಸ್ಯ. ಆರನೇದು ಯಾವುದು ಗೊತ್ತಾ? ದೀರ್ಘ ಸೂತ್ರತ. ಇದು ಪ್ರತಿಯೊಬ್ಬರಿಗೂ, ಓದುವ ಮಕ್ಕಳಿಂದ ಹಿಡಿದು ಸಾಧನೆ ಮಾಡುವಂತಹ ವೃದ್ಧರವರೆಗೂ ಬೇಕಾದ ಸಂದೇಶ ಸೂತ್ರ ಮಹಾಭಾರತದ್ದು. ದೀರ್ಘ ಸೂತ್ರತ. ಪ್ರಯತ್ನ ಪಟ್ಟು ಕೆಲಸ ಮಾಡಿಬಿಟ್ರೆ ಇವತ್ತೇ ಆಗೋಗುತ್ತೆ, ನಾಳೆ ಮಾಡಿದ್ರಾಯ್ತು. ಇನ್ನು 15 ದಿನ ಆದ್ಮೇಲೆ ಕೊಡ್ಬೇಕಲ್ಲ. ನಾಳೆ ಮಾಡಿದ್ರಾಯ್ತು, ನಾಳೆ ಆಯ್ತು, ನಾಳೆ ಮಾಡಿದ್ರಾಯ್ತು, ನಾಳೆ ಆಯ್ತು, ಅಂದ್ರೆ ಇವತ್ತು ಮಾಡುವ ಕೆಲಸ, ಬೇಗ ಆಗುವ ಕೆಲಸವನ್ನ ಎಳಿತಾ ಹೋಗುದು. ಈ 6 ದೋಷಗಳು ಮನುಷ್ಯನ ಸಾಧನೆಗೆ ಅಡ್ಡಗಾಲಾಗಿ ನಿಂತ್ಕೊಳ್ಳುತ್ತೆ. ಆದ್ದರಿಂದ ಅಣ್ಣ, ಭಯ ಬಿಡು, ಧೈರ್ಯ ತಂದುಕೋ, ನಾವಿದ್ದೇವೆ, ಕೃಷ್ಣ ಇದ್ದಾನೆ. ಕೃಷ್ಣೇ ನಯಃ ಕೃಷ್ಣೇ ಮಯಿ ಬಲಂ ಜಯ ಪಾರ್ಥೇ ಧನಂಜಯೇ. ಯಾರನ್ನ ಹೇಗೆ ಮಾತಾಡಿಸ್ಬೇಕು, ಯಾರಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಕೃಷ್ಣನ್ ನೋಡಿ ಕಲಿಬೇಕು. ನಮ್ಮ ಕೃಷ್ಣ ಇದ್ದಾನೆ. ನಯಃ ಕೃಷ್ಣೆ ಮೈ ಬಲಂ. ಒಳ್ಳೆ ಬಲಶಾಲಿಯಾದವನು ಹೊಡೆಯಕ್ಕೆ ಬರ್ತಾನೆ ಅಂದ್ರೆ ನಾನಿದ್ದೇನೆ, ನನ್ನಲ್ಲಿ ಬಲ ಇದೆ. ಇಲ್ಲ ಅವನಲ್ಲಿ ದಿವ್ಯವಾದ ಅಸ್ತ್ರಗಳಿದೆ ಅಂದ್ರೆ ಅರ್ಜುನ ಇದ್ದಾನೆ. ನಾವು 3 ಜನ ಇರುವಾಗ ಟೆನ್ಷನ್ ಯಾಕೆ, ಹೊರಡೋಣ ಅಂದಾಗ ಧರ್ಮರಾಜನಿಗೆ ಸ್ವಲ್ಪ ಧೈರ್ಯ ಬಂತು. ತಮ್ಮಂದ್ರೆ ಈ ತರ ಮಾತಾಡ್ತಾ ಇದ್ದಾರಲ್ಲ. ಕೃಷ್ಣನ್ ಕೇಳ್ತಾನೆ, ಅಲ್ಲ ನೀವೆಲ್ಲ ಜರಾಸಂಧನಿಗೆ ಇಷ್ಟು ಭಯ ಪಡ್ತಾ ಇದ್ದೀರಲ್ಲ, ಆ ಜರಾಸಂಧ ಹೇಗೆ ಹುಟ್ಟಿದ? ಆ ಜರಾಸಂಧನ ಜನ್ಮದ ವಿಷಯದಲ್ಲಿ ನನಗೆ ನೀವು ಸ್ವಲ್ಪ ಹೇಳಬೇಕಲ್ಲ ಅಂತ ಕೇಳಿದ್ದಕ್ಕೆ ಜರಾಸಂಧನ ಬಗ್ಗೆ ಹೇಳ್ತಾರೆ. ಮಗಧ ಸಾಮ್ರಾಜ್ಯ ದೊಡ್ಡ ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ಬೃಹದ್ರಥ ಅಂತ ಒಬ್ಬ ರಾಜ ಇದ್ದ. ಆ ಬೃಹದ್ರಥ ರಾಜನಿಗೆ 2 ಹೆಂಡತಿಯರಿದ್ದಾಗ ರಾಜ್ಯ ಅಧಿಕಾರ ಮಾಡುವಂತಹ ಉತ್ತರಾಧಿಕಾರಿ ಇರಲಿಲ್ಲ ಅವನು. ಅವಾಗ ಏನ್ ಮಾಡ್ತಾನೆ, ಬಹಳ ಬೇಜಾರಾಗಿ ಕಾಡಿಗೆ ಬಂದುಬಿಟ್ಟ, ತಪೋವನಕ್ಕೆ ಬಂದ. ಆ ತಪೋವನದಲ್ಲಿ ಒಬ್ಬ ಋಷಿ ಇದ್ರು, ಚಂಡಕೌಶಿಕ ಅಂತ ಆ ಋಷಿ ಹೆಸರು. ಅವರು ಕಕ್ಷೀವಂತ ಅನ್ನುವಂತಹ ಋಷಿಗಳ ಮಕ್ಕಳು. ಆ ಕಕ್ಷೀವಂತ ದೀರ್ಘತಮ ಅನ್ನುವಂತಹ ಋಷಿಯ ಮಗ. ಆ ದೀರ್ಘತಮ ಗೌತಮರ ವಂಶದಲ್ಲಿ ಬಂದಂತಹ ವ್ಯಕ್ತಿ. ಇವರಿಗೆಲ್ಲ ಮಗಧ ರಾಜ್ಯ ಅಂದ್ರೆ ಬಹಳ ಇಷ್ಟ. ಈ ಕಕ್ಷೀವಂತ, ದೀರ್ಘತಮ, ಚಂಡಕೌಶಿಕ, ಗೌತಮ ಇವರೆಲ್ಲರಿಗೂ ಮಗಧ ರಾಜ್ಯದಲ್ಲಿ ತಪೋದ ಅಂತ ತೀರ್ಥಗಳನ್ನೆಲ್ಲ ನಿರ್ಮಾಣ ಮಾಡ್ಕೊಂಡು ಕೂತ್ಕೊಂಡಿದ್ರು. ಆ ತಪೋದ ಅನ್ನುವ ತೀರ್ಥಗಳಲ್ಲೇ ಪ್ರಧಾನವಾದ ಮಗಧ ತೀರ್ಥ ಗಯಾ ಕ್ಷೇತ್ರ. ಗಯಾ ಅಂತ ನಾವೇನು ಹಿರಿಯರಿಗೆ ಶ್ರಾದ್ದಾದಿಗಳನ್ನ ಮಾಡಬೇಕು ಅಂತ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೇವೆ. ಆ ಗಯಾ ತೀರ್ಥ ಅನ್ನೋದು ತಪೋದ ಅನ್ನುವ ಕ್ಷೇತ್ರಗಳ ಗ್ರೂಪ್ಗಳಲ್ಲಿ ಒಂದು ಪ್ರಧಾನವಾದ ತೀರ್ಥ. ಗಯಾ ಕ್ಷೇತ್ರ ಮಗಧ ಸಾಮ್ರಾಜ್ಯದ ಒಂದು ಪ್ರಧಾನವಾದ ತೀರ್ಥ. ಅವ್ರು ಸಿಗ್ತಾರೆ, ಸ್ವಾಮಿ ಚಂಡಕೌಶಿಕರೇ ಈ ತರ ಅನ್ಯಾಯ ಆಗೋಗಿದೆ, ನಾ ಏನು ಮಾಡಬೇಕು ಅಂದಾಗ ಅವರಿಗೆ ತಲೆಗೇನು ಹೊಳಿಲಿಲ್ಲ. ಆ ಸಂದರ್ಭದಲ್ಲಿ ಹೊಳಿದೇ ಇದ್ದಾಗ ಅವರು ದುಃಖದಿಂದ
ಒಂದು ಮರದ ಕೆಳಗಡೆ ಬಂದು ಕೂತ್ಕೊಂಡ್ಬಿಟ್ರು. ಮರದ ಕೆಳಗೆ ಕೂತಾಗ ಅವ್ರೇನು ಪ್ರಾರ್ಥನೆ ಮಾಡ್ತಿಲ್ಲ, ಸುಮ್ಮನೆ ಕೂತಿದ್ದಾರೆ. ಮೇಲಿಂದ ಹಣ್ಣು ಬಿತ್ತು ಕೆಳಗೆ. ಅವ್ರಿಗೆ ಆಲೋಚನೆ ಮಾಡ್ತಾರೆ, ದೇವರೇ ಕೊಟ್ಟಿದ್ದು ಹಣ್ಣನ್ನು ತಗೊಂಡು ಕೊಟ್ಬಿಡೋಣ ರಾಜನಿಗೆ, ಮಕ್ಕಳಾಗುತ್ತೆ, ಒಳ್ಳೆ ರಾಜ ಬರ್ತಾನೆ ಅಂತ ಅನುಸಂಧಾನ ಮಾಡಿಕೊಂಡು ಕೊಟ್ರು. ಅವನಿಗೆ ಕೊಟ್ಟು ಆ ಕೂಸಿಗೆ, ಹುಟ್ಟುವ ಕೂಸಿಗೆ 8 ವರ ಕೊಡ್ತಾರೆ. ಬ್ರಾಹ್ಮಣರ ಮೇಲೆ ವಿಶೇಷವಾದ ಭಕ್ತಿ ಇರುತ್ತೆ. ಎಲ್ಲ ಕ್ಷತ್ರಿಯರನ್ನ ಅವನು ಕಂಟ್ರೋಲಿಗೆ ತಗೊಳ್ತಾನೆ. 3ನೇದ್ದಾಗಿ ಅವನನ್ನ ಸೋಲಿಸುವಂತಹ ವ್ಯಕ್ತಿ ಲೋಕದಲ್ಲಿ ಯಾರೂ ಇರಲ್ಲ ಅಂತ 8 ವರಗಳನ್ನ ಕೊಟ್ರು ಅವನಿಗೆ. ಸರಿ, ಸಂತೋಷ ಆಯ್ತು. ಹಣ್ಣನ್ನು ತಂದ, ಮನೆಗೆ ತಂದ. ಇಬ್ರು ಹೆಂಡತಿಯರು ಯಾರು ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಕೊಟ್ಟ. ಅವರಿಬ್ಬರಲ್ಲ ಅನ್ಯೋನ್ಯದಿಂದ ಅರ್ಧ ಮಾಡ್ಕೊಂಡು ತಿನ್ಬಿಟ್ರು. ತಿಂದ ಮೇಲೆ 9 ತಿಂಗಳಾದ ಮೇಲೆ ಕೂಸು ಹುಟ್ಟಿತು. ಇಲ್ಲರ್ಧ ಉಸಿರಾಡ್ತಾ ಇದೆ. ಆಶ್ಚರ್ಯ ಆಯ್ತು. ಆ ದಾದಿಯರಿಗೆ ಬೇಜಾರಾಗಿ ಬಿಳಿ ಬಟ್ಟೆಯಲ್ಲಿ ಸುತ್ತು ಬಿಟ್ಟು ಆಚೆ ಬಿಸಾಕ್ಬಿಟ್ರು. ಆಚೆ ಬಿಸಾಕಿದಾಗ ಅಲ್ಲೇ ಒಬ್ಳು ರಾಕ್ಷಸಿ, ಅವಳಿಗೆ ಬರೀ ಮಾಂಸ ರಕ್ತ ಅದನ್ನು ಕುಡ್ದೆ ಅಭ್ಯಾಸ. ದೊಡ್ಡ ರಾಕ್ಷಸಿ, ಜರ ಅಂತ ಅವಳ ಹೆಸರು. ಅವಳು ನೋಡ್ತಾಳೆ, ಏನೋ ಬಟ್ಟೆಯಲ್ಲಿ ಆಹಾರ ಇದೆಯಲ್ಲ ಅಂತ ತೆಗೆದು ನೋಡಿದ್ರೆ ಒಂದು ಮಗುವಿನ ಅರ್ಧ ಶರೀರ. ಅದನ್ನ ಒಟ್ಟಿಗೆ ಜೋಡಿಸ್ಬಿಟ್ಲು. ಆಶ್ಚರ್ಯ, ಒಂದು ಕೂಸಾಗ್ಬಿಡ್ತು. ಕೂಸಾಗ್ತಾ ಇದ್ದಾಗ ಒಂದು ಶಬ್ದ ಮಾಡ್ತು ನೋಡಿ ಆ ಕೂಸು. ಎಲ್ಲ ಗಾಬರಿ ಆಗ್ಬಿಟ್ರಂತೆ. ಏನು ಕೂಸಿದು ಅಂತ ಹೊರಗೆ ಬಂದು ನೋಡ್ತಾರೆ, ಆ ಜರ ರಾಕ್ಷಸಿಯ ಕೈಯಲ್ಲಿ ಮಗು ಇದೆ. ಬೃಹದ್ರಥ ರಾಜನ ರಾಜ್ಯದಲ್ಲಿ ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡಿದ್ಲು. ಆದ್ದರಿಂದ ಆ ರಾಜನಿಗೆ ಏನಾದ್ರೂ ಒಳ್ಳೇದು ಮಾಡಬೇಕು ಅನ್ನೋ ಆಸೆ ಇತ್ತು ಅವಳಿಗೆ. ಕೊಟ್ಲು ಮಗುನ. ಅವತ್ತಿಂದ ಬೃಹದ್ರಥ ರಾಜ ಒಂದು ಉತ್ಸವ ಏರ್ಪಾಟ್ ಮಾಡದಂತೆ. ಜರ ರಾಕ್ಷಸಿಯ ಸಂತೃಪ್ತಿಗೋಸ್ಕರವಾಗಿ ರಾಜ್ಯದಲ್ಲೆಲ್ಲ ಉತ್ಸವ ಮಾಡ್ರಿ ನೀವು. ಅವತ್ತು ಸ್ಟೇಟ್ ಹಾಲಿಡೇ ಎಲ್ಲ ಉತ್ಸವ ಮಾಡಿ ಊಟ ಗೀಟ ಹಾಕ್ಬೇಕು ಆ ಜರ ರಾಕ್ಷಸ ಹೆಸರಲ್ಲಿ. ಆ ತರ ಮಾಡ್ದ. ಮಗು ನಾಮಕರಣ ಮಾಡ್ಬೇಕಲ್ಲ. ಏನ್ ನಾಮಕರಣ ಮಾಡೋದು ಅಂದ್ರೆ, ಜರ ಎನ್ನುವ ರಾಕ್ಷಸಿ ಜೋಡಿಸಿ ಹುಟ್ಟದ್ದರಿಂದ ಅವನಿಗೆ ಜರಾಸಂಧ ಅಂತ ಹೆಸರಿಟ್ಟು. ಆ ಜರಾಸಂಧ ಯಾರು ಅಂತಂದ್ರೆ, ದುಷ್ಟರಲ್ಲೇ ಪ್ರಧಾನನಾದವನು ಕಲಿಯ ನಂತರದಲ್ಲಿ ಬರತಕ್ಕಂಥವನು ಕಾಲನೇಮಿ ಆದ್ಮೇಲೆ 3rd ಗ್ರೇಡ್ ಅಲ್ಲಿ ಬರತಕ್ಕಂಥವನೇ ವಿಪ್ರಚಿತ್ತಿ. ಆ ವಿಪ್ರಚಿತ್ತಿ ಎನ್ನುವ ದೈತ್ಯನೇ ಜರಾಸಂಧನಾಗಿ ಬಂದು ಕೂತ್ಕೊಂಡಿದ್ದಾನೆ. ಮುಗಿಸ್ಬೇಕಲ್ಲ ಅವನ್ ಇವಾಗ. ಅವನ್ ಗದೆ ಬೇರೆ ಬಂದು ಕೂತ್ಕೊಂಡಿದೆ ಅವನ ಕೈಯಲ್ಲಿ. ಆ ಗದೆ ಬಲ ಏನು ಅಂದ್ರೆ, ಅವನ ಮನೆಯಲ್ಲಿ ಕೂತ್ಕೊಂಡೆ ಟಾರ್ಗೆಟ್. ಇವತ್ತು ಮಿಸೈಲ್ಸ್ ಇರುತ್ತಲ್ಲ, ಮಾಡಿದ್ರೆ ಇದು ಏಷ್ಯಾ ಖಂಡ ದಾಟ್ ಹೋಗುತ್ತೆ, ಪೆಸಿಫಿಕ್ ಓಷನ್ಗೆ ಬೀಳುತ್ತೆ ಅಂತ ಅಂತಾರಲ್ಲ, ಅದೆಲ್ಲ ಮಹಾಭಾರತ ಚೆನ್ನಾಗಿ ಹೇಳಿದ್ದಾರೆ. ಅವನ್ ಇಲ್ಲಿ ಬಟನ್ ಇಲ್ಲ, ಆ ಗದೆಯನ್ನ ತಿರುಗಿಸಿ ಬಿಸಾಡ್ಬೇಕು. ಅವನು ಬಿಸಾಕಿದಾಗ ಟಾರ್ಗೆಟ್ಗೆ ಹೋಗಿ ರೀಚ್ ಆಗುತ್ತೆ. ಆ ರೀತಿಯಾದ ಒಂದು ಗದೆ ಅವನ ಕೈಲಿತ್ತು. ಅಂಥ ಬಲಶಾಲಿ, ಎಲ್ಲರನ್ನ ಕಂಟ್ರೋಲ್ ತಗೊಂಡಿದ್ದ. ಅವನನ್ನ ಅಂಥ ಜರಾಸಂಧರನ್ನ ಮುಗಿಸ್ಬೇಕು ಅಂದಾಗ, ಅಲ್ಲ ಕೃಷ್ಣ, ಇವನು ಬಲ ಹೀಗಿದೆ ಅಂತ ಹೇಳ್ತಾ ಇದ್ಯಾ, ರಾಕ್ಷಸ ಜನ್ಮ ಬೇರೆ ಅವಂದು, ಇಂಥ ಸಾಮರ್ಥ್ಯ, ಗದೆ ಬೇರೆ ಇದೆ, ಅವನನ್ನು ಯುದ್ಧ ಮಾಡಿ ಸೋಲಿಸೋದು ಹೇಗೆ ನಾವು ಅಂತ ಆಲೋಚನೆ ಮಾಡುವಾಗ ಮತ್ತೆ ಭೀಮ ಅಂತಾನೆ, ಹೋಗ್ತೀವಿ. ಅವನು ಕ್ಷತ್ರಿಯರನ್ನ ನೇರವಾಗಿ ಮಾತಾಡಿಸಲ್ಲ. ನಾವೆಲ್ಲ ಹೋಗ್ಬಿಟ್ರೆ ಅವ್ನು ಮಾತಾಡಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಅವನು ಯಾರಿಗೆ ಬೆಲೆ ಕೊಡ್ತಾನೆ ಆ ವೇಷ ಹಾಕೊಂಡು ಹೋಗ್ಬಿಡೋಣ ಅಂತ ಬ್ರಾಹ್ಮಣರ ವೇಷ ಹಾಕೊಂಡು ಹೋಗ್ಬಿಟ್ಟು, ಸ್ನಾತಕ ವೇಷ ಹಾಕೊಂಡು ಮಗಧ ರಾಜ್ಯಕ್ಕೆ ಪ್ರವೇಶ ಮಾಡ್ತಾನೆ. ಗಿರಿವ್ರಜ ಅಂತ ಅವನ ಕ್ಯಾಪಿಟಲ್ ಮಗಧಕ್ಕೆ, ಗಿರಿವ್ರಜ. ಅದರ ಎದುರುಗಡೆನಲ್ಲಿ ಒಂದು ದೊಡ್ಡ ಬೆಟ್ಟ ಇತ್ತು. ನೋಡ್ಲಿಕ್ಕೆ ಶಿವಲಿಂಗದಂತೆ ಇತ್ತು. ಆದ್ದರಿಂದ ಲಿಂಗ ಅಂತ ಅದಕ್ಕೆ ಪೂಜೆ, ಗಂಧ, ನೈವೇದ್ಯ ಎಲ್ಲ ಮಾಡ್ತಾ ಇದ್ದ. ಅದನ್ನು ಹೊಡೆದಾಕ್ಬಿಟ್ರಿ ಇವರು. ಅನ್ಸುತ್ತೆ ನೋಡ್ರಿ, ಕೃಷ್ಣ ಅವರೆಲ್ಲ ಅವನು ಪೂಜೆ ಮಾಡ್ತಾ ಇದ್ದ ಲಿಂಗವನ್ನ ಹೊಡೆದಾಕ್ಬಿಟ್ರೆ, ಇವ್ರ್ಯಾರೋ ದೇವಸ್ಥಾನ ಹೊಡೆದದ್ದಕ್ಕೂ ಕೃಷ್ಣ ಜರಾಸಂಧನ್ ಮುಗಿಸ್ಲಿ, ಈ ಅವನು ಪೂಜೆ ಮಾಡ್ತಾ ಇದ್ದ ಲಿಂಗ ಯಾಕೆ ಹೊಡಿಬೇಕು ಅನ್ನೋ ಪ್ರಶ್ನೆ ನಮಗೆ ಬಂದ್ರೆ, ಹೀಗೆಲ್ಲ ಕಂಡದ್ದೆಲ್ಲ ಲಿಂಗ ಆಗೋದಿಲ್ಲ. ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅಂತ ಆಗಿರುತ್ತೆ, ಷೋಡಶೋಪಚಾರ ಪೂಜೆಗಳು ಅಂತ ಆಗಿರುತ್ತೆ. ಶಾಸ್ತ್ರೋಕ್ತವಾದ ಪ್ರತಿಷ್ಠೆ ಆಗಿದ್ರೆ ಮಾತ್ರ ಅದು ಪೂಜಾರ್ಹವಾದ ಪ್ರತಿಮಾ. ಲಿಂಗದಂತೆ ಕಾಣ್ತೋ ಪೂಜೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದನ್ನ ಹೊಡೆದಾಕಿದ್ರು. ಅವನ ಮನೆಯಲ್ಲಿ 3 ಭೇರಿಗಳಿದ್ವಂತೆ. ಬೇರೆ ಅಂದ್ರೆ ಹೊಡಿತಾರಲ್ಲ ಹೀಗೆ, ನಗಾರಿ ಅಂತಾರಲ್ಲ ಅದು. ಆ ನಗಾರಿ ಅದಾಗದೇ ಶಬ್ದ ಮಾಡ್ತಾ ಇತ್ತು. ಯಾರು ಹೊಡೆಯೋದು ಬೇಡ. ಆ ನಗಾರಿ ಶಬ್ದ ಕೇಳ್ತಾ ಇದ್ದ ಹಾಗೆ ಜರಾಸಂಧನ ಊರಿನ ಜನಗಳಿಗೆಲ್ಲ ಆನಂದ. ಧರ್ಮರಾಜ ಕೇಳ್ತಾನೆ,
ಇವಾಗಾದ್ರೆ ಕರೆಂಟ್ ಇದೆ, ಹೊಡೆದ್ರೆ ನಗಾರಿ ಹೊಡಿತಾ ಇರತ್ತಲ್ಲಿ, ದೇವಸ್ಥಾನ ಮಂಗಳಾರತಿ ಆಗ್ತಾ ಇದೆ ಅಂತ. ಆದ್ರೆ ಜರಾಸಂಧನ ಮನೆಯಲ್ಲಿ ಹೊಡೆಯೋರಿಲ್ದೆ ನಗಾರಿ ಶಬ್ದ ಹೇಗೆ ಮಾಡುತ್ತೆ ಅಂದ್ರೆ, ಕೃಷ್ಣ ಹೇಳ್ತಾನೆ, ಮಾಷ ಅಂತ ಒಬ್ಬ ರಾಕ್ಷಸ, ಅವನು ದೊಡ್ಡ ಎತ್ತಿನ ರೂಪದಲ್ಲಿ ಬರ್ತಾನೆ ಮಗಧಕ್ಕೆ. ಆ ರಾಕ್ಷಸನನ್ನ ಇವನ್ ಸಂಹಾರ ಮಾಡಿದ, ಬೃಹದ್ರಥ ಜರಾಸಂಧನಪ್ಪ. ಸಂಹಾರ ಮಾಡುವಾಗ ಅವನ ಕುತ್ತಿಗೆಯ ಒಂದು ನರಗಳನ್ನ ತೆಗೆದು ಬೇರಿ ನಿರ್ಮಾಣ ಮಾಡಿದ್ದ, ಮಾಶನಾಳ ಬೇರಿಗಳು ಅಂತ. ಆ 3 ಬೇರಿ ಒಡೆದಾಕಿದ್ರು, ಎಲ್ಲ ಅಪಶಕುನಗಳಾಯ್ತು. ಪರ್ವತ ಬಿತ್ತು, ಪೂಜೆ ಮಾಡ್ತಾ ಇದ್ದಿದ್ದು ಬೇರಿ ಹೋಯ್ತು, ಅಪಶಕುನಗಳಾಗಿ ಬ್ರಾಹ್ಮಣರೆಲ್ಲ ಜಾತಕ ನೋಡಿ ಜರಾಸಂಧನಿಗೆ ಆನೆ ಮೇಲೆ ಮೆರವಣಿಗೆ ಶಾಂತಿ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಮೆರವಣಿಗೆ ಮಾಡಿಸ್ಬಿಟ್ರಂತ. ಸರಿ, ಮೆರವಣಿಗೆ ಎಲ್ಲ ಆಯ್ತು. ಮೆರವಣಿಗೆ ಎಲ್ಲ ಆದ್ಮೇಲೆ ಇವರು ಬಂದ್ರು, ಒಳ್ಳೆ ಅಂಗಡಿಗಳಲ್ಲಿ ಭಕ್ಷ್ಯ ಭೋಜ್ಯಗಳನ್ನು ತಿಂದು ಹಾರ ಗಂಧ ಗಿಂಧ ಎಲ್ಲ ಹಚ್ಕೊಂಡು ಬರ್ತಾರೆ. ಜರಾಸಂಧನ ಭೇಟಿ ಆಯ್ತು. ಯಾರ್ರೀ ನೀವು? ನಾವಿಂಥವ್ರು, ನಿಮ್ಮನ್ನ ನೋಡಿದ್ರೆ ಬ್ರಾಹ್ಮಣರು ಅಂತ ಅನ್ನಿಸ್ತಾ ಇಲ್ಲ, ಚೆನ್ನಾಗಿ ತಿಂದು ಉಂಡು ಕೊಬ್ಬಿದ್ದೀರಾ, ನೀವೆಲ್ಲ ಉಪವಾಸ ಇರೋ ಬ್ರಾಹ್ಮಣನ ಕಳೆ ನಿಮ್ಮಲ್ಲಿ ಇಲ್ಲ, ಆದ್ದರಿಂದ ನೀವು ಬ್ರಾಹ್ಮಣರಲ್ಲ ಅಂದಿದ್ದಕ್ಕೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ನಿಮ್ ಬೆನ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬ್ರಾಹ್ಮಣರಿಗೆ ಬೆನ್ನಲ್ಲಿರಲ್ಲ, ಕೈಯಲ್ಲಿರುತ್ತೆ. ಏನಿರುತ್ತೆ ಅವ್ರ ಕೈಯಲ್ಲಿ? ದರ್ಭೆ ಇರುತ್ತೆ. ನೀವು ದರ್ಭೆನೇ ತಂದಿಲ್ಲ. ಅವ್ರ ಆಸ್ತಿ ಏನು? ದರ್ಭೆ, ಪುಸ್ತಕ. ನಿಮ್ ಕೈ ನೋಡಿದ್ರೆ ಜಿಡ್ಡುಗಟ್ಟಿದೆ ಕೈಯೆಲ್ಲ, ಬಿಲ್ ಹಿಡಿದು ಎಳೆದು ಬಾಣ ಬಿಟ್ಟು ಜಿಡ್ಡುಗಟ್ಟಿದೆ. ಬೆನ್ನಲ್ಲಿ ಧನುಸ್ಸನ್ನ ಬತ್ತಳಿಕೆಯನ್ನ ಹಾಕೊಂಡು ಚೆನ್ನಾಗಿ ಮಾರ್ಕ್ ಆಗಿದೆ. ನೀವು ಕ್ಷತ್ರಿಯರೇ ಯಾರು ಅಂದಾಗ, ನಾನು ಕೃಷ್ಣ, ಇವನು ಭೀಮ, ಅರ್ಜುನ. ಸರಿ, ಏನ್ ಬೇಕಿವಾಗ? ನಮ್ಮ ಅಣ್ಣ ರಾಜಸೂಯಾಗ ಮಾಡ್ತಾನೆ, ಕಪ್ಪ ಕಾಣಿಕೆ ನೀನು ಕೊಡ್ಬೇಕು, ಕೊಡ್ಲಿಲ್ಲ ಅಂದ್ರೆ ನೀನ್ ಸಂಹಾರ ಮಾಡ್ಲಿಕ್ಕಾಗಿ ಬಂದಿದ್ದೇವೆ ನಾವು, ನನ್ನೇ ಸಂಹಾರ ಮಾಡ್ತೀರಾ ಅಂತ ಹೇಳಿ ಆಲೋಚನೆ ಮಾಡ್ತಾನೆ. ಯಾರ ಜೊತೆ ಯುದ್ಧ ಮಾಡಿದ್ರೆ ಒಳ್ಳೇದು? ಜರಾಸಂಧ ಓದ್ದವನೇ, ಬುದ್ಧಿವಂತ. ಕೃಷ್ಣನ್ ಜೊತೆ ಯುದ್ಧ ಮಾಡಿದ್ರೆ ಸರ್ವೋತ್ತಮ, 1 ನಿಮಿಷಕ್ಕೆ ಸಾಯಿಸ್ಬಿಡ್ತಾನೆ, ಪ್ರಯೋಜನಕ್ಕಿಲ್ಲ ಅಂತ ಕೃಷ್ಣಂಗ್ ಬೈದ. ಗೊಲ್ಲ ಕಣೋ ನೀನು, ರಾಜ ಅಲ್ಲ, ಕ್ಷತ್ರಿಯ ಪಟ್ಟಾಭಿಷೇಕ ಮಾಡಿಸಿಕೊಂಡವರು ಒಬ್ಬ ದನ ಕಾಯೋನ್ ಜೊತೆ ಯುದ್ಧ ಮಾಡ್ದ ಅನ್ನುವ ಅಪಕೀರ್ತಿ ನನಗೆ ಬರೋದು ಬೇಡ, ನೀನ್ ಕ್ಯಾನ್ಸಲ್, ಸೈಡ್ ಹೋಗಿ. ಅರ್ಜುನ ಇದ್ದಾನಲ್ಲ, 55 ವರ್ಷದ ಹುಡುಗ ಇನ್ನೂ ಅವನು, ಪಂಚಾಶದಬ್ದೋಯಂ ಬಾಲಯೇವ, 55 ವರ್ಷದ ಚಿಕ್ಕ ಕೂಸು, ಇವನ್ ಜೊತೆ ನಾ ಯುದ್ಧ ಮಾಡಲಿ ಹೋಗು ಅಂತ. ಇನ್ಯಾರ ಜೊತೆ ಮಾಡ್ತಪ್ಪ? ಭೀಮನಿಗೂ ಅರ್ಜುನಂಗೂ ಎಷ್ಟು ವ್ಯತ್ಯಾಸ? 2 ವರ್ಷ ವ್ಯತ್ಯಾಸ. ಇವನ್ ಕೂಸಾದ್ರೆ ಭೀಮ ಯಾರು? ಆಂತರ್ಯ ಏನು ಅಂದ್ರೆ, ಭೀಮನ ಜೊತೆ ಯುದ್ಧ ಮಾಡಿದ್ರೆ ಒಂದು ಗತ್ತು, ಸೋತ್ರೂ ಗತ್ತು ಭೀಮ ಸೋಲಿಸ್ದ ಅಂತ, ಗೆದ್ರೂ ಗತ್ತು ಭೀಮನ್ ಗೆದ್ದೆ. ಅದಕ್ಕೋಸ್ಕರವಾಗಿ ಭೀಮನ್ ಜೊತೆ ಯುದ್ಧ ಮಾಡ್ತೀನಿ ಅಂತ ಸಂಕಲ್ಪವನ್ನ ಮಾಡಿಕೊಂಡು, ಗೊತ್ತಾಗೋಯ್ತು ಅವನಿಗೆ ನನ್ ಕೊಲ್ಲಕ್ಕೆ ಬಂದಿದ್ದಾರೆ, ಏನಾದ್ರೂ ಮಾಡಿ ನನ್ ಕೊಂದೇ ಹೋಗೋದು ಇವರು ಅನ್ನುವ ನಿರ್ಧಾರ ಮಾಡ್ಕೊಂಡ ಜರಾಸಂಧ. ಅವನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟ. ಪಾಪ, ನೀನೇ ರಾಜ ಆಗೋಗು. ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಷ್ಟು ದಿನ ಯುದ್ಧ? 15 ದಿನಗಳ ಕಾಲ ಯುದ್ಧ ಆಯ್ತು. ಬೆಳಗ್ಗೆ ಸಾಯಂಕಾಲ ತನಕ ಅಲ್ಲ, ಹಗಲು ರಾತ್ರಿ, ಸ್ನಾನ ಇಲ್ಲ, ಆಹಾರ ಇಲ್ಲ, ಏನೂ ಇಲ್ಲ. ಹಗಲು ರಾತ್ರಿಗಳ ಕಾಲ ನಿರಂತರ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದ ಮೇಲೆ 14ನೇ ದಿನಕ್ಕೆ ರಾತ್ರಿ ಜರಾಸಂಧನಿಗೆ ಸುಸ್ತಾಯ್ತು, ಆಯಾಸ ಆಯ್ತು. ಇವಾಗ ನಮ್ಮವರೆಲ್ಲ ಕಥೆ ಕಟ್ಟೋದ್ರಲ್ಲಿ ಫೇಮಸ್. ಅವ್ರಂತಾರೆ, ಕೃಷ್ಣ ಅಂದ ಜರಾಸಂಧನನ್ನ ಸೀಳಿಬಿಟ್ಟ ಭೀಮ, ಸೀಳ್ತಾ ಇದ್ದ ಹಾಗೆ ಮತ್ತೆ ಸೇರ್ಕೊಂಡ್ಬಿಡ್ತಂತ ಒಂದು ದೇಹ. ಅವಾಗ ಏನ್ ಮಾಡ್ತಾನೆ, ಒಂದು ದರ್ಭೆ ಇತ್ತಂತೆ, ದರ್ಭೆ ತಗೊಂಡು ಹೀಗೆ ತೋರಿಸಿ ಹಾಗೆ ಬಿಸಾಕು ಅಂತ ಕೃಷ್ಣ ಸೂಚನೆ ಮಾಡಿದ್ದಕ್ಕೆ ಜರಾಸಂಧನನ್ನ ಒಗೆದು ಬಿಸಾಕಿದ ಅಂತ ಕಥೆ. ಎಲ್ಲಿದೆ ಕಥೆ ಗೊತ್ತಿಲ್ಲ. ಇದೇ ತರ ಕಥೆ ಇನ್ನೊಂದು ಬರುತ್ತೆ ಮಹಾಭಾರತದಲ್ಲಿ. ಏನ್ ಕಥೆ ಇದು? ನಾ ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ ಪ್ರವಚನಗಳಲ್ಲಿ. ಯಾವುದು ಕಥೆ ಶುದ್ಧ ಅಶುದ್ಧ ಅಂತ ನೋಡಿ ಶ್ರದ್ಧೆ ಮಾಡ್ರಿ ಅದ್ರ ಮೇಲೆ. ನಾವು ಕೇಳುವ ಕಥೆಯಿಂದ ಯಾರಿಗೆ ಅಗೌರವ ಆಗ್ತಾ ಇದೆ, ಯಾರಿಗೆ ಗೌರವ ಆಗ್ತಾ ಇದೆ ಅಂತ. ಒಂದ್ಸಲ ದುರ್ಯೋಧನ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ತು ಅಂತ ಅವನಿಗೆ ಸುದ್ದಿ ಬಂತು. ಅಕ್ಷಯ ಪಾತ್ರೆಯಲ್ಲಿ ಕೇಳಿದ್ದೆಲ್ಲ ಕೊಡುತ್ತೆ ಅಕ್ಷಯ ಪಾತ್ರೆ, ನಿತ್ಯ 1000 ಜನಕ್ಕೆ ಊಟ ಆಗ್ತಾ ಇದೆ ಅಂತ. ಮತ್ತೆ ಇನ್ನೊಂದು ಸುದ್ದಿ ಬಂತು, ಅದನ್ನ ದ್ರೌಪದಿ ತೊಳೆದು ಬೋರ್ಲ್ ಹಾಕಿಬಿಟ್ರೆ ಏನು ಕೊಡಲ್ಲ ಅದು. ಅಕ್ಷಯ ಪಾತ್ರೆ ಆಗೋದು ಹೇಗದು? ಬೋರ್ಲ್ ಹಾಕ್ಬಿಟ್ರೆ. ಅಕ್ಷಯ ಪಾತ್ರೆ ಅನ್ನೋದಕ್ಕೆ ವಿರೋಧ.
ಅವಾಗ ಏನಾಯ್ತು, ದುರ್ವಾಸರಿಗೆ ಹೇಳ್ದ. ನೋಡಿ, ದುರ್ವಾಸರಿಗೆ ಅವಮಾನನೋ, ವ್ಯಾಸರಿಗೆ ಅವಮಾನನೋ, ಪಾಂಡವರಿಗೆ ಅವಮಾನನೋ, ದ್ರೌಪದಿಗೆ ಅವಮಾನ, ಅಕ್ಷಯ ಪಾತ್ರೆಗೆ ಅವಮಾನ, ನಮ್ಗೆ ಗೊತ್ತಿಲ್ಲ ಈ ಕಥೆ. ಅವಾಗ ದುರ್ವಾಸರು ಬರ್ತಾರೆ, ಊಟ ಆಗಿ ತೊಳೆದಿಟ್ಬಿಡಿ. ಅಕ್ಷಯ ಪಾತ್ರೆ ಮುಸ್ರೆ ಅಲ್ಲ ಅದು ತೊಳೆಯಕ್ಕೆ. ಫಸ್ಟ್ ಆ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಸೂರ್ಯ ಕೊಟ್ಟ ತಾಮ್ರದ ಪಿಠರ ಅಕ್ಷಯ ಪಾತ್ರೆ ಅಂದ್ರೆ ಏನು? ಹಾಲು ಕಾಸ್ತೀವಲ್ಲ ಆ ಥರ ಪಾತ್ರೆನಾ, ಅಥವಾ ಕೊಳದಪ್ಲೇನಾ, ಡಬರಿನಾ? ಅಕ್ಷಯ ಪಾತ್ರೆ ಒಂದು ತಾಮ್ರದ ತಟ್ಟೆ ಅಷ್ಟೇ, ಅದು ತಾಮ್ರ ಪಿಠರ ಹೀಗಿರುತ್ತೆ. ಈ ಕೇರಳದಲ್ಲಿ ಪಾಯಸ ಗೀಸ ಮಾಡಕ್ ನೈವೇದ್ಯ ಮಾಡ್ತಾರೆ ನೋಡಿದೀರಾ? ಹೀಗೆ ಆ ಕಡೆ ಈ ಕಡೆ ಎರಡು ಕೈ ಇರುತ್ತೆ. ಈ ಅಕ್ಷಯ ಪಾತ್ರೆ ಕೈ ಇಲ್ಲ ಅಷ್ಟೇ, ಅದು ಕಂಚಿಂದು, ಇದು ತಾಮ್ರದ್ದು. ಅದನ್ನ ಸೂರ್ಯ ಕೊಟ್ಟಿದ್ದು. ಅದರ ಸ್ಮರಣೆ ಮಾಡ್ತಾ ಇದ್ದಾಗೆ ಪದಾರ್ಥ ಬರುತ್ತೆ. ಇವಾಗ ಏನಾಗಿದೆ, ದುರ್ವಾಸರನ್ನು ಸ್ನಾನಕ್ಕೆ ಕಳಿಸ್ಬಿಟ್ಟ. ಯಾರು? ಧರ್ಮರಾಜ. ಸ್ನಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಪಾತ್ರೆ ಬೋರ್ಲ ಹಾಕಿದಾಳೆ, ತೆಗೆದು ನೋಡ್ತಾಳೆ, ಪಾಪ ದ್ರೌಪದಿಗೆ ಸರಿಯಾಗಿ ತೊಳೆಯಕ್ ಬಂದಿಲ್ಲ ಪಾತ್ರೆ, ನಮ್ ತರ ಅವಳು. ಅದರಲ್ಲಿ ಕೆಲವರಿಗೆ ಅವತ್ತಿನ ದಿನ ಸೊಪ್ಪಿನ ತವ್ವೆ ಮಾಡಿದ್ಲು, ಯಾರು? ದ್ರೌಪದಿ. ಇನ್ನೂ ಕೆಲವರಿಗೆ ಚಿತ್ರಾನ್ನ ಮಾಡಿದ್ಲು ದ್ರೌಪದಿ. ಪಾಪ ಅದನ್ನೇ ಬೆಂಕಿ ಮೇಲಿಟ್ಟು, ಒಲೆ ಮೇಲಿಟ್ಟು ಅದರಲ್ಲಿ ಅನ್ನ ಮಾಡ್ತಾ ಇದ್ಲು. ಯಾವುದ್ರಲ್ಲಿ? ಅಕ್ಷಯ ಪಾತ್ರೆ ಒಳಗೆ. ಆದರೆ ಸೊಪ್ಪು ಯಾರು ಜಾಸ್ತಿ ತಿಂತಾರೋ ಆ ಕಡೆ ಕತೆ ಸೊಪ್ಪಿನ ತವ್ವೆ. ಚಿತ್ರಾನ್ನ ಯಾರು ಜಾಸ್ತಿ ತಿಂತಾರೋ ಚಿತ್ರಾನ್ನ. ನಮ್ಮ ಕತೆ ಹೆಂಗ್ ಬೇಕೋ ಹಂಗೆ. ವ್ಯಾಸರು ಇದಕ್ಕೆ ಪೇಟೆಂಟ್ ಮಾಡಿಲ್ಲ ನಮಗೆ. ವ್ಯಾಸರು ಪೇಟೆಂಟ್ ಮಾಡಿಲ್ಲ, ದಾಸರು ಪೇಟೆಂಟ್ ಮಾಡಿಲ್ಲ. ಆದ್ದರಿಂದ ವ್ಯಾಸರ ಹೆಸರಲ್ಲಿ, ದಾಸರ ಹೆಸರಲ್ಲಿ ಬೇಕಾದ ಕತೆ ಬೇಕಾದ ಹಾಡು ಮಾಡ್ಕೊಂಡ್ರು ಕೇಳೋರು ಯಾರ ಗತಿ ಇಲ್ಲ. ದಾಸರು ಬೈಯಲ್ಲ, ವ್ಯಾಸರು ಬೈಯಲ್ಲ. ನೀನು ಪಾಪ ಸಾಧನೆ ಮಾಡ್ಕೊಂಡು ಹೋಗಪ್ಪ ನೀನು. ಅವಾಗ ದ್ರೌಪದಿ ತೊಳೆಯುವಾಗ ಒಂದು ಸೊಪ್ಪು ಅಥವಾ ಅನ್ನ ಸಿಕ್ತು. ಕೃಷ್ಣ ಅಂದು ಪಾಪ ಅವನು ಬಂದ. ನೋಡಿ, ಪಾತ್ರೆ ತೊಳೆದು ಅದರಲ್ಲಿ ಮಿಕ್ಕಿದ್ದು, ಮುಸ್ರೆ ಮಿಕ್ಕಿದ್ದು ಕೃಷ್ಣನ್ ಕೊಟ್ಲವಳು. ನಾವು ಸರ್ವೋತ್ತಮನಿಗೆ ಮಾಡೋ ಅವಮಾನ ಇದು. ನೋಡಿ ಕಥೆ, ಆಸ್ವಾದನೆ ಮಾಡಿ ಕೇಳ್ತಾರ್ರಿ ಈ ಕಥೆಗಳನ್ನ. ಕೃಷ್ಣ ಏನು ಮಾಡ್ದ, ಅನ್ನವನ್ನ ಪರಿಷೇಕ ಮಾಡದೆ ನಿಂತ್ಕೊಂಡೇ ತಿನ್ಬಿಟ್ಟ. ಅದು ನಾವು ಲೋಕಕ್ಕೆಲ್ಲ ಪಾಠ ಮಾಡುವ ಕೃಷ್ಣ ಅವಳು ಎಡಗೈಯಿಂದ ತೆಕ್ಕೊಟ್ಟು ಪಾತ್ರೆಯಲ್ಲಿ ಅನ್ನ ತಿನ್ಬಿಟ್ಟ ಹಾಗೆ. ಅವಾಗ ದುರ್ವಾಸರ ಹೊಟ್ಟೆ ತುಂಬೋಯ್ತು, ಮನೆ ಹೊಟ್ಟೋದ್ರು ಅಂತ. ಯಾರಿಗೆ ಅವಮಾನ ಮಾಡೋದು? ವೇದವ್ಯಾಸ ದೇವರ ಹೆಸರಲ್ಲಿ ಇಂಥ ಅಬದ್ಧವಾದ ಕಥೆಗಳನ್ನೆಲ್ಲ ಹೇಳಿ ಇದನ್ನು ಮಹಾಭಾರತ ಕಥೆ ಅಂತ ಹೇಳಿ. ಯಾಕೆ ಹೇಳಿ, ನಮ್ಮಲ್ಲಿ ಮಹಾಭಾರತವನ್ನ ಮೂಲ ಓದೋದೇ ಇಲ್ಲ. ಸಿನಿಮಾ ಧಾರಾವಾಹಿಗಳ ಮೂಲಕವೇ. ಕೆಲವರಿಗೆ ದುರ್ಯೋಧನ ಅಂದ್ರೆ ಮಹಾನುಭಾವ, ಏನೋ ಸಹವಾಸ ದೋಷ ಹಾಳಾದ. ವ್ಯಾಸರು ಬೈತಾರೆ, ದುರ್ಯೋಧನ ಕಲಿ. ಕೆಲವರಿಗಂತೂ ಕರ್ಣ ಬಹಳ ಒಳ್ಳೆಯವನ್ರಿ. ಕರ್ಣನಿಗಿಂತ ಮಹಾನುಭಾವ ಲೋಕದಲ್ಲಿ ಇನ್ಯಾರೂ ಇಲ್ಲ. ಏಕಲವ್ಯ ಮಹಾನುಭಾವ. ಆ ಏಕಲವ್ಯ ಯಾರು ಅಂತ ಕೇಳಿಬಿಟ್ರೆ ನಮ್ಮಲ್ಲಿ ಪ್ರಶಸ್ತಿ ಬೇರೆ ಕೊಡ್ತಾರೆ. ಚೆನ್ನಾಗಿ ಅಧ್ಯಯನ ಮಾಡಿದ ಶಿಷ್ಯನಿಗೆ ಏನ್ ಪ್ರಶಸ್ತಿ ಕೊಡ್ತಾರೆ? ಕೊಟ್ಟವರು ಓದಿಲ್ಲ, ಇಸ್ಕೊಂಡು. ಏಕಲವ್ಯ ಒಬ್ಬ ಕಾಡುಗಳ್ಳ, ಕೃಷ್ಣನನ್ನ ದ್ವೇಷ ಮಾಡಿದವನು, ಕೃಷ್ಣನಿಂದಲೇ ಸತ್ತ ಮಹಾಧೂರ್ತ ಮಣಿಮಂತ. ಅವನನ್ನು ತಗೊಂಡು ಹೋಗಿ ಶಿಷ್ಯರಿಗೆ ಒಂದು ರೋಲ್ ಮಾಡಲ್ ಶಿಷ್ಯ ಅಂತ ಹೇಳಿ, ಆಸುರಿ ವಿದ್ಯಾ ಸಂಪನ್ನ ಅವನು, ಗುರುವಿನ ಅನುಗ್ರಹವಿಲ್ಲದೆ ಬಂದ ವಿದ್ಯೆ ಅಲ್ಲ, ಬಂದ ವಿದ್ಯೆ ಅಲ್ಲ. ಅಂಥ ದುಷ್ಟ ಅವ್ರನ್ನೆಲ್ಲ ಮೆರೆಸಿ ಭೀಮನ್ನ ತಿಂಡಿಪೋತ ಅಂತ ಎಲ್ಲ ಮಾತಾಡ್ತಾರೆ. ಇಲ್ಲಿ ಎಲ್ಲ ಪಕ್ಕಕ್ಕಿಡ್ಬೇಕಾಗತ್ತೆ ನಾವೆಲ್ಲ. ಈ ಕಥೆ ದರ್ಭೆಯನ್ನ ಸೀಳ್ದ, ಆ ಕಡೆ ಬಿಸಾಕ್ದ ಅನ್ನೋದೆಲ್ಲ ಕಟ್ಟು ಕಥೆ. 14ನೇ ದಿನ ಮಧ್ಯರಾತ್ರಿಗೆ ಸರಿಯಾಗಿ ಜರಾಸಂಧನಿಗೆ ಆಯಾಸ ಅಂತನ್ನೋದಾದಾಗ ಕೃಷ್ಣದೇವರ ಆದೇಶದಂತೆ ರಾಜಸೂಯ ಯಾಗದ ಪೂರ್ಣಾಹುತಿ ಇದೆ. ರಾಜಸೂಯ ಯಾಗದಲ್ಲಿ ಮುಂದಿನ ತಿಂಗಳು ಧರ್ಮರಾಜ ಅಗ್ನಿಯ ಮಾಧ್ಯಮದಲ್ಲಿ ಕೊಡುವ ಆಹುತಿಗಿಂತಲೂ ಕೃಷ್ಣದೇವರಿಗೆ ತುಂಬಾ ಪ್ರೀತಿಯಾದ ಆಹುತಿ ಯಾವುದು? ನಿರ್ಮೃದ್ನನ್ನತ್ನ ಯತ್ನಂ ವಿಜರವರ ಜರಾಸಂಧ ಕಾಯಾಸ್ತಿ ಸಂಧೀನ್ ಹೇಳ್ತಾರೆ. ಜರಾಸಂಧನ ಬೆನ್ನ ಮೇಲೆ ಕಾಲಿಟ್ಟಂತೆ, ಜರಾಸಂಧನ ಬೆನ್ನ ಮೇಲೆ ಮಂಡಿಯನ್ನ ಊರಿ ಅವನ ತಲೆಯನ್ನ ಹಿಂದೆ ಎಳೆಯುವಾಗ ಭೀಮಸೇನ ಸಿಂಹನಾದ ಮಾಡ್ತಾನೆ. ಸಾಯುವ ಕಾಲದಲ್ಲಿ ಬೆನ್ನು ಮೂಳೆಯನ್ನ ಮುರಿಯುವ ನೋವನ್ನ ತಡಿಲಿಕ್ಕಾಗದೆ ಜರಾಸಂಧ ಆರ್ತನಾದ ಮಾಡ್ತಾನೆ. ಅವರಿಬ್ಬರ ನಾದ ಮಿಕ್ಸಪ್ ಆಗಿ ಎಲ್ಲ ಓಡಿ ಬಂದ್ರು ಏನಾಯ್ತು ಅಂತ ಎರಡಾಗಿ ಸಿಡ್ಬಿಟ್ಟು. ಯಾರು ದೇವರ ದ್ವೇಷ ಮಾಡ್ತಾರೆ, ದೇವರ ಹೆಸರನ್ನ ಯಾರು ಮಿಸ್ಯೂಸ್ ಮಾಡ್ಕೊಳ್ತಾರೆ, ಶಿವನ ಆರಾಧನೆ ಮಾಡ್ತಾ ಇದ್ದ, ನೆಟ್ಟಗೆ ಮಾಡಿದ್ರೆ ಓಕೆ, 22,800 ರಾಜರುಗಳನ್ನ
ಶಿವನ ಹೆಸರಲ್ಲಿ ಬಲಿ ಕೊಡೋದು ಶಿವನಿಗೆ ಪ್ರೀತಿ ಆಗುತ್ತಾ? ನೀವು ಹೇಳ್ದ ದೇವರ ಹೆಸರನ್ನ ಮಿಸ್ಯೂಸ್ ಮಾಡಿಕೊಳ್ಳುವವರಿಗೆ, ದೇವರ ದ್ರೋಹ ಮಾಡುವವರಿಗೆ ಬರುವಂತಹ ಮರಣ ಇದೆ ಅನ್ನೋದನ್ನು ತೋರಿಸ್ತಾ ಜರಾಸಂಧನಿಗೆ ಭೀಕರವಾದ ಮೃತ್ಯುವನ್ನ ಕೊಟ್ಟು ಆ ಎಲ್ಲ ರಕ್ತದಿಂದ, ಜರಾಸಂಧನ ರಕ್ತದಿಂದ ಕೃಷ್ಣದೇವರ ಪಾದಕ್ಕೆ ಅಭಿಷೇಕ ಮಾಡ್ತಾನೆ. ಅದೇ ಕೃಷ್ಣದೇವರಿಗೆ ತುಂಬಾ ತೃಪ್ತಿ ಆಯ್ತು. ಜರಾಸಂಧ ಮಾಡದೇ ಇದ್ದ ಅನ್ಯಾಯವೇ ಇಲ್ಲ. ಅವಾಗ ಜರಾಸಂಧನ ಮಗ ಸಹದೇವ ಬಂದು, ಸ್ವಾಮಿ, ನಮ್ಮಪ್ಪ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದೀರಿ, ನನಗೆ ಅನುಗ್ರಹ ಮಾಡ್ರಿ, ನೀವು ಹೇಳ್ದಾಗ ಕೇಳ್ಕೊಂಡಿರ್ತೀನಿ ಎಂದಾಗ ಅವನಿಗೆ ನಿಮ್ಮಪ್ಪನ ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡಪ್ಪ ಅಂತ ಆದೇಶ ಮಾಡಿ ಅವನು ಕಟ್ಟಿ ಹಾಕಿದ್ದ 22,800 ರಾಜಕುಮಾರರನ್ನ ಬಿಡಿಸ್ದ ಕೃಷ್ಣ. ಕೃಷ್ಣ, ತುಂಬಾ ಉಪಕಾರ ಆಯ್ತಪ್ಪ, ನಿನಗೇನು ಮಾಡಬೇಕು ಅಂದಾಗ ಕೃಷ್ಣ ಅಂತಾನೆ, ಧರ್ಮರಾಜ ರಾಜಸೂಯ ಯಾಗವನ್ನ ಮಾಡ್ತಾ ಇದ್ದಾನೆ, ನಿಮ್ಮ ಊರಿಗೆ ಬಂದಾಗ ಅವರನ್ನ ಸ್ವಾಗತ ಮಾಡಿ ಕಪ್ಪ ಕಾಣಿಕೆ ಕೊಡಬೇಕಾದ್ ನಿಮ್ಮ ಕರ್ತವ್ಯ ಅಂದ ಕೃಷ್ಣ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲ ಅಂದ್ರೆ ಅಷ್ಟು ಊರಿಗೆ ಯುದ್ಧ ಮಾಡಿ ಗೆಲ್ಬೇಕಾಗಿತ್ತಲ್ಲ. ಒಂದೇ ಒಬ್ಬ ಜರಾಸಂಧನನ್ನ ಕೊಂದು ರಾಜಸೂಯ ಯಾಗವನ್ನು ನಿರ್ವಿಘ್ನವಾಗಿ ಮಾಡಿದ. ಆ ಜರಾಸಂಧನ ಮರಣಕ್ಕೆ ಕಾರಣ ಯಾರು? ಭೀಮ. ಆದ್ದರಿಂದ ರಾಜಸೂಯ ಯಾಗದ ಪೂರ್ಣ ಫಲ ಯಾರಿಗೆ ಬರಬೇಕು? ಮಾಗಧಾದಿ ವಧಾದೇವ ದುರ್ಯೋಧನ ವಧಾದಪಿ. ಭೂಭಾರ ಹರಣವನ್ನ ಮಾಡಬೇಕು ಅನ್ನುವ ಸಂಕಲ್ಪವನ್ನ ಮಾಡಿಕೊಂಡು ಭಗವಂತ ಅವತಾರ ಮಾಡಿದಾಗ ಅವನಿಗೆ ಪ್ರಧಾನ ಅಂಗವಾಗಿ ಬರತಕ್ಕಂಥವರೇ ವಾಯುದೇವರು. ಅದರಲ್ಲಿ ಮುಖ್ಯವಾಗಿ ಕಾಣುವಂಥದ್ದು ಯಾವುದು? ಜರಾಸಂಧನ ವಧೆ. ಸರಿ, ಜರಾಸಂಧನನ್ನ ವಧೆ ಮಾಡಿದ್ದು ಕೃಷ್ಣ ಭೀಮಸೇನ ಮೂಲಕ ಮಾಡಿಸ್ದ. ಅವಾಗ ಅದನ್ನ ಇವತ್ತು ನಾವು ಕೂತ್ಕೊಂಡು ಕೇಳ್ತಾ ಇದ್ದೀವಲ್ಲ, ನಮಗೇನು ಫಲ ಅದರಿಂದ? ಜರಾಸಂಧನನ್ನ ಭೀಮ ಮುರಿದು ಹಾಕದ ಅನ್ನುವ ಶ್ರವಣ ಮಾಡೋದ್ರಿಂದ ನಮಗೇನು ಫಲ ಅಂತಂದ್ರೆ, ಯಾರನ್ನೋ ನೋಡ್ತಾ ಇರ್ತೀವಿ, ನೋಡ್ತಾ ಇರುವಾಗ ಅವರ ನಮಗೆಲ್ಲ ಸಾಮಾನ್ಯವಾಗಿ ನೋಡೋದು ಅವರ ಕೈ, ಕುತ್ತಿಗೆ, ಕಣ್ಣು, ಮೂಗೆಲ್ಲ ಕಾಣ್ತಾ ಇರುತ್ತೆ ನಮಗೆ. ಅದರಲ್ಲಿ ಫಳ 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 ಅಂತ ಏನಾದ್ರೂ ಹೊಳಿತಾ ಇದ್ರೆ ತಕ್ಷಣದಲ್ಲೇ ಮನಸ್ಸು, ನೆನ್ನೆ ಇರ್ಲಿಲ್ಲ ಇವತ್ತೆಲ್ಲಿಂದ ತಂದ್ಬಿಟ್ರು, ಯಾವ ಅಂಗಡಿ ಅಂತಂದ್ರೆ ಇವರು, ನಾನ್ ನೋಡ್ತಾನೇ ಇದ್ದೇನೆ, ಅವ್ರ ಹತ್ರ ಇರ್ಲಿಲ್ಲ, ಈಗ ನೋಡಿದ್ರೆ ಮನೆ ಕಟ್ಬಿಟ್ಟಿದ್ದಾರೆ, 2 ವೀಲರೇ ಇರ್ಲಿಲ್ಲ, ಕಾರ್ ಬಂದು ಕೂತ್ಕೊಂಡಿದೆ, ಒಳ್ಳೊಳ್ಳೆ ಸೀರೆ ಪಂಚೆ ಇರ್ಲಿಲ್ಲ, ಬಂದು ಕೂತ್ಕೊಂಡಿದೆ. ಎಲ್ಲಿಂದ ಬಂತು, ಹೇಗೆ ಬಂತು, ಏನೋ ಮೋಸ ಮಾಡಿ ತಗೊಂಡಿರ್, ಕಷ್ಟಪಟ್ಟಿದ್ದರನ್ನ ಭಾವನೆ ಬರೋದೇ ಇಲ್ಲ. ಆದ್ದರಿಂದ ಆ ಭಾವನೆ ಹೆಸರೇನು? ಈರ್ಷೆ, ಅಸೂಯೆ, ಮಾತ್ಸರ್ಯ. ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಹೊಟ್ಟೆ ಕಿಚ್ಚು. ಮಾತ್ಸರ್ಯಕ್ಕೆ ಪ್ರತೀಕನಾಗಿ ನಿಂತ ವ್ಯಕ್ತಿ ಜರಾಸಂಧ. ಕೃಷ್ಣೇರ್ಷಾಭಿರತಶ್ಚ ಮಾಗಧಪತಿ. ದೊಡ್ಡವರ ಮೇಲೆ ಮಾತ್ಸರ್ಯವನ್ನ ಮಾಡಬಾರದು ಅಂತ ಶಾಸ್ತ್ರ. ಅಂತಹ ಮಾತ್ಸರ್ಯವನ್ನ ಮಾಡುವವರಿಗೆ ರೋಲ್ ಮಾಡಲ್ ಆಗಿ ನಿಂತಿರ್ತಕ್ಕಂಥವರು ಜರಾಸಂಧ. ಅಂತಹ ಜರಾಸಂಧನನ್ನ ಸಂಹಾರ ಮಾಡಿದ ಭೀಮಸೇನ, ನಮ್ಮ ಮನಸ್ಸಲ್ಲಿ ಏನಾದ್ರೂ ಮಾತ್ಸರ್ಯ ಇದ್ರೆ ಅದನ್ನ ಪರಿಹಾರ ಮಾಡಪ್ಪ ಅಂತ ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ. ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೇವೆ, ಕಾಮಕ್ರೋಧಾದಿಗಳನ್ನ ಗೆಲ್ಲಬೇಕು ಅಂತ. ಕಾಮ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಕ್ರೋಧ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಕಾಮಕ್ರೋಧಗಳನ್ನ ಗೆಲ್ಲಬೇಕು ನಾವು, ಅದು ಎಲ್ಲಿರತ್ತೆ ಅಂತ ಗೊತ್ತಿಲ್ಲ. ವಾದಿರಾಜರು ತುಂಬಾ ಸುಲಭದಲ್ಲಿ ಹೇಳ್ತಾರೆ. ಮಹಾಭಾರತ ಕಥೆ ನಮಗ್ ಗೊತ್ತಿದ್ರೆ ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳನ್ನ ಗೆಲ್ಲೋದು ತುಂಬಾ ಸುಲಭ ಅಂತ. ಕಾಮಕ್ಕೆ ಪ್ರತೀಕ ಯಾರು? ಕಾಮ ಅಂದ್ರೆ ಆಸೆ ಅಂತ. ನಮ್ಗೆ ಆಸೆ ಇರಬಾರ್ದು ಹಾಗಾದ್ರೆ ಅಂತಂದ್ರೆ, ನಮ್ಮದ್ದಕ್ಕೆ ನಾವು ಆಸೆ ಪಡೋಣ, ಬೇರೆಯವ್ರದಕ್ಕೆ ಆಸೆ ಪಡೋದು ಬೇಡ. ಬೇರೆಯವರ ಹೆಂಡತಿಯ ಮೇಲೆ ಆಸೆ ಪಟ್ಟವನು ಕೀಚಕ, ಆದ್ದರಿಂದ ಅವನು ಕಾಮಕ್ಕೆ ಪ್ರತೀಕ. ಅಂತಹ ಕಾಮಕ್ಕೆ ಪ್ರತೀಕನಾದಂತಹ ಕೀಚಕನನ್ನ ಸಂಹಾರ ಮಾಡಿದ ಭೀಮ, ನಮ್ಮೊಳಗಿನ ದುಷ್ಟಕಾಮವನ್ನ ಪರಿಹಾರ ಮಾಡು. ಸಿಟ್ಟು, ಸಿಟ್ಟಿಗೆ ಪ್ರತೀಕನಾಗಿ ನಿಂತವನು ಯಾರು? ದುಶ್ಯಾಸನ. ದುಶ್ಯಾಸನ ಎದೆಯನ್ನ ಬಗೆದ ಭೀಮ, ನನ್ನೊಳಗೆ ಕೋಪ ಬರದೇ ಇರುವಂತೆ ಮಾಡು. ಕಾಮ ಕ್ರೋಧ ಆಯ್ತು. ಮೂರನೇದು ಯಾವುದು? ಲೋಭ. ಲೋಭಕ್ಕೆ ಪ್ರತೀಕ ದುರ್ಯೋಧನ. ದುರ್ಯೋಧನನ ತೊಡೆ ಮುರಿದ ಭೀಮ, ನನ್ನಲ್ಲಿರುವ ಲೋಭವನ್ನ ಪರಿಹಾರ ಮಾಡು. ಕಾಮ ಕ್ರೋಧ ಲೋಭ ಮೋಹ. ಮೋಹಕ್ಕೆ ಪ್ರತೀಕನಾದವನು ಮಣಿಮಂತ. ಮಣಿಮಂತರನ್ನ ಸೌಗಂಧಿಕಾ ಪುಷ್ಪ ತರಲಿಕ್ಕೆ ಹೋದಾಗ ಸಂಹಾರ ಮಾಡಿದ ಭೀಮ, ನನಗೆ ಮೋಹ ಬರಬಾರದು ಅಂತ ಅನುಗ್ರಹ ಮಾಡು. ಕಾಮ ಕ್ರೋಧ ಲೋಭ ಮೋಹ ಮದ. ಮದಕ್ಕೆ ಪ್ರತೀಕನಾದವನು ಬಕ. ಸಿಕ್ಕಿದ್ದೆಲ್ಲ ನನಗೆ ಬೇಕು ಅನ್ನೋನು. ಬಂಡೀರು ನನಗೆ ಬೇಕು,
ಬಂಡಿ ತರೋನ್ ನನಗೆ ಬೇಕು, ಬಂಡಿ ತುಂಬಾ ಅನ್ನನೂ ಬೇಕು, ಬಂಡಿ ಓಡಿಸೋನ್ ನನಗೆ ಬೇಕು, ವಾಹನವಾದ ಎತ್ತೋ ಎಮ್ಮೆಯೋ ಅದು ನನಗೆ ಬೇಕು ಅಂತ ಎಲ್ಲ ನನ್ನ ಹೊಟ್ಟೆಗೆ ಅಂತ ಮದಭರಿತನಾಗಿದ್ದ ಬಕನ ಸೀಳಿದ ಭೀಮ, ನನ್ನೊಳಗಿನ ಮದವನ್ನ ಪರಿಹಾರ ಮಾಡು, ಕೊನೆಗೆ ಜರಾಸಂಧನ ವಧೆ ಮಾಡಿದ ಭೀಮ, ನನ್ನ ಒಳಗೆ ಬರುವ ಮಾತ್ಸರ್ಯವನ್ನ ಕಳಿ, ಕಾಮೀಯೇನ ಹಿಕೀಚಕೋ ವಿನಿಹತಃ ಕ್ರೋಧೇ ಚ ದುಶ್ಯಾಸನಃ ಸ್ತಬ್ಧೋ ಲುಬ್ಧ ಸುಯೋಧನಶ್ಚ ಮಣಿಮಾನ್ ಮುಗ್ಧೋ ಮದಾಂಧೋ ಬಕಃ ಕೃಷ್ಣೇರ್ಷಾಭಿರತಶ್ಚ ಮಾಗಧಪತಿಃ ಷಡ್ವೈರಿವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮದಯ ದಾಸಂ ಹಿಮಾಂ ಪಾಲಯ. ಈ ಕಥೆಯನ್ನ ನಾವು ನೆನಪಿಟ್ಕೊಂಡ್ಬಿಟ್ರೆ ಸಾಕು, ಆರೂ ವೈರಿಗಳು ನಮ್ಮ ಮನಸ್ಸಿಗೆ ಬರಲ್ಲ ಅಂತ ವಾದಿರಾಜರು ಪ್ರಾರ್ಥನೆ ಮಾಡುವಂಥದ್ದು. ಅಂಥ ಜರಾಸಂಧನ ವಧ, ಜರಾಸಂಧನ ವಧೆಯ ಮೂಲಕ ಎಲ್ಲ ಸುಗಮ ಆಯಿತು ದಾರಿ. ಜರಾಸಂಧನ ವಧೆ ಮಾಡಿ ಅಲ್ಲಿಂದ ಸಂಪತ್ತೆಲ್ಲ ತಗೊಂಡು ಇಂದ್ರಪ್ರಸ್ಥಕ್ಕೆ ಬರ್ತಾರೆ. ಇಂದ್ರಪ್ರಸ್ಥಕ್ಕೆ ಬಂದ ಮೇಲೆ ತುಂಬಾ ಸಂತೋಷ ಆಯ್ತು. ಇಷ್ಟು ಈಸಿಯಾಗಿ 15 ದಿವಸದಲ್ಲಿ ಜರಾಸಂಧನ ಮುಗಿಸ್ಬಿಟ್ಟಲ್ಲ ಕೃಷ್ಣ ಅಂತ, ನೀನಿದ್ರೆ ಆಯ್ತು ಕೃಷ್ಣ, ನನ್ನ ಯಜ್ಞಕ್ಕೆ ವಿಘ್ನ ಪರಿಹಾರ ಆಯ್ತು ಅಂತ ಅನ್ಕೊಂಡು ಸಪೋರ್ಟ್ ಮಾಡಿದವ್ರನ್ನ ಮರ್ತೇ ಬಿಡ್ತೀವಿ. ಧರ್ಮರಾಜ ಅಂತ ನಿನ್ನಿಂದ ನನಗಾಯ್ತು, ನಿನ್ನಿಂದ ನನಗಾಯ್ತು, ಹಾಗಾದದ್ದಕ್ಕೆ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಕೃಷ್ಣ ಉದ್ಘೋಷಣೆ ಮಾಡಿ ಹೇಳಿದ್ರು. ಕೃಷ್ಣ ಪಾಂಡವರನ್ನ ಯಾಕೆ ಬಿಡ್ಲಿಲ್ಲ ಅಂದ್ರೆ, ಪಾಂಡವರು ಕೃಷ್ಣನ್ ಬಿಡ್ಲಿಲ್ಲ. ಅದು ಒನ್ ವೇ ಟ್ರಾಫಿಕ್ ಆಗಬಾರ್ದು, ಒನ್ ವೇ ಪ್ರೀತಿ ಆಗಬಾರ್ದು, ಟೂ ವೇ ಆಗಬೇಕು. ನಾವು ಅವರನ್ನ, ಅವ್ರು ನಮ್ಮನ್ನಾದಾಗ ಮಾತ್ರ ಭಗವಂತ ಗಟ್ಟಿ ಇಡ್ತಾನೆ. ಕನೆಕ್ಷನ್ ಅಂದ್ರೆ ಹಾಗೆ, ಅವರು ಹಿಡಿಬೇಕು, ನಾವು ಹಿಡಿಬೇಕು. ಆಗ ವೇದವ್ಯಾಸ ದೇವರು ಬರ್ತಾರೆ, ನೋಡಪ್ಪ ಜರಾಸಂಧನ ವಧೆ ಆಯ್ತು, ಈಗ ನೆಕ್ಸ್ಟ್ ಟಾಸ್ಕ್ ಏನು ಅಂತಂದ್ರೆ ಕಲೆಕ್ಷನ್ ಆಗಬೇಕು. ಪ್ರೋಗ್ರಾಮ್ ಫಿಕ್ಸ್ ಆಗಿದೆ, ಪುರೋಹಿತರನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು. ಅಡಿಗೆ ಅವರು ಬರ್ತಾರೆ, ಬಂದವರಿಗೆ ಪಾತ್ರೇನು ರೆಡಿ ಆಗಿದೆ, ಎಲ್ಲಿ ಊಟ ಎಲ್ಲಿ ಹೋಮ ಅನ್ನೋದು ರೆಡಿ ಆಗಿದೆ, ಫೈನಾನ್ಸ್ ಬೇಕಲ್ಲ, ಅದಕ್ಕೆ ಏನ್ ಮಾಡಬೇಕು, ದಿಗ್ವಿಜಯಕ್ಕೆ ಹೋಗ್ಬೇಕು. ಅದಕ್ಕೆ ನೀವೇನ್ ಮಾಡ್ರಿ, ಬರೀ ರಾಜಸೂಯ ಯಾಗ ಮಾಡಬೇಡಿ, ರಾಜಸೂಯ ಸಹಿತ ಮಹಾಶ್ವಮೇಧ ಅಂತ ಒಂದು ಯಾಗ ಮಾಡ್ರಿ. ದಿಗ್ವಿಜಯಕ್ಕೆ ಹೋಗ್ರಿ ನೀವೆಲ್ಲ. ದಿಗ್ವಿಜಯಕ್ಕೆ ಹೋದ್ರೆ ಸಂಪತ್ತು ಬರುತ್ತೆ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು ಅಂತ ನಾನು ಹೇಳ್ತೀನಿ ಅಂತ ವೇದವ್ಯಾಸರು ಸ್ಟಾರ್ಟ್ ಮಾಡ್ತಾರೆ. ಅರ್ಜುನ ಅಂದ, ಸ್ವಾಮಿ ನನ್ನ ಹತ್ರ ಆಕಾಶದಲ್ಲಿ ಹಾರ್ಕೊಂಡು ಹೋಗೋ ರಥ ಇದೆ, ಖಾಲಿ ಆಗದೆ ಇರೋಷ್ಟು ಬಾಣ ಕೊಡೋ ಬತ್ತಳಿಕೆ ಇದೆ, ಗಾಂಡೇವ ಇದೆ, ಕಪಿಧ್ವಜ ಇದೆ, ನನಗೆ ಪ್ರಧಾನವಾದಂತಹ ಜವಾಬ್ದಾರಿ ಕೊಡಬೇಕು ನೀವು ಅಂದಾಗ ವ್ಯಾಸರಂತಾರೆ, ಕೂತ್ಕೊಳ್ಳೋ ಸುಮ್ಮನೆ, ಓವರ್ ಎಂತೂಸಿಯಾಸ್ಟಿಕ್ ಆಗಿ ಮಾತಾಡ್ಲಿಕ್ಕೆ ಹೋಗ್ಬೇಡ, ನಿನ್ನ ಬಾಲವನ್ನ ಕಟ್ ಮಾಡ್ಲಿಕ್ಕೆ ಸುಮಾರು ಜನ ಅಲ್ಲಿದ್ದಾರೆ, ನಿಂದೇನು ಅಂದ್ರೆ ಈಸಿಯಾಗಿ ನಿನ್ನ ದಾರಿ ಹೋಗ್ಬೇಕು ಅಂತೀವಲ್ಲ. ಅರ್ಜುನ ಮಹಾನುಭಾವ ಅಂತಾರೆ ಅಲ್ವಾ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನಂಜಯ ಅಂದ್ರೆ ಯಾರಲ್ಲಿ? ಅದು ಪ್ರಶ್ನೆ. ನಾವು ಧನಂಜಯ ಅಂತಂದ್ರೆ ಅರ್ಜುನ ಅಂದ್ಕೊಂಡ್ರೆ ಮೂರ್ಖತನ ಆಗುತ್ತೆ. ಅರ್ಜುನನು ಹೌದೇ, ಅರ್ಜುನ 3ನೇ ಪಾರ್ಟಿ. ಕೃಷ್ಣ ಇದ್ದಾನೆ. ಯತ್ರ ಪಾರ್ಥೋ ಧನುರ್ಧರ ಅಂದ್ರೆ ಧನುರ್ಧರನಾದ ಪಾರ್ಥ ಯಾರಲ್ಲಿ? ಭೀಮ. ಭೀಮ ಯಾವಾಗ ಧನುಸ್ಸು ಇಟ್ಕೊಂಡಿದ್ದ ಅಂತ ಪ್ರಶ್ನೆ ಮಾಡಿದವರಿಗೆ ಮಹಾಭಾರತ ನೋಡ್ರಿ ಗೊತ್ತಾಗತ್ತೆ. ಭೀಮ ಯುದ್ಧ ಪರ್ವ ಏನಾದ್ರೂ ಪ್ರವಚನ ಆದ್ರೆ ಅಲ್ಲಿ ಬರುತ್ತೆ ಭೀಮ ಧನುಸ್ಸು ಇಟ್ಕೊಂಡಿದ್ದದ್ದು. ಅಥವಾ ನಿಮ್ ಟಾರ್ಗೆಟ್ ಯುದ್ಧ ಪರ್ವ ಇಲ್ವೇ ಇಲ್ಲ ಅಂದ್ರೆ ಆ ಕಥೆ ಬರಲ್ಲ. ಇನ್ಯಾವಾಗಾದ್ರೂ ಮಹಾಭಾರತ ಕೇಳ್ರಿ, ಅವಾಗ ಮುಂದಿನ ಅಧಿಕ ಮಾಸದಲ್ಲಿ ಯುದ್ಧ ಪರ್ವ ಇಡಿಸ್ತಾರೆ, ಅವಾಗ ಕೇಳ್ರಿ ನೀವು. ಬಾಣ ಬಿಡೋದು ಹೊಡೆಯೋದು ಅಷ್ಟೇ. ಅವಾಗ ಆ ದೃಷ್ಟಿಯಲ್ಲಿ ಪಾರ್ಥ ಅಂತಂದ್ರೆ ಸಕಲ ಶಾಸ್ತ್ರಗಳ ಅರ್ಥಗಳನ್ನ ಅನಾಯಾಸವಾಗಿ ಪಾನ ಮಾಡಿದ ಸರ್ವಜ್ಞ ಶಿಖಾಮಣಿ ವಾಯುದೇವರ ಅವತಾರ ಭೀಮಸೇನ, ಅವನು ಪಾರ್ಥ. ಅದರಿಂದ ಯಾವ ದಿಕ್ಕಿಗೆ ಹೋಗ್ಬೇಕು ಆ ದಿಕ್ಕಿಗೆ ನಾನು ಕಳಿಸ್ಕೊಡ್ತೇನೆ. ಪಶ್ಚಿಮ ದಿಕ್ಕಿಗೆ ನಕುಲ ಹೋಗ್ಲಿ, ದಕ್ಷಿಣ ದಿಕ್ಕಿಗೆ ಸಹದೇವ ಹೋಗ್ಲಿ, ಪೂರ್ವ ದಿಕ್ಕಿಗೆ ಭೀಮ ಹೋಗ್ಲಿ, ಉತ್ತರಕ್ಕೆ ಅರ್ಜುನ ಹೋಗ್ಲಿ ಅಂತ ವಿಭಾಗ ಮಾಡಿಕೊಟ್ರು ವೇದವ್ಯಾಸ ದೇವರು. ಯಾಕೆ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಕೀಚಕ ಬರ್ತಾನೆ, ಅವನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅರ್ಜುನಂಗೆ ಆಗಲ್ಲ. ಅದೇ ಪೂರ್ವದಲ್ಲೇ ಶಿಶುಪಾಲ ಇದ್ದಾನೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ಪೂರ್ವದಲ್ಲೇ ನರಕಾಸುರ ಇದ್ದಾನೆ, ಕಂಟ್ರೋಲ್ ಮಾಡಕ್ಕಾಗಲ್ಲ. ಮತ್ತೆ
ನರಕಾಸುರ ಹೋದ ಈಗ. ಅದೇ ಪೂರ್ವದಲ್ಲೇ ವಿಶೇಷವಾಗಿ ಕರ್ಣ ಇದ್ದಾನೆ. ಕರ್ಣನಿಗೂ ಅರ್ಜುನನಿಗೂ ಮೊದಲಿಂದ ಕಾಂಪಿಟೇಷನ್. ಬೇಕು ಅಂದ್ರೆ ಕಪ್ಪ ಕೊಡೋದೇ ಇಲ್ಲ, ಅವ್ರನ್ನೆಲ್ಲ ಕಂಟ್ರೋಲ್ ಮಾಡುವುದು ಭೀಮನಿಗೊಬ್ಬನಿಗೆ. ನೀನ್ ಹೋಗ್ಬೇಡ ಪೂರ್ವಕ್ಕೆ ಅಂದಾಗ ಅರ್ಜುನ ಉತ್ತರಕ್ಕೆ ಹೋದ. ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ ಸೈಮಲ್ಟೇನಿಯಸ್ ಆಗಿ ಎಲ್ಲ ಒಟ್ಟಿಗೆ ದಿಗ್ವಿಜಯ ಮಾಡ್ಕೊಂಡು ಬಂದ್ರು. ಅದನ್ನೇ ಮಹಾಭಾರತದಲ್ಲಿ ದಿಗ್ವಿಜಯ ಪರ್ವ ಅಂತ ಕರೀತಾರೆ. ಸುಮಾರು 4-5 ಅಧ್ಯಾಯಗಳಲ್ಲಿ ಬರುತ್ತೆ. ಬೇರೆ ಇನ್ನೇನಿಲ್ಲ. ಇಂಥ ಊರಿಗೆ ಹೋದ, ಆ ರಾಜ ಇದ್ದ, ಬಾಣ ಬಿಟ್ಟ, ಹೊಡೆದ, ಕಪ್ಪ ಕಾಣಿಕೆ ತಗೊಂಡ್ಬಂದ. ಆದ್ರಿಂದ ವಿಸ್ತಾರ ಎಲ್ಲ ಒಂದೇ ಕಥೆ, ಆದ್ರಿಂದ ವಿಸ್ತಾರ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದನ್ನ ನಾನು. ಅರ್ಜುನ ಉತ್ತರಕ್ಕೆ ಹೋದವನು ಮುಖ್ಯವಾಗಿ ಎಲ್ಲಿ ತನಕ ಹೋದ ಅಂದ್ರೆ ಮೇರು ಪರ್ವತದ ತನಕ ಹೋದ. ಭಾರತ, ಕಿಂಪುರುಷ ಆ 2 ಖಂಡಗಳನ್ನ ಬಿಟ್ಟು ಹರಿವರ್ಷ, ಇಳಾವೃತ, ರಮ್ಯಕ, ಕುರು, ಭದ್ರಾಶ್ವ, ಕೇತುಮಾಲ, ರಮ್ಯಕ, ಹಿರಣ್ಮಯ ಈ 8 ವರ್ಷಗಳನ್ನ ಅರ್ಜುನ ಗೆದ್ದುಕೊಂಡು ಬರ್ತಾನೆ. ಮೇರು ಪರ್ವತದ ತನಕ ಹೋದ. ಸಿದ್ಧರು, ಚಾರಣರು, ಗುಹ್ಯರು ಎಲ್ಲೆಲ್ಲಿ ಯಾರ್ಯಾರು ಓಡಾಡ್ತಾರೆ ಅಲ್ಲಿ ಎಲ್ಲ ಓಡಾಡ್ದ, ಅಲ್ಲೆಲ್ಲ ಸಂಚಾರ ಮಾಡ್ದ. ದಿಗ್ವಿಜಯವನ್ನ ಮಾಡಿಕೊಂಡು ಕೊನೆಗೆ ಉತ್ತರ ಕುರುವರ್ಷಕ್ಕೆ ಬರ್ತಾನೆ. ಉತ್ತರ ಕುರುವರ್ಷಕ್ಕೆ ಬಂದಾಗ ಅಲ್ಲಿ ಯಜ್ಞಕ್ಕೆ ಬೇಕಾದ ಒಳ್ಳೆ ಪದಾರ್ಥಗಳು ಸಿಗತ್ತಂತೆ. ಕೃಷ್ಣಾಜಿನ ಅದೆಲ್ಲ ಕೊಟ್ರವನಿಗೆ. ವಜ್ರ ವೈಢೂರ್ಯಗಳು, ಕುದುರೆಗಳು, ಅದರ ಜೊತೆನಲ್ಲೇ ಉತ್ತರ ಕುರುಖಂಡದ ಒಳಗೆ ಪ್ರವೇಶ ಮಾಡಬೇಕು ಅಂತ ನೋಡಿದಾಗ ದ್ವಾರಪಾಲಕರಂತಾರೆ, ಇಲ್ಲಿ ಒಳಗೆ ಮನುಷ್ಯರಾದವರಿಗೆ ಪ್ರವೇಶ ಮಾಡ್ಲಿಕ್ಕೆ ಆಗಲ್ಲಪ್ಪ. ಹಾಗೂ ಪ್ರವೇಶ ಮಾಡಿದ್ರೆ ಇಲ್ಲಿ ಯಾರೂ ಕಣ್ಣಿಗೆ ಕಾಣಲ್ಲ. ಮುಖ್ಯವಾಗಿ ಯುದ್ಧ ಮಾಡಬೇಕು ಅನ್ಕೊಂಡವ್ರು ಯಾರೂ ಇಲ್ಲ, ವಾಪಸ್ ಹೋಗು ನೀನು ಅಂದಾಗ ಬೇಕಾದಷ್ಟು ಸಂಪತ್ತಿನ ಜೊತೆಯಲ್ಲಿ ಅರ್ಜುನ ವಾಪಸ್ಸು ಬಂದ. ಇನ್ನು ಪೂರ್ವ ದಿಕ್ಕಿಗೆ ಸಂಚಾರಕ್ಕೆ ಹೋದಂಥ ಮಹಾನುಭಾವ ಭೀಮ. ಆರಂಭದಲ್ಲಿ ಕೀಚಕನ ವಧೆ ಇಲ್ಲ, ಈಗ ನಾಳೆ ಮಾಡ್ತಾನೆ ಕೀಚಕನ ವಧೆಯನ್ನ. ನಾಳೆ ಅಲ್ಲ, ಇನ್ನು ಮುಂದೆ ಅವರು ವನವಾಸ ಆಗಿ ಅಜ್ಞಾತವಾಸ ಆಗುವ ಕಾಲಕ್ಕೆ. ಅದಾದ ಮೇಲೆ ಇನ್ನು ಮುಂದಕ್ಕೆ ಕರ್ಣನ್ ಸೋಲಿಸ್ದ. ಶಿಶುಪಾಲನ ಮನೆಗೆ ಬಂದ ಚೇದಿ ರಾಜ್ಯಕ್ಕೆ. ಅವರಮ್ಮ ಅಂತಾಳೆ, ಏಯ್ ನಿಮ್ ದೊಡ್ಡಮ್ಮನ ಮಕ್ಕಳೇ ಅವರೆಲ್ಲ, ಕೊಡ ಕಪ್ಪ ಕಾಣಿಕೆ ಅಂತ. ಸರಿ, ಕಪ್ಪ ಕಾಣಿಕೆ ತಗೊಂಡು ಹೊರಡಬೇಕಾದ್ರೆ ಭೀಮ 1 ತಿಂಗಳು ಇದ್ದೋಗ ನಮ್ಮ ಮನೇಲಿ. ಸರಿ, ಶಿಶುಪಾಲ ಚಿಕ್ಕಮ್ಮನ ಮಗ ಹೇಳ್ತಾ ಇದ್ದಾನೆ ಅಂತ 1 ತಿಂಗಳು ಕೂತಿದ್ದ. ಇನ್ನೇನು ಸತ್ತೋಗ್ತಾನೆ ಮುಂದಿನ ತಿಂಗಳು ಬಂದು ಮನೆ ಒಳಗೆ, ಆದ್ರಿಂದ ಜೊತೆಗೆ ಒಟ್ಟಿಗೆ ಮಾತಾಡ್ಕೊಂಡಿದ್ ಬಿಡೋಣ ಅಂತ ಹೇಳಿ ಅಲ್ಲೇ ಇದ್ದ ಮೇಲೆ ಅಲ್ಲಿಂದ ಇಡೀ ಪೂರ್ವ ದಿಕ್ಕನ್ನೆಲ್ಲ ದಿಗ್ವಿಜಯ ಮಾಡಿಕೊಂಡು ಹೇರಳವಾದ ಸಂಪತ್ತನ್ನ ತಗೊಂಡು ಬಂದ. ಇನ್ನು ಪಶ್ಚಿಮಕ್ಕೆ ಪಾಪ ನಕುಲನ ದಿಗ್ವಿಜಯ 12 ಶ್ಲೋಕದಲ್ಲಿ ಮುಗಿಸ್ಬಿಡ್ತಾರೆ. ಹಾಗೆ ಹೋದ, ಹೀಗೆ ಬಂದ ಅಂತ. ಇನ್ನು ವಿಶೇಷವಾದಂತಹ ದಿಗ್ವಿಜಯ ಯಾರದ್ದು ಅಂದ್ರೆ ಸಹದೇವನದು. ಸಹದೇವ ಎಲ್ಲಿಗೆ ಬಂದ ಅಂದ್ರೆ ನಮ್ಮ ಕಡೆಗೆ ದಕ್ಷಿಣಕ್ಕೆ ಬಂದ. ಅನೇಕ ತೀರ್ಥಕ್ಷೇತ್ರ ದಿಗ್ವಿಜಯ ಪರ್ವವನ್ನೇ ಒಂದು ಪ್ರತ್ಯೇಕ ಪ್ರವಚನ ಅಂತ ಮಾಡಬೇಕು. ಅದೊಂಥರ ತೀರ್ಥ ಪ್ರಬಂಧ, ತೀರ್ಥಕ್ಷೇತ್ರ ಯಾತ್ರೆ ಆಗ್ಬಿಡುತ್ತೆ. ದಿಗ್ವಿಜಯ ಯಾತ್ರೆಯನ್ನ ಮಾಡ್ತಾ 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 ಗೋದಾವರಿಯನ್ನು ದಾಟಿದ, ವೇಣ್ಣ ಕೃಷ್ಣವೇಣಿ ನದಿಯನ್ನು ದಾಟಿದ, ತುಂಗಭದ್ರೆಯನ್ನೂ ದಾಟಿದ. ತುಂಗಭದ್ರೆಯನ್ನು ದಾಟಿ ಅಲ್ಲಲ್ಲಿದ್ದಂತಹ ಎಲ್ಲ ದಕ್ಷಿಣದ ಆಂಧ್ರರು, ಭೋಜರು, ಕಟಹರು, ಅದಾದ್ಮೇಲೆ ಓಢ್ರರು, ಕಳಿಂಗರು, ಗೊತ್ತಾಗತ್ತೆ ಅಲ್ಲಿ ಯಾವ ಊರು ಅಂತ ಗೊತ್ತಾಗುತ್ತೆ ನಮ್ಗೆ. ಆಂಧ್ರ ಆಯ್ತು. ಭೋಜ ಅಂತಂದ್ರೆ ಸಮುದ್ರ ತೀರದ ಆಂಧ್ರ ಪ್ರದೇಶವನ್ನ ಭೋಜ ದೇಶ ಅಂತ ಕರೀತಾರೆ, ಅದನ್ನ ಗೆದ್ದ. ಅಲ್ಲಿಂದ ಕಳಿಂಗ ದೇಶ, ಕಳಿಂಗ ಅನ್ನೋದು ಇವತ್ತಿನ ಒರಿಸ್ಸಾ, ಓಢ್ರ, ಅದನ್ನ ಗೆದ್ದ. ಇನ್ನೂ ದಕ್ಷಿಣಕ್ಕೆ ಅವನು ಬರುವ ಮಾರ್ಗದಲ್ಲಿ ವಿಶೇಷವಾಗಿ ಕನ್ಯಾ ತೀರ್ಥಕ್ಕೆ ಹೋದ, ತಾಮ್ರಪರ್ಣಿಯನ್ನ ನೋಡ್ದ, ಮಾಹಿಷ್ಮತಿಗೆ ಬಂದ ಅಂತೆಲ್ಲ ಹೇಳ್ತಾರೆ. ಅವಾಗ ಜನಮೇಜಯ ಕೇಳ್ತಾನೆ, ಸ್ವಾಮಿ ಅಲ್ಲಿ ಹೋದ ಇಲ್ಲಿ ಹೋದ ಅಲ್ಲ, ಕ್ರಮ ಪ್ರಕಾರವಾಗಿ ದಕ್ಷಿಣ ದೇಶದ ಬಗ್ಗೆ ಮಾತಾಡಿ ಅಂತಂದಾಗ ಅವನೆಲ್ಲವನ್ನ ದಾಟಿ ಚೋಳ ದೇಶಕ್ಕೆ ಬರ್ತಾನೆ. ಚೋಳ ದೇಶ ಅನ್ನೋದು ಇವತ್ತಿನ ಯಾವ ಪ್ರದೇಶ? ಅದು ತಮಿಳುನಾಡಿನ ಪ್ರದೇಶ. ಆ ಚೋಳ ದೇಶಕ್ಕೆ ಅವನು ಬಂದಾಗ ಅಲ್ಲಿ ಗಂಗೆಯಂತೆ ಪವಿತ್ರವಾದಂತಹ ಒಂದು ನದಿ ಇತ್ತು, ಅದನ್ನು ನೋಡ್ದ. ಗಂಗೆಯಂತ ಪವಿತ್ರವಾದಂತಹ ನದಿ ಯಾವುದು? ದಕ್ಷಿಣದಲ್ಲಿ ಹರಿಯುವಂಥದ್ದು ಕಾವೇರಿ. ಆ ಕಾವೇರಿಯನ್ನು ನೋಡಿ ಅಸ್ಮದ್ರಾಷ್ಟ್ರೇ ಯಥಾ ಗಂಗಾ ತಥೈವ ಕಾವೇರಿ. ನೋಡಪ್ಪ, ನಮ್ಮೂರಲ್ಲಿ ಕಾವೇರಿ ಗಂಗೆ ಹೇಗೋ ಇಲ್ಲಿ ಕಾವೇರಿ, ಕಾಲಲ್ಲಿ ತುಳಿಬೇಡಿ, ಆಚಮನ ಮಾಡಿ ಪ್ರೋಕ್ಷಣೆ ಮಾಡಿ ದಾಟೋಣ ಅಂತ ದಾಟದು.
ಗಂಗೆ ಕಾವೇರಿಯನ್ನು ದಾಟಿ ಇನ್ನೂ ಸೌತ್ ಟುವರ್ಡ್ಸ್ ಡೀಪ್ ಸೌತ್ಗೆ ಹೋದಾಗ ಪಾಂಡವರ ತಮ್ಮ ಬಂದಿದ್ದಾನೆ ಸಹದೇವ ಅಂತ ಅಲ್ಲಿನ ಜನಗಳೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫಾಲೋ ಮಾಡ್ಕೊಂಡು ಹೋಗ್ತಾ ಮಣಲೂರು ಅಂತ ಒಂದು ಪ್ರದೇಶ, ಇವತ್ತಿಗೂ ಆ ಊರಿಗೆ ಮಣಲೂರು ಅಂತಾನೆ ಹೆಸರು. ಮಹಾಭಾರತ ಕಾಲದಲ್ಲೂ ಮಣಲೂರು, ಇವತ್ತಿಗೂ ಮಣಲೂರು. ಆ ಮಣಲೂರಿನಲ್ಲಿ ಚಿತ್ರಾಂಗದೆ ಅಂತ ಒಬ್ಬಳು ಹುಡುಗಿ, ಅರ್ಜುನನ ಹೆಂಡತಿ, ಅವಳ ಮಗನೇ ಬಭ್ರುವಾಹ, ಅಣ್ಣನ ಮಗ. ಅವನ ಜೊತೆ ಮಾತಾಯಿತು, ಎಲ್ಲ ಫ್ರೆಂಡ್ಲಿ ಆಗಿ, ಯುದ್ಧ ಗಿದ್ದ ಏನಿಲ್ಲ. ಕಪ್ಪ ಕಾಣಿಕೆ ಇಸ್ಕೊಂಡ್ರು. ಕಪ್ಪ ಕಾಣಿಕೆ ಇಸ್ಕೊಂಡ್ಮೇಲೆ ಅಲ್ಲಿಂದ ತಾಮ್ರಪರ್ಣಿ ನದಿಗೆ ಬರ್ತಾನೆ. ನಮಗೆಲ್ಲ ಗೊತ್ತು ತಾಮ್ರಪರ್ಣಿ ಶ್ರೇಷ್ಠವಾದಂತಹ ಒಂದು ನದಿ. ಆ ತಾಮ್ರಪರ್ಣಿ ನದಿಯನ್ನು ದಾಟಿ ಕನ್ಯಾತೀರ್ಥಕ್ಕೆ ಬರ್ತಾರೆ. ಕನ್ಯಾತೀರ್ಥ ಅಂದ್ರೆ ಯಾವುದು? ಕನ್ಯಾಕುಮಾರಿ. ಕನ್ಯಾಕುಮಾರಿಗೆ ಹೋದ್ರೆ ನಾವು ಸಮುದ್ರ ನೋಡ್ಕೊಂಡ್ ಬರ್ತೀವಿ ಅಷ್ಟೇ. ನಾವು ಎಲ್ಲಿ ಹೋದ್ರು ನಾವು ದೇವರು ಬಿಟ್ಟು ಮಿಕ್ಕಿದ್ದಕ್ಕೆಲ್ಲ ಹೋಗ್ತೀವಿ. ಬದ್ರಿಗೆ ನಮ್ನ ಯಾರು ಟೂರಿಗೆ ಕರ್ಕೊಂಡೋದ್ರೆ ಪರ್ಚೇಸ್ ಅವಕಾಶ ಇದೆಯೋ ಇಲ್ವೋ ಹೇಳಿ ಅಂತ ಕೇಳೋದು ಫಸ್ಟ್. ತೀರ್ಥಯಾತ್ರೆಗೆ ಹೋಗೋದು ಪರ್ಚೇಸ್ ಮಾಡಕ್ಕ, ತೀರ್ಥ ನೋಡಕ್ಕ ಅಂತಿಲ್ಲ. ಒಟ್ಟಿನಲ್ಲಿ ಕ್ಷೇತ್ರಗಳಿಗೆ ಹೋದಾಗ ಗೊತ್ತಿದ್ದೋ ಗೊತ್ತಿಲ್ದೇನೋ ಬೇಕಾದಷ್ಟು ತೀರ್ಥ ಇರುತ್ತೆ. ಅಲ್ಲಿರುವ ವ್ಯಕ್ತಿಗಳನ್ನ ಕೇಳಿ ಆ ತೀರ್ಥ ದರ್ಶನ ಮಾಡ್ಕೊಂಡು ಬರಬೇಕಾದ ನಮ್ಮ ಕರ್ತವ್ಯ. ಕನ್ಯಾತೀರ್ಥ ಅಂತ ಅಲ್ಲಿದೆ ಕನ್ಯಾಕುಮಾರಿಯಲ್ಲಿ. ಆ ಕನ್ಯಾತೀರ್ಥದಲ್ಲಿ ನಿಯಾಮಕಳಾಗಿ ವಾಸ ಮಾಡತಕ್ಕ ಕನ್ಯಾಕುಮಾರಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ. ಆ ಕನ್ಯಾತೀರ್ಥದಲ್ಲಿ ಸ್ನಾನ ಮಾಡಿ ಲಕ್ಷ್ಮಿಯ ದರ್ಶನ ಮಾಡಿಕೊಂಡು ಸಮುದ್ರ ತೀರಕ್ಕೆ ಬಂದ. ಯಾವ ಸಮುದ್ರಕ್ಕೆ? ದಕ್ಷಿಣ ತೀರಕ್ಕೆ ಬಂದ, ಅರ್ಥಾತ್ ರಾಮೇಶ್ವರಕ್ಕೆ ಬಂದ. ರಾಮೇಶ್ವರಕ್ಕೆ ಬಂದಾಗ ಇವನ್ ಜೊತೆ ಯಾತ್ರೆ ಮಾಡಬೇಕು ಅಂತ ಆ ಊರಿನ ಜನಗಳೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಗೊತ್ತಾಯ್ತು, ಲಂಕೆಗೆ ಕಳಿಸ್ಬೇಕಲ್ಲ ಯಾರನ್ನಾದ್ರೂ. ಲಂಕೆಗೆ ನಾವು ಹೋಗಕ್ಕಾಗಲ್ಲ, ರಾಕ್ಷಸರ ಊರಿಗೆ ರಾಕ್ಷಸರೇ ಹೋಗ್ಬೇಕು, ಮನುಷ್ಯರಲ್ಲ ಅಂತ. ನಮ್ಮಲ್ಲಿ ರಾಕ್ಷಸ ಯಾರಿದ್ದಾರೆ ಅಂತ ಆಲೋಚನೆ ಮಾಡುವಾಗ ಭೀಮನ ಮಗ ಯಾರು? ಅವ್ರ ಕಥೆ ಏನ್ ವೈಭವ ಇದೆ ಗೊತ್ತಾ? ಅವಳು ಹಿಡಿಂಬೆ. ಭೀಮನನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಆಗೋಯ್ತು ಅವಳಿಗೆ. ಕಮಲಪಾಲಿಕಾ ಅಂತ ಅವಳ ಹೆಸರು, ಹಿಡಿಂಬೆ ಹೆಸರು ಕಮಲಪಾಲಿಕಾ ಅಂತ ಅವಳ ಹೆಸರು. ಹಿಡಿಂಬನ ತಂಗಿ. ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಪಟ್ಟಾಗ ಭೀಮ ಅಂತಾನೆ, ನಾವು ಅಣ್ಣಂಗೆ ಮದುವೆ ಆಗಲಿ, ನಾನೇ ಮದುವೆ ಆಗ್ಲಿ. ವೇದವ್ಯಾಸರು ಬಂದ್ರು, ಏನ್ ಟೆನ್ಷನ್, ಇವಳೇನ್ ಮಹಾರಾಣಿ ರಾಕ್ಷಸಿ, ಹೋಗು. ಅವಳಂತಾಳೆ, ಎಷ್ಟು ದಿನ ಇಬ್ರು ಗಂಡ ಹೆಂಡತಿ ಆಗಿರ್ತೀರಪ್ಪ ಅಂದ್ರೆ, ನಮ್ಮ ರಾಕ್ಷಸ ಸಂತಾನ ಒಂದು ಹುಟ್ಟೋ ತನಕ ಇರ್ತೀನಿ ನಾನು, ಆಮೇಲೆ ಹೊರಟೋಗ್ತೀನಿ ಅಂತ. ಸರಿ, ಎಷ್ಟು ತಿಂಗಳು ಬೇಕು ಅಂದ್ರೆ, 6 ತಿಂಗಳು ವಿಹಾರ ಮಾಡ್ತೀವಿ ನಾವು. ಎಲ್ಲಾರ ವಿಹಾರ ಮಾಡ್ರಿ, ರಾತ್ರಿಗೆ ಭೀಮನ್ನ ಕರ್ಕೊಂಡ್ ಬಿಟ್ಬಿಡು ನಮ್ಮ ಮನೆಗೆ. ಸರಿ, ಹಾಗೆ ಆಗ್ಲಿ ಅಂತ ಕರ್ಕೊಂಡು ಹೋದ್ಲು. ಪ್ರತಿನಿತ್ಯ ಬೆಳಗ್ಗೆ ಭೀಮನನ್ನ ಹಿಡಿಂಬೆ ಕರ್ಕೊಂಡು ಹೋಗೋದು. ಹೇಗೆ? ಭೀಮನನ್ನ ಸೊಂಟದ ಮೇಲೆ ಮಗು ತರ ಕೂಡಿಸ್ಕೊಂಡು ಹಾರ್ಕೊಂಡು ಹೋಗ್ತಾ ಹಿಡಿಂಬೆ. ನೋಡಿ, ಭೀಮಾನೇ ಎಂಥವನು, ಎಷ್ಟು ನಾಗಾಯುತಪುರ. ಅದಕ್ಕೆ ಮಹಾಭಾರತದ ವೈಭವನೇ ಬೇರೆ ರೀ. ಮಹಾಭಾರತ ಕೇಳುವಾಗ ಬೇರೆ ಎಲ್ಲಿಂದನೋ ಜೋಕ್ಸನ್ನ ತುರುಕಿ ಹೇಳಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಸಹಜವಾದ ನಗು ತರಿಸ್ತಾರೆ. ಎಲ್ಲ ರಸಗಳು ಮಿಶ್ರಣವಾದ ಒಂದು ಗ್ರಂಥರಾಜ ಮಹಾಭಾರತ. ಆದ್ದರಿಂದ ಅವನ ತೊಡೆ ಮೇಲೆ ಕೂಡಿಸ್ಕೊಂಡು ನೋಡು, ಅದು ನೋಡು, ಮಗು ತೋರಿಸ್ತೀವಲ್ಲ, ಹಿಮಾಲಯ ನೋಡು, ಮಂದರಾದ್ರಿ ನೋಡು ಅಂತ ತೊಡೆ ಮೇಲೆ ಸೊಂಟದ ಮೇಲೆ ಕೂಡಿಸಿ ಕರ್ಕೊಂಡು ಹೋಗ್ತಿದ್ಲು ಭೀಮನನ್ನ. ಎಲ್ಲ ಓಡಾಡಿಸಿ ರಾತ್ರಿ ಕರ್ಕೊಂಡ್ ಬರ್ತಾ ಇದ್ಲು. ರಾತ್ರಿ ಕರ್ಕೊಂಡ್ ಬರ್ತಾ ಇದ್ರೆ ಅಲ್ಲಿ ಒಟ್ಟು 2 ಆಶ್ರಮಗಳನ್ನ ಕಟ್ಟಿದ್ಲು ಹಿಡಿಂಬೆ. ಒಂದು ಅರ್ಜುನ, ಧರ್ಮರಾಜ, ನಕುಲ, ಸಹದೇವ, ಅವ್ರ 4 ಜನ ಮಲ್ಕೊಳಕ್ 1 ಆಶ್ರಮ. ಅತ್ತೆ, ಗಂಡ, ಇವಳು ಮಲ್ಕೊಳಕ್ಕೆ 3 ಆಶ್ರಮ. ಪಾಪ 1 ಆಶ್ರಮ. ಇಲ್ಲಿ ಭೀಮನನ್ನ ರಾತ್ರಿ ಕರ್ಕೊಂಡ್ ಬರೋ ಅಷ್ಟು ಹೊತ್ತಿಗೆ ಮಧ್ಯರಾತ್ರಿ ಆಗ್ತಾ ಇತ್ತಲ್ಲ, ಕುಂತಿ ಊಟ ಮಾಡಿ ಮಲಗಿ ಬಿಡ್ತಾ ಇದ್ಲು. ಮಲ್ಕೊಂಡ್ರೆ ಅವಳ ಮಧ್ಯ ಮಲ್ಕೊಳ್ತಾ ಇದ್ಲಂತೆ. ಇವರಿಬ್ರು ಮಲ್ಕೊಳ್ಬೇಕು ಅಂತ ನೋಡುವಾಗ ಇವರಿಬ್ರು ಹಂಗೆ ಸರಿಸಿ ಮಲ್ಕೊಂಡ್ರೆ ಕುಂತಿದೇವಿ ಆಶ್ರಮದ ಗೋಡೆಗೆ ಮುಖ ಮಾಡ್ಕೊಂಡು ಕೂತಿರ್ತಿದ್ಲಂತೆ. ಅಷ್ಟು ದೊಡ್ಡ ಶರೀರದಲ್ಲಿ ಈ ಕಥೆ ಚೆನ್ನಾಗಿದೆ. 6 ತಿಂಗಳಾದ್ಮೇಲೆ ನಿರುತಿ, ನೈಋತ್ಯ ದಿಕ್ಕಿಗೆ ಅಭಿಮಾನಿಯಾದಂತ ನಿರುತಿ ಹರಿವಾಯು ಗುರುಗಳ ವಿಶೇಷ ಅನುಗ್ರಹದಿಂದ ಘಟೋತ್ಕಚನಾಗಿ ಹುಟ್ಟಿ ಬರ್ತಾನೆ. ಆ ಘಟೋತ್ಕಚ ಆನೆ ಮೇಲೆ ಯುದ್ಧಕ್ಕೆ ಬಂದ ಅಂತ ಮಹಾಭಾರತ ಹೇಳುತ್ತೆ. ಎಷ್ಟು ಆನೆ? 10 ಆನೆ ಮೇಲೆ ಕೂತ್ಕೊಂಡ್ ಬರ್ತಾ ಇದ್ದಂತ. 10 ಆನೆ, ಮಧ್ಯ 10 ಆನೆ, ಆ ಕಡೆ 1 ಕಾಲು, ಈ ಕಡೆ 1 ಕಾಲು, ಮಧ್ಯ 10 ಆನೆ, ಹಾಗೆ ಯುದ್ಧಕ್ಕೆ ಬರ್ತಾ ಇದ್ದ. ಅವ್ನು ತಿನ್ಬೇಕು ಅಂದ್ರೆ
ಇದು ಬರುತ್ತಲ್ಲ ಚುಚ್ಚೋದು, ಏನಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ, ಫೋರ್ಕ, ಚುಚ್ಕೊಂಡು ತಿಂತಾರಲ್ಲ ಹಣ್ಣುಗಳನ್ನ. ಹಾಗೆ ಅವನು ಮಾಂಸಾಹಾರಿ. ತಿನ್ಬೇಕು ಅಂದ್ರೆ ಏನ್ ಮಾಡೋದು, ಒಂದು ಮರ ಇರುತ್ತಲ್ಲ, ದೊಡ್ಡ ಮರವನ್ನ ಕೈಯಲ್ಲೇ ಸೀಳು ಶಾರ್ಪ್ ಮಾಡಿಬಿಡೋದು. ಶಾರ್ಪ್ ಮಾಡಿ ಯಾವ ಪ್ರಾಣಿ ಸಿಗುತ್ತೋ ಚುಚ್ತಾ ಇರೋದು, ತಿಂತಾ ಇರೋದು. ಹಾಗೆ ಒಂದೊಂದು ಸಲ ಕಾಡಿನಲ್ಲಿ ಚುಚ್ಕೊಂಡು ತಿಂದ್ರೆ 10 ಆನೆಗಳನ್ನು ತಿಂತಾ ಇದ್ನು. ಅಂತಹ ದೊಡ್ಡ ರಾಕ್ಷಸ ಶಿರೋಮಣಿ, ದೊಡ್ಡ ಮಹಾನುಭಾವ ಅವನು ಬಂದ, ನಡ್ಕೊಂಡ್ ಬರ್ತಾ ಇದ್ದಾನೆ ಬೃಹದಾಕಾರ. ಅವನನ್ನು ನೋಡಿ ಜೊತೆಗೆ ಬಂದವರೆಲ್ಲ ಹೆದರ್ಕೊಂಡು ಓಡೇ ಬಿಟ್ರು. ಪಾಪ ಯಾವ್ದೋ ರಾಕ್ಷಸ ಬರ್ತಾ ಇದೆ ಇಲ್ಲಿ ಅಂತ ನಮಸ್ಕಾರ ಮಾಡ್ದ. ನೋಡಪ್ಪ, ಲಂಕೆಗೆ ಹೋಗಿ ವಿಭೀಷಣನ ಮೂಲಕ ಕಪ್ಪ ಕಾಣಿಕೆ ಇಸ್ಕೊಂಡು ಬಾ ಅಂದಾಗ ಅವನು ಹಾರ್ಕೊಂಡು ಹೋಗ್ತಾ ಇದ್ದಾನೆ ಸಮುದ್ರದ ಮೇಲೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹಾರ್ಕೊಂಡು ಹೋಗುವಾಗ ರಾಮ ಸೇತುಂ ತಥೋ ದೃಷ್ಟ್ವಾ, ರಾಮದೇವರು ನಿರ್ಮಾಣ ಮಾಡಿದ ಸೇತುವೆಯ ದರ್ಶನ ಮಾಡಿ ನಮಸ್ಕಾರ ಮಾಡದಂತೆ. ಆ ಒಂದು ಅರೆಕ್ಷಣದಲ್ಲಿ ರಾಮದೇವರ ಅಪಾರವಾದ ಮಹಿಮೆ ಅವನ ಕಣ್ಣೆದುರಿಗೆ ಬಂತು. ನೋಡಿ, ವ್ಯಾಸರು ಹೇಳೋದನ್ನ ಬಿಡಲ್ಲ. ಯಾವುದನ್ನ ನಮಗ್ ಕನ್ವೆ ಮಾಡಬೇಕೋ ಅದನ್ನ ಕನ್ವೆ ಮಾಡಿ ಹೋಗ್ಬಿಡ್ತಾರೆ. ಬಟ್ ನೋಡ್ಬೇಕಾದಂತಹ ಜವಾಬ್ದಾರಿ ನಮ್ಮದಿರತ್ತಷ್ಟೇ. ರಾಮಸೇತುವನ್ನ ನೋಡಿದ, ಘಟೋತ್ಕಚನೆ ರಾಮಸೇತು ನೋಡಿದ್ದಾನೆ ಅಂದ್ರೆ ನಾವು ನೀವು ನೋಡ್ಬೇಕೋ ನೋಡಬಾರ್ದು ಅನ್ನೋ ತಾತ್ಪರ್ಯ ವೇದವ್ಯಾಸ ದೇವರದಲ್ಲಿ. ರಾಮಸೇತು ಅನ್ನೋದು ಸಾಮಾನ್ಯವಾದಂತಹ ಸೇತುವೆ ಅಲ್ಲ. ರಾಮದೇವರು ಸೇತು ನಿರ್ಮಾಣ ಮಾಡಿದ ಉದ್ದೇಶ ಏನು ಅಂದ್ರೆ, ಇಡೀ ಭಾರತ ದೇಶದಲ್ಲಿ ಇರುವ ಸಕಲ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನ ಮಾಡೋದ್ರಿಂದ ಏನು ಪುಣ್ಯ ಬರುತ್ತೆ, ಆ ಎಲ್ಲ ಪುಣ್ಯಕ್ಕಿಂತ ಅತ್ಯಧಿಕವಾದ ಪುಣ್ಯ ರಾಮಸೇತು ದರ್ಶನ ಮಾಡೋದ್ರಿಂದ ಬರುತ್ತೆ ಅಂತಾರೆ ವಾದಿರಾಜರು. ಅಷ್ಟು ದೊಡ್ಡ ಕ್ಷೇತ್ರ, ಧನುಷ್ಕೋಟಿ ಕ್ಷೇತ್ರ. ಅದನ್ನ ನೋಡಿ ಲಂಕೆ ಹೋಗ್ತಾನೆ. ಲಂಕೆಗೆ ಹೋದ್ರೆ ಅಲ್ಲಿರುವ ರಾಕ್ಷಸರ ಸೈಜಿನ ಮುಂದೆ ಇವನು ಇರುವೆ ತರ ಇದ್ದಂತೆ. ಘಟೋತ್ಕಚನೇ ದೊಡ್ಡವನು, ಲಂಕೆಯ ರಾಕ್ಷಸರ ಆಕಾರ ಮತ್ತು ದೊಡ್ಡ ಆಕಾರ. ಹೋದ. ಅವನು ಗಮನಿಸಿದ್ದೇನು ಅಂದ್ರೆ, ಇಡೀ ವಿಭೀಷಣನ ಅರಮನೆಯಲ್ಲೆಲ್ಲ ರಾಮಕಥೆಯೇ ಆಗ್ತಾ ಇತ್ತು. ರಾಮ 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 ಅಂತ ರಾಮನಾಮ ಸ್ಮರಣೆ ಮಾಡ್ತಾ ಇದ್ರು. ವಿಭೀಷಣ ಹೋದ, ನಮಸ್ಕಾರ ಮಾಡಿದ, ಘಟೋತ್ಕಚ ನಮಸ್ಕಾರ ಮಾಡಿದ, ಪಾಂಡವರ ಕಡೆ ಪರಿಚಯ ಮಾಡಿಕೊಟ್ಟ, ಬೇಕಾದಷ್ಟು ಸಂಪತ್ತುಗಳನ್ನ ಕೊಟ್ರು. ಅವನಂದ, ನಂಗೆ ಒಬ್ಬನಿಗೆ ತಗೊಂಡು ಹೋಗಕ್ಕಾಗಲ್ಲ, ಸ್ವಲ್ಪ ರಾಕ್ಷಸರನ್ನ ರಾಮೇಶ್ವರ ತನಕ ಕಳಿಸ್ಕೊಡಿ, ಐಟಮ್ ಎಲ್ಲ ಕೊಡ್ಲಿ, ಆಮೇಲೆ ತಗೊಂಡು ಹೋಗ್ತೀನಿ. 10,000 ಜನ ರಾಕ್ಷಸರುಗಳ ಕೈಯಲ್ಲಿ ಸಂಪತ್ತನ್ನ ಕಳಿಸ್ದ. ರಾಮರೂಪಿಯಾದ ಕೃಷ್ಣ ಯಜ್ಞ ಮಾಡ್ತಾ ಇದ್ದಾನೆ, ಕೊಡ್ಬೇಕಲ್ಲ ಅಂತ ಕಳಿಸಿದ್ರೆ ಆಕಾಶದಿಂದ ರಾಕ್ಷಸರೆಲ್ಲ ಹಾರ್ಕೊಂಡು ಬರೋದು ನೋಡಿ ಮತ್ತೆ ಜನಗಳೆಲ್ಲ ಹೆದರ್ಕೊಂಡು ಓಡಿಬಿಟ್ರು. ನಕುಲನ ಸಹದೇವನ ದಕ್ಷಿಣ ದಿಗ್ವಿಜಯ ಇದು. ಅಲ್ಲಿಂದ ದಿಗ್ವಿಜಯ ಮಾಡಿಕೊಂಡು ಬಂಗಾರದ ರಾಶಿಗಳನ್ನ ತಗೊಂಡು ಹೋಗ್ತಾನೆ. 4 ಬಂಗಾರದ ಬೆಟ್ಟ, 50-60 ಯೋಜನ ವಿಸ್ತಾರವಾದ ಸಂಪತ್ತಿನ ರಾಶಿಯನ್ನ ಕಲೆ ಹಾಕೊಂಡು ಬಂದಿದ್ದಾರೆ. ಕೃಷ್ಣ ಮಾಡುವ ತಾತ್ಪರ್ಯ ಏನು ಗೊತ್ತಾ, ನಮ್ಮ ಸಂಕಲ್ಪ ಶುದ್ಧವಾಗಿದ್ರೆ, ನಾವು ಮಾಡುವ ಕೆಲಸ ಹರಿಗುರುಗಳಿಗೆ ನಿಜವಾಗಿ ಪ್ರೀತಿಯಾಗತ್ತೆ ಅಂತ ಹರಿಗುರುಗಳಿಗೆ ಗೊತ್ತಿದ್ರೆ, ಅನಾಯಾಸವಾಗಿ ನಾವು ಮಾಡಬೇಕು ಅಂದುಕೊಂಡ ಕೆಲಸವನ್ನ ಮಾಡಿಸಿ ಬಿಡ್ತಾರೆ. ಕಷ್ಟವೇ ಆಗೋದಿಲ್ಲ. ದುಡ್ಡು ಬಂದು ಸೇರತ್ತೆ, ಎಲ್ಲಿಂದ ಬರುತ್ತೆ ಅನ್ಕೊಳ್ತೀವಿ, ದುಡ್ಡೇ ಇರ್ಲಿಲ್ಲ ರೀ, ಕೊನೆ ಹೂವಿನ ಸರ ಎತ್ತದ ಹಾಗೆ ನಮ್ಮ ಕೆಲಸ ಆಯ್ತು ಅಂತ. ಹೇಗಾಯ್ತು? ನಮ್ಮಿಂದ ಆಗಿದ್ದಲ್ಲ, ನಾವು ಮಾಡಿದ್ದಲ್ಲ, ನಮ್ಮ ಸಂಕಲ್ಪ ಶುದ್ಧಿ ಇತ್ತು. ಬೇರೆಯವರಿಗೆ ಮೋಸ ಮಾಡಬೇಕು ಅಂತ ಮಾಡಿದ್ದಲ್ಲ, ನನಗೆಷ್ಟು ಕಮಿಷನ್ ಬರುತ್ತೆ ಅಂತ ಅಂದುಕೊಂಡು ಮಾಡಿದ್ದಲ್ಲ, ಉಳಿಸ್ಬೇಕು ಅಂತ ಮಾಡಿದ್ದಲ್ಲ, ಹರಿಗುರುಗಳ ಪ್ರೀತಿಯಾಗ್ಲಿ ಅನ್ನುವ ನಿಷ್ಕಾಮ ಭಾವನೆಯಿಂದ ಮಾಡಿದ್ರೆ ಕೊಡುವ ಜವಾಬ್ದಾರಿ ದೇವರದ್ದು, ಕೊಟ್ಟೇ ಕೊಡ್ತಾನೆ ಅನ್ನೋದಕ್ಕೆ ರಾತ್ರಿ ಯಾಗ ಸ್ಪಷ್ಟವಾಗಿ ಸಾಕ್ಷಿ ಆಯಿತು. ಅಂಥ ವಿಶಿಷ್ಟವಾದ ಯಾಗದಲ್ಲಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ದಿವಸ ಮೂಲಾ ನಕ್ಷತ್ರ, ಅವತ್ತಿನ ದಿನ ವೇದವ್ಯಾಸ ದೇವರು ಧರ್ಮರಾಜನಿಗೆ ರಾಜಸೂಯ ಯಾಗದ ದೀಕ್ಷೆಯನ್ನು ಮಾಡಿಸಿದ್ರು. ನಾವು ಜ್ಯೇಷ್ಠ ಮಾಸದಲ್ಲೇ ಶ್ರವಣ ಮಾಡ್ತಿರೋದ್ರಿಂದ ನಮಗೂ ವಿಶೇಷವಾದ ಪುಣ್ಯ. ಅಮಾವಾಸ್ಯೆ ಮಾಡಿದ್ದು ಪುರುಷೋತ್ತಮ ಯಾಗ ಪಾಡ್ಯ ದಿನ ಮಾಡ್ತಾ ಇದ್ದಾರೆ ಇವರೆಲ್ಲ. ಅದು ರಾಜಸೂಯ ಯಾಗದ ತರನೇ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು. ಈ ದೃಷ್ಟಿಯಲ್ಲಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಮೂಲಾ ನಕ್ಷತ್ರ ಇತ್ತಂತ ಗೊತ್ತು. ಮೈಗೆಲ್ಲ ಬೆಣ್ಣೆ ಹಚ್ಕೊಂಡ, ಅದು ಯಜ್ಞದ ಒಂದು ಕ್ರಮ. ಕೃಷ್ಣಾಜಿನಗಳನ್ನು ಹಾಕೊಂಡ ಧರ್ಮರಾಜ.
ಹಾಕೊಂಡ ಮೇಲೆ ಯಜ್ಞಕ್ಕೆ ಅಂತ ನಿರ್ಮಾಣ ಮಾಡಿದ ಸಭೆಗಳಿಗೆ ಬರ್ತಾನೆ. ಇಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದಲ್ಲ, ಎಲ್ಲರನ್ನ ಇನ್ವೈಟ್ ಮಾಡ್ಲಿಕ್ಕೆ ಹೋಗಿದ್ರು. ಅಲ್ಲಿಗೆ ಬರದೇ ಇರತಕ್ಕಂಥ ರಾಜರುಗಳೇ ಇಲ್ಲ. ಎಲ್ಲ ರಾಜರುಗಳು, ಎಲ್ಲ ಚಕ್ರವರ್ತಿಗಳು, ಋಷಿಗಳು, ಮುನಿಗಳು ಎಲ್ಲ ಬಂದು ಸೇರಿಬಿಟ್ಟಿದ್ದಾರೆ. ಧರ್ಮರಾಜನ ಒಂದು ವ್ಯವಸ್ಥೆಯಲ್ಲಿ ಹೇಗಿದೆ ಅಂದ್ರೆ, ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಸುಸ್ತಾಯ್ತು ಅಂದ್ರೆ ರೆಸ್ಟ್ ರೂಮ್ಸ್ಗಳಿರತ್ತಲ್ಲಿ. ನಮ್ಮ ರೆಸ್ಟ್ ರೂಮ್ ಅಲ್ಲ, ಸ್ಪಷ್ಟವಾಗಿ ಆಯಾಸ ಪರಿಹಾರ ಮಾಡ್ಕೊಳ್ಳಿಕ್ಕಿರತಕ್ಕಂಥ ರೂಮ್ಗಳದು. ಹಾಡು ಕೇಳಲಿಕ್ಕೆ, ನಾಟಕ ನೋಡಲಿಕ್ಕೆ, ಡ್ಯಾನ್ಸ್ಗಳನ್ನು ನೋಡಲಿಕ್ಕೆ, ಮ್ಯಾಜಿಕ್ಗಳನ್ನು ನೋಡಲಿಕ್ಕೆ, ಪಾನಕಗಳನ್ನು ಕುಡಿಯಲಿಕ್ಕೆ, ಮಲ್ಕೊಳ್ಳಿಕ್ಕೆ, ಕಾಲು ಚಾಚಲಿಕ್ಕೆ, ಬಿಸಿ ನೀರು ಕಾಲು ಹಾಕೊಂಡು ಕಾಲು ನೋವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದಾನೆ. ಎಲ್ಲರ ಮನೆಗಳಲ್ಲಿ ನೀರಿರಬೇಕು, ಪಾನಕ ಇರಬೇಕು, ವಸ್ತ್ರಗಳಿರಬೇಕು. ನನಗದು ಬೇಕು ಅಂತ ಯಾರೂ ಕೇಳಬಾರ್ದು. ಧರ್ಮರಾಜನ ಮನೆಗೆ ಬಂದು ನೀರಿಲ್ಲ ಅಂದ್ಬಿಟ್ರೆ, ಪಾನಕ ಇಲ್ಲ ಅಂದ್ರೆ, ಅನ್ನ ಇಲ್ಲ ಅಂದ್ರೆ, ವಸ್ತ್ರ ಇಲ್ಲ ಅಂದ್ರೆ ಅವಮಾನ ಯಾರಿಗೆ? ಕೃಷ್ಣಂಗೆ ಅವಮಾನ. ಯಜ್ಞ ನೇತೃತ್ವ ದೇವರಿಗೆ ಎಲ್ಲ ವ್ಯವಸ್ಥೆ ಮಾಡಿಸಿದ್ದ ರಾಜರುಗಳಿಗೆ. ಟೆಂಟ್ ಹೌಸ್ ಅಂತೀವಲ್ಲ, ಆ ಥರ ಮಾಡಿಕೊಟ್ಬಿಟ್ಟಿದ್ದ. ಆಗ ವ್ಯಾಸರು ಬರ್ತಾರೆ, 4 ಜನಗಳನ್ನ ರಾಜಸೂಯ ಯಾಗಕ್ಕೆ ಪ್ರಧಾನ ದೀಕ್ಷಿತರನ್ನಾಗಿ ಮಾಡ್ತಾರೆ. ಆ 4 ಜನಗಳೇ ಸಾಮಗಾನವನ್ನು ಮಾಡುವಂತಹ ಉದ್ಗಾತೃಗಳಾಗಿ ಸುಸಾಮ ಅಂತ ಒಬ್ಬ ಮುನಿಗಳನ್ನ ಅಲ್ಲಿ ಜವಾಬ್ದಾರಿಗೆ ಇಟ್ಟಿದ್ದಾರೆ. ಅದಾದ್ಮೇಲೆ ಅಧ್ವರ್ಯುಗಳಾಗಿ ಯಾಜ್ಞವಲ್ಕ್ಯ ಮಹಾಮುನಿಗಳನ್ನ ವೇದವ್ಯಾಸ ದೇವರು ನಿಯಮನ ಅಂತ ಅಲ್ಲಿ ಮಾಡಿದ್ದಾರೆ. ಹೋತೃಗಳನ್ನಾಗಿ ಪೈಲ ಮಹಾಮುನಿಗಳನ್ನ ಅಲ್ಲಿ ವೇದವ್ಯಾಸ ದೇವರು ಇಟ್ಟಿದ್ದಾರೆ. ಇನ್ನು ಬ್ರಹ್ಮಸ್ಥಾನಕ್ಕೆ ರೈಭ್ಯ ಮಹಾಮುನಿಗಳನ್ನ ಇಟ್ಟಿದ್ದಾರೆ. ಅದಾದ ಮೇಲೆ 16 ಜನ ಅವರ ಮಕ್ಕಳು, ಅವರ ಶಿಷ್ಯಂದ್ರನ್ನೇ ಯಜ್ಞ ನೋಡ್ಕೊಳ್ಳಿಕ್ಕೆ ಜವಾಬ್ದಾರಿಯನ್ನು ಕೊಡ್ತಾ ವ್ಯಾಸರು ಅಲ್ಲಿ ನಿಯಮನವನ್ನ ಮಾಡಿದ್ದಾರೆ. ಸೋಮರಸಗಳ ಯಾಗ ಒಂದು ಕಡೆ ಆಗ್ತಾ ಇದೆ, ಇನ್ನೊಂದು ಕಡೆ ಅಂತರ್ವೇದಿ ಅಂತ. ಅಂತರ್ವೇದಿ ಅಂದ್ರೆ ಇನ್ನು ಒಳಗಿನ ಪೂರ್ಣವಾದ ಪ್ರದೇಶ. ಅಲ್ಲಿ ತರ್ಕ, ವ್ಯಾಕರಣ, ಮೀಮಾಂಸಾ, ವೇದಾಂತ ಅದರದ್ದೇ ಚಿಂತನೆ. ಪುರಾಣಗಳು, ಪ್ರವಚನಗಳು ಎಲ್ಲ. ನಾವು ಡ್ಯಾನ್ಸ್ ಮಾಡ್ತೀವಿ ಅಂದ್ರೆ ಅವ್ರಿಗೊಂದು ಸ್ಟೇಜು, ನಾವು ಹಾಡು ಹೇಳ್ತೀವಿ ಅಂದ್ರೆ ಅವ್ರಿಗೊಂದು ಸ್ಟೇಜು, ನಾವು ಮ್ಯಾಜಿಕ್ ಮಾಡ್ತೀವಿ ಅಂದ್ರೆ ಅವ್ರಿಗೊಂದು ಸ್ಟೇಜು, ನಾವು ಪುರಾಣ ಮಾಡ್ತೀವಿ ಅಂದ್ರೆ ಅವ್ರಿಗೊಂದು ಸ್ಟೇಜು. ಒಂದೇ ಸ್ಟೇಜಲ್ಲಿ ವಿಭಾಗ ಮಾಡಿಕೊಟ್ಟಿದ್ದಲ್ಲ. ಆಮೇಲೆ ಅಷ್ಟು ದೊಡ್ಡ ಸ್ಥಾನ. ಮತ್ತೆ ನಾವೆಲ್ಲ ನಮ್ಮ ಊಟ ಎಲ್ಲಿ ಅಂತ ಕೇಳ್ತೀವಲ್ಲ, ಅವ್ರಿಗೆ ಒಂದು ಬೇರೆ ಪ್ರತ್ಯೇಕ. ಇದರ ಮಧ್ಯದಲ್ಲಿ ಬಾಯಾರಿಕೆ ಅಂತ ಕೊಡೋದು ಪ್ರತ್ಯೇಕ. ನಾನಾ ರೀತಿಯ ಹಣ್ಣಿನ ರಸಗಳ ನದಿಗಳನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಅಂದ್ರೆ ಅಷ್ಟು ವಿಸ್ತಾರವಾದ ವ್ಯವಸ್ಥೆ ಧರ್ಮರಾಜ ಮಾಡಿದ್ದಾನೆ. 6 ಯಜ್ಞಕುಂಡಗಳಲ್ಲಿ 6 ಅಗ್ನಿಗಳನ್ನ ಅವನು ನಿರ್ಮಾಣ ಮಾಡ್ತಾ ಇದ್ದಾನೆ. ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಹವನೀಯ, ಸಭ್ಯ, ಆವಸಥ ಮತ್ತು ವೈವಾಹಿಕ ಅಂತ ಆ 6 ಅಗ್ನಿಗಳು ಏನು ಅಂತ ವಿಸ್ತಾರ ಮಾಡ್ತಾರೆ. ಅದಷ್ಟೆಲ್ಲ ವಿಸ್ತಾರ ಮಾಡಿ ಹೇಳೋದು ಬೇಡ. ಒಟ್ಟಿನಲ್ಲಿ 6 ಅಗ್ನಿಗಳನ್ನ ಸ್ಥಾಪನೆ ಮಾಡ್ತಾನೆ ಧರ್ಮರಾಜ. ನಿರಂತರವಾಗಿ ಆ ಯಜ್ಞಗಳನ್ನ ಮಾಡ್ತಾ ಇದ್ದಾರೆ. ಆ ಯಜ್ಞಗಳನ್ನ ಮಾಡ್ತಾ ಇರುವ ಸಂದರ್ಭದಲ್ಲೇ ಏನಾಗಿದೆ, ರಾಜರುಗಳು ಬಂದಿದ್ದಾರಲ್ಲ, ಕೃಷ್ಣ ಇದ್ದಾನೆ, ವೇದವ್ಯಾಸರಿದ್ದಾರೆ, ಋಷಿಮುನಿಗಳಿದ್ದಾರೆ, ವೇದ ಓದಿದ ಮಹಾನುಭಾವರೆಲ್ಲ ಬಂದಿದ್ದಾರೆ. ಇದು ನಮಗೆ ಕೊಡಲಿಕ್ಕೆ ಒಳ್ಳೆ ಸಮಯ ಅಂತ ಹೇಳಿ 2 ಶಬ್ದ ಕೇಳ್ತಾ ಇತ್ತಂತೆ. ಊಟ ಎಲ್ಲಿ, ಊಟ ಎಲ್ಲಿ, ಊಟ ಎಲ್ಲಿ ಅಂತ 1 ವರ್ಗದ ಶಬ್ದ. ಇನ್ನೊಂದು ಊಟ ಮಾಡಕ್ಕೆ ಮೊದಲು, ಊಟ ಮಾಡಿ ಆದ್ಮೇಲೆ ಇಂಥ ರೂಮಿಗೆ ಬನ್ನಿ ದಾನ ಕೊಡ್ತೀವಿ, ಇಂಥ ಕೋಣೆಗೆ ಬನ್ನಿ, 2 ಶಬ್ದ. ಒಂದು ಊಟ, ಇನ್ನೊಂದು ದಾನ, ಇನ್ನೊಂದು ದಾನ, ಇನ್ನೊಂದು ಊಟ. 2 ಬಿಟ್ಟರೆ ಇನ್ಯಾವ ಶಬ್ದವೂ ಬರ್ತಾ ಇರಲಿಲ್ಲ. ಎಷ್ಟು ವೈಭವದಿಂದ ರಾಜಸೂಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಆ ವೈಭವ ನೋಡೆ ಇಲ್ಲಿ ಎಷ್ಟು ವೈಭವದಿಂದ ಎಲಿವೇಶನ್ ಆಗತ್ತೆ ಸಭಾಪರ್ವ. ಅಷ್ಟೇ ಧಬ್ ಅಂತ ಕೆಳಗೆ ಬೀಳತ್ತೆ ಮುಗಿಯುವಾಗ. ಪಾಂಡವರು ಯಾವುದೋ ವಸ್ತ್ರವನ್ನ ಉಟ್ಟುಕೊಂಡು ಪ್ರೇತ ಮಂತ್ರಗಳನ್ನ ಶ್ರವಣ ಮಾಡ್ತಾ ನಗರ ಬಿಟ್ಟು ಹೊರಗೆ ಹೋದ್ರು ಅನ್ನುವಲ್ಲಿಗೆ ಸಭಾಪರ್ವ ಕೊನೆ ಆಗತ್ತೆ. ಅಂದ್ರೆ ಹರಿಯ ಸಂಕಲ್ಪ ಎಷ್ಟು ದೊಡ್ಡದು ನೋಡಿ. ಹರಿಯ ಸಂಕಲ್ಪ ಎಷ್ಟು ದೊಡ್ಡದು. ವೈಭವದಿಂದ ಮೆರೆದು ಚಕ್ರವರ್ತಿ ಸಾಮ್ರಾಟ್ ಅಂತ ಪ್ರಸಿದ್ಧನಾದಂತಹ ಧರ್ಮಜ ಕಲಿಯ ಒಂದು ಪ್ರಭಾವ. ಕೃಷ್ಣದೇವರು ಸ್ವಲ್ಪ
ಕಲಿ ನಿಗ್ರಹ ಮಾಡಬೇಕು ಅನ್ನುವ ಸಂಕಲ್ಪವನ್ನ ಮಾಡಿಕೊಂಡಿದ್ದಕ್ಕೆ ಕೆಲವು ಅಧ್ಯಾಯಗಳ ಅಂತರದಲ್ಲಿ ಎಲ್ಲ ರಾಜ್ಯವನ್ನ ಕಳ್ಕೊಂಡು ಬೀದಿಗೆ ಹೋಗೋದು. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ನಾವು ಎಲ್ಲ ಇರುವಾಗಲೂ, ಏನೂ ಇಲ್ಲದೆ ಇರುವಾಗಲೂ ಇಟ್ಟಾಂಗೆ ಇರುವೇನು ಹರಿಯೇ ಎನ್ನ ದೊರೆಯೇ. ನೀನು ಅನ್ನ ಕೊಡು, ವಸ್ತ್ರ ಕೊಡು, ಸಣ್ಣ ಶಾಲ್ಯೋದನ, ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣದಲ್ಲಿ ಭೋಜನ, ಘನ್ನ ಮಹಿಮ ನಿನ್ನ ಕರುಣೆ ತಪ್ಪಿದ ಮೇಲೆ ಕದನ್ನಕ್ಕೆ ಬಾಯಿ ಬಿಡಿಸುವಿ ಹರಿಯೇ. ಎಂಥ ದೊಡ್ಡ ಮಾತು. ಪಾಂಡವರು ದೊಡ್ಡವರಾಗಿದ್ಯಾಕೆ? ಇದಕ್ಕೆ. ಎಲ್ಲ ಇರುವಾಗಲೂ ಕೃಷ್ಣನ್ ಬಿಡ್ಲಿಲ್ಲ, ಏನ್ ಹೋದ್ರೂ ಕೃಷ್ಣನ್ ಬಿಡ್ಲಿಲ್ಲ. ಅದಕ್ಕೆ ಭಗವಂತ ಏನ್ ಮಾಡ್ದ, ಪಾಂಡವರ ಕೈಯೇ ಬಿಡ್ಲಿ, ಎಲ್ಲ ಕಾಲಕ್ಕೂ ನಾನು ನಿಮ್ ಜೊತೆಗಿದ್ದೀನಪ್ಪ ಅಂತ ಹಿಡ್ಕೊಂಡೇ ಬಿಟ್ಟ. ದಯತಿ ಹರಿರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನ ನಿಖಿಲ ಗುಣ ನಿಕಾಯೋ ನಿತ್ಯ ಸರಸಿದನ ಏನೋಸೌ ಶ್ರೀಪತಿರ್ ಮಾನದೋನಃ. ಎಲ್ಲ ಕಾಲಗಳಲ್ಲಿ ಮಾನಾಪಮಾನಗಳು ಬಂದರೂ ಕೂಡ ಅದೆಲ್ಲವೂ ಸ್ವಾಮಿಯ ಅಧೀನ ಅಂತ ನಾವಿದ್ದು ಬಿಟ್ರೆ ನಮ್ಮನ್ನ ಕಾಪಾಡುವ ಜವಾಬ್ದಾರಿ ದೇವರು ತಗೊಳ್ತಾನೆ ಅನ್ನೋದಕ್ಕೆ ಪಾಂಡವರ ಕಥೆ ನಮಗೆ ಸಾಕ್ಷಿಯಾಗಿದೆ. ವೈಭವದಲ್ಲಿ ಸಕಲ ಯಜ್ಞಗಳಿಗೂ ಕೂಡ, ಅಗ್ನಿಗಳಿಗೂ ಕೂಡ ಸೋಮದ ಆಹುತಿಯನ್ನ ಒಂದು ಕಡೆ ಕೊಡ್ತಾ ಇದ್ದಾರೆ, ಊಟ ಒಂದು ಕಡೆ ಆಗ್ತಾ ಇದೆ, ದಾನ ಒಂದು ಕಡೆ ಆಗ್ತಾ ಇದೆ. ಯಾರು ನನಗಿದು ಬೇಕು ಅಂತ ಯಾರು ಕೇಳ್ತಾ ಇಲ್ಲ, ಇದರ ಕೊರತೆ ಆಯ್ತು ಅಂತ ಯಾರು ಕೇಳ್ತಾ ಇಲ್ಲ. ಅಷ್ಟು ವೈಭವದಿಂದ ಯಜ್ಞ ನಡೀತಾ ಇದೆ. ಅಂಥ ಯಜ್ಞದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಗಳನ್ನ ಕೊಟ್ಟ ಅಂತ ಹೇಳ್ತಾರೆ. ಆ ಜವಾಬ್ದಾರಿಗಳನ್ನು ಅವರೆಲ್ಲ ಪರಿಪೂರ್ಣವಾಗಿ ಪೂರೈಸಿ ಕೃಷ್ಣದೇವರಿಗೆ ಸಮರ್ಪಣೆಯನ್ನು ಮಾಡಿದ್ರು ಅನ್ನುವಂತಹ ಭಾಗಗಳನ್ನ ನಾವು ಇಲ್ಲಿ ಕೇಳ್ತಾ ಇದ್ದೇವೆ. ಯಾರ್ಯಾರು ಯಾವ್ಯಾವ ಜವಾಬ್ದಾರಿ ತಗೊಂಡ್ರು, ಅಲ್ಲಿಂದ ಅವಭೃತ ಸ್ನಾನ ನಂತರದಲ್ಲಿ ಮುಖ್ಯವಾಗಿ ನಮಗೆ ಬರುವಂತಹ ಅಗ್ರಪೂಜಾ ಆದ ಶಿಶುಪಾಲನ ವಧೆ ಆದ ನಂತರದಲ್ಲಿ ದುರ್ಯೋಧನನಿಗೆ ಹೊಟ್ಟೆ ಉರಿ, ಆ ಹೊಟ್ಟೆ ಉರಿಯ ಔಟ್ಪುಟ್ಟೇ ಕಪಟದ್ಯೂತದಲ್ಲಿ ಪಾಂಡವರ ಸೋಲಾದ್ಮೇಲೆ ದ್ರೌಪದಿಯ ವಸ್ತ್ರಾಪಹರಣ, ಅದಕ್ಕೆ ಸಿಟ್ಟು ಮಾಡಿಕೊಂಡು ದ್ರೌಪದಿಯಿಂದ ಶಾಪ, ಅಲ್ಲಿ ಮೇಲೆ ಎರಡನೇ